So welcome back students, welcome back to SciMath videos. So yesterday we finished our physics class on the first chapter, that is electricity. I hope all of you have understood the basic concepts. I could not elaborate because that chapter need to be elaborate at least ನಾವು ಅದು ಸ್ಕೂಲಲ್ಲಿ ಮಾಡಿದ್ರೆ ನಾವು ಒಂದು 2 ವೀಕ್ ಆದರೂ ಬೇಕಾಗುತ್ತೆ with the experiment, with the demonstrating the experiment, with showing few videos. ಹಂಗೆ ಮಾಡಿದಾಗಲೇ you will understand and it will sink into your mind. So still if you are not understood, there are many videos with respect to electricity. Go and watch to get an imagination on what all the things I told. ಅದೊಂದು ಇಮ್ಯಾಜಿನೇಷನ್ ಬರಬೇಕು ನಿಮಗೆ. Once that you get an imagination, it's very easy for you to understand concept when you go to the when you take science stream. Okay, so now let us go to the next chapter, and before going to that, if you are still not subscribed, kindly subscribe and share this video. And also today morning we have released a video on What After 10th episode 2. So in this video we have bought CA topper, her name is Sheetal Holla, who had in the interview, I have made an interview type of thing, so that I have asked questions on various commerce questions. ಅಂದರೆ ಕಾಮರ್ಸ್ ಫೀಲ್ಡ್ಗೆ ಹೋದರೆ ಏನು ಥರ ನಿಮಗೆ ಪ್ರಾಸ್ಪೆಕ್ಟಸ್ ಇದೆ, ವಾಟ್ ಟೈಪ್ ಆಫ್ ಜಾಬ್ಸ್ ವಿಲ್ ಗೆಟ್, ಆ್ಯಂಡ್ ವಾಟ್ ಇಸ್ CA. ವಿ ಆಲ್ ವುಡ್ ಹ್ಯಾವ್ ವರ್ಡ್ ಸಮಥಿಂಗ್ ಕಾಲ್ಡ್ ಎಸ್ CA, ಚಾರ್ಟರ್ ಅಕೌಂಟೆಂಟ್ ಅಂತ. ಏನದು, ಅದ್ರದ್ದು ಹೆಂಗೆ ಕಷ್ಟಪಡಬೇಕು, ಹೆಂಗೆ ಓದಬೇಕು, ವಾಟ್ ಇಸ್ ದ ಪಾತ್ ಟು ಬಿಕಮ್ ದ್ಯಾಟ್. ಸೊ ಅಬೌಟ್ ದ್ಯಾಟ್ ಇನ್ ಡೀಟೇಲ್ ಫಾರ್ 30 minutes ವಿ ಹ್ಯಾವ್ ಮೇಡ್ ದಟ್ ಇಂಟರ್ವ್ಯೂ. ಹೋಗಿ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಈ ನಾಲೆಜ್ ನಮ್ಮೆಲ್ಲರಿಗೂ ಬೇಕು. ಬೇರೆ ಬೇರೆ ಕೋರ್ಸ್ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಇಟ್ ಇಸ್ ವೆರಿ ಈಸಿ ಫಾರ್ ಅಸ್ ಟು ಸೆಲೆಕ್ಟ್ ವಾಟ್ ಕೋರ್ಸ್. ಓಕೆ, ದಟ್ ವಿಲ್ ಹೆಲ್ಪ್ ಅಸ್ ಟು ನಮ್ಮ ಅಂದರೆ ಯಾರು ಆ ಕೋರ್ಸ್ ಮಾಡ್ಬೋದು ಅದ್ರ ಬಗ್ಗೆ ಕೂಡ. ಇವಾಗ ನಾವು ಸೈನ್ಸ್ ಮಾಡ್ಬೋದಾ ಸರ್, ನನಗಾಗುತ್ತಾ ಸೈನ್ಸ್ ಮಾಡೋದು, ನನಗೆ ಕಾಮರ್ಸ್ ಮಾಡಿದ್ರೆ ಆಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಅಲ್ಲಿ ನಾವು ಉತ್ತರ ಕೊಟ್ಟಿದ್ದೀವಿ. ಯು ಮಸ್ಟ್ ವಾಚ್ ದಟ್ 30 minutes ವಿಡಿಯೋ in our channel that is uploaded just today. Okay, it is second episode. Very soon we are getting resource persons on different issues. So science stream irbodu, doctor irbodu, there are bere stream allu kuda we are getting them, so that these are all are told to you so that you will get an idea before getting into your colleges. Okay, so now let us quickly jump into the chapter that is magnetic effects of electric current. Okay, ಅಥವಾ ಎಲೆಕ್ಟ್ರಿಸಿಟಿ. ಓಕೆ, ಸೊ ಇದು ನಾನು ರಿವಿಷನ್ ಇಸ್ ಲೈಕ್ ಹೌ ಎಸ್ಟರ್ಡೇ ವಿ ಡಿಡ್. ಕ್ವಿಕ್ಲಿ ಐ ವಿಲ್ ಟೆಲ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಆಲ್ಸೋ ರನ್ ಥ್ರೂ ದ ಮಾಡೆಲ್ ಪೇಪರ್ ಕ್ವಶನ್ ದಟ್ ಆರ್ ದೇರ್. ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಸುತ್ತುವರೆದಂಗೆ ಏನು ಮಾಡೆಲ್ ಪೇಪರ್ ಕ್ವಶನ್ಸ್ ಇದೆ ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನು ಕ್ವಿಸ್ ಥರ ಯು ಕ್ಯಾನ್ ಆನ್ಸರ್ ಆಲ್ಸೋ. ದೆನ್ ಐ ವಿಲ್ ಟೆಲ್ ದ ರೀಸನ್ ಬಿಹೈಂಡ್ ದಟ್ ಆಲ್ಸೋ. ದೆನ್ ಕ್ವಿಕ್ಲಿ ಲೆಟ್ ಅಸ್ ಗೋ. After we studied the first chapter, that is magnetic electricity, okay, now we got to know that how electricity behaves, what is current, what is potential difference, what is power, how the power is calculated, what do you mean by resistance in parallel, series. All these are the basic terms of electricity. Now there is important thing that next comes. Electricity heng barutte, how is electricity generated, okay, what is the concepts behind that, ಅದು ನಾವು ಈ ಚಾಪ್ಟರ್ ಕರಿತೀವಿ. ಓಕೆ, ಈ ಚಾಪ್ಟರ್ ಕಲಿತೀವಿ. ಇಲ್ಲಿ ನಾವು ಏನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಆರ್ ಬೋತ್ ಟುಗೆದರ್ ಇನ್ ಹ್ಯಾಂಡ್. ಅದಕ್ಕೆ ನೀವು ಯಾವುದೇ ಮೋಟ್ರ್ ಬಿಚ್ಚಿ ನೋಡಿ, ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಬಿಟ್ಟು ನೋಡಿ, ಅದ್ರಲ್ಲಿ ಮ್ಯಾಗ್ನೆಟ್ ಇದ್ದೇ ಇರುತ್ತೆ. ಬಿಚ್ಚಿದಾಗ ಎನಿ ವರ್ಕಿಂಗ್ ಮಾಡೆಲ್ ಆಯಿತಾ, ಒಳಗಡೆ ಬಲ್ಪಲ್ಲೆಲ್ಲ ಇರಲ್ಲ. ಅಫ್ಕೋರ್ಸ್ ಎನಿ ವರ್ಕಿಂಗ್ ಮಾಡೆಲ್, ಮೂವ್ ಆಗೋ ಮಾಡಲು ಅದನ್ನು ತೆಗೆದು ನೋಡಿದ್ರೆ ಅದು ಮ್ಯಾಗ್ನೆಟ್ ಇರಲೇಬೇಕು. ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್. ಇದು ಹೆಂಗೆ ಗೊತ್ತಾಯಿತು? ಒಬ್ಬರು ಸೈಂಟಿಸ್ಟ್ ಇದ್ದರು ಆಯಿತಾ, ಓರೆಸ್ಟೆಡ್ ಅಂತ ಒಬ್ಬರು ಸೈಂಟಿಸ್ಟ್. ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಾಗ ಏನು ಗೊತ್ತಾಯಿತು ಅಂದರೆ, ಒಂದು ವಯರು, ಸುಮ್ಮನೆ ಒಂದು ವಯರ್ ಇದೆ ಅಂದ್ಕೊಳ್ಳಿ. ಈ ಒಂದು ವಯರು, ಈ ವಯರು ಕರೆಂಟ್ ಹೋಗ್ತಾ ಇದ್ದರೆ, ಇಫ್ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ವಯರ್, ಓಕೆ, ವೆನ್ ಹಿ ಬಾಟ್ ಎ ಸ್ಮಾಲ್ ಕಾಂಪಸ್ ಬೈ ಚಾನ್ಸ್. ಇನ್ನೊಂದು ಕಾಂಪಸ್ ಅಂದರೆ, ಕಾಂಪಸ್ ಅಂದರೆ ಯಾವುದು, ನಮ್ಮ ಕಾಂಪಸ್ ಅಲ್ಲ. Okay, the compass that shows the directions, you know, that compass when he bought, he observed that there was a deflection in the compass. ಆ ಕಾಂಪಸ್ ಯಾಕೋ ಅಲ್ಲಾಡ್ತಾ ಇತ್ತು. ಯಾವಾಗ ಅಲ್ಲಾಡೋದು ಕಾಂಪಸ್ಸು? ಯಾವುದಾದ್ರೂ ಅದು ಕಾಂಪಸ್ ಒಳಗಡೆ ಇರೋದು ಮ್ಯಾಗ್ನೆಟ್ಟು. ಈಗ ಮ್ಯಾಗ್ನೆಟ್ ಮೂವ್ ಆಗ್ತಾ ಇದೆ ಅಂದರೆ ಏನೋ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದ್ರೆ ತಾನೇ ಅದು ಮ್ಯಾಗ್ನೆಟ್ ಮೂವ್ ಆಗೋದು. ಮ್ಯಾಗ್ನೆಟೇ ಅನ್ಕೊಳ್ಳೋದು, ಬೇರೆ ಅನ್ಕೊಳ್ಳಲ್ಲ. He understood that one main thing that he understood, this scientist Oersted, what he understood was a current carrying conductor. ಅಂದರೆ ಎಲ್ಲ ಕಂಡಕ್ಟರ್ ಅಲ್ಲ. ನಾನು ಕಂಡಕ್ಟರ್, ನನ್ನ ಸುತ್ತಲೂ ಕರೆಂಟ್ ಇರುತ್ತಾ? ಇರಲ್ಲ. ನನ್ನ ಸುತ್ತಲೂ ಮ್ಯಾಗ್ನೆಟಿಸಮ್ ಇರುತ್ತಾ? ಇರಲ್ಲ. ಆಯಿತಾ? ಯಾವಾಗ ಎ ಕಂಡಕ್ಟರ್ ವಿಚ್ ಕ್ಯಾರೀಸ್ ಕರೆಂಟ್, ಆಯಿತಾ, ಒಂದು ಕಂಡಕ್ಟರಲ್ಲಿ ಕರೆಂಟ್ ಹೋಗ್ತಾ ಇದ್ದರೆ ಅದು ಸುತ್ತಲೂ ಕೂಡ ಅರೌಂಡ್ ಇಟ್ ದೇರ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್, ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದಕ್ಕೆ ನೀವು ಕಾಂಪಸ್ ತೊಗೊಂಬಂದ್ರೆ ಹತ್ರ, ಅದರಲ್ಲಿರೋ ಮ್ಯಾಗ್ನೆಟ್ಟು ಇದು ಮ್ಯಾಗ್ನೆಟಿಕ್ ಫೀಲ್ಡು ಎರಡು ಇಂಟ್ರ್ಯಾಕ್ಟ್ ಆಗಿ ಆ ಕಾಂಪಸ್ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಆ ಕಾಂಪಸ್ ಡಿಫ್ಲೆಕ್ಟ್ ಆಗುತ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಯಿತು, ಓಕೆ, ಅಂದರೆ ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತಲೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್, ಹೂ ಇಸ್ ಕ್ರಿಯೇಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ದ ಕರೆಂಟ್ ವಿಚ್ ಇಸ್ ಪಾಸಿಂಗ್ ಇನ್ ದ ಕಂಡಕ್ಟರ್ ಇಸ್ ಕ್ರಿಯೇಟಿಂಗ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ಚಾಪ್ಟರ್ ಹೆಸರು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕ್ ಕರೆಂಟ್. ಆಯಿತಾ? ಸೊ ಅದು ಎಫೆಕ್ಟ್ ಮಾಡುತ್ತೆ, ಅದು ಮ್ಯಾಗ್ನೆಟಿಸಮ್ನ ಕ್ರಿಯೇಟ್ ಮಾಡ್ತಿದೆ. ಕರೆಂಟ್, ದ ಕಂಡಕ್ಟರ್ ವಿಚ್ ಇಸ್ ಕ್ಯಾರಿಂಗ್ the current is creating a magnetic field around it, and this concept only elaborately we will study here. ಹೆಂಗೆ ಇದನ್ನು
ನಾವು ಒಂದು ಏನೋ ಅರ್ಥ ಆದರೆ, ಒಂದು ಲಾ ಅರ್ಥ ಆದರೆ ಅದನ್ನು ನಾವು ಹ್ಯೂಮನ್ಸ್ಗೆ ಹೆಲ್ಪ್ ಆಗೋ ಥರ ಮಾಡಬೇಕು. ವಿ ಹ್ಯಾವ್ ಟು ಮೇಕ್ ಇಟ್ ಯೂಸ್ಫುಲ್ ಸ್ಟಫ್. ಸುಮ್ಮನೆ ಏನೋ ಒಂದು ಅರ್ಥ ಆಯಿತು ಅಂದ ತಕ್ಷಣ ಬಿಡೋಕ್ಕಾಗಲ್ಲ. ಸೈನ್ಸಲ್ಲಿ ಇಟ್ ಅಂಡರ್ಸ್ಟ್ಯಾಂಡ್ ದ ಲಾಸ್ ಆ್ಯಂಡ್ ಅಪ್ಲೈ ದ ಲಾ ಆ್ಯಂಡ್ ಫೈಂಡ್ ಸಮಥಿಂಗ್ ದಟ್ ವಿಲ್ ಯುಟಿಲೈಸ್ ದ ಮ್ಯಾನ್ ಕೈಂಡ್. ಹಾಗೆ ಇಲ್ಲಿ ಈ ಚಾಪ್ಟರ್ ನೀವು ಡೀಟೇಲ್ಡಾಗಿ ಮುಂದಕ್ಕೆ ಹೋದರೆ, ಓಕೆ, ದ ಫಸ್ಟ್ ಥಿಂಗ್ ಐ ಟೋಲ್ಡ್ ಯು, ಈ ನೋಡಿ ನಾನು ಪಿಕ್ಚರ್ ಹಾಕ್ತೀನಿ. ಸೊ ದಿಸ್ ಎಕ್ಸ್ಪೆರಿಮೆಂಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಕರೆಂಟ್ ಪಾಸ್ ಆದಾಗ ಅಲ್ಲೊಂದು ಕಾಂಪಸ್ ಇಟ್ಟಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆ. ಆ ಕಾಂಪಸ್ ಡಿಫ್ಲೆಕ್ಟ್ ಆಗುತ್ತೆ, ಆಯಿತಾ. ಸೊ ಅವ್ರು ಏನು ಗಮನಿಸು ಅಂದರೆ, ಕಾಂಪಸ್ನ ಕರೆಂಟ್ ಕಂಡಕ್ಟರ್ ಹತ್ರ ತಂದಷ್ಟು ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಿತ್ತಂತೆ, ದೂರ ಹೋದಷ್ಟು ಡಿಫ್ಲೆಕ್ಷನ್ ಕಡಿಮೆ ಆಗ್ತಿತ್ತಂತೆ. ಅಂದ್ರೆ ಅರ್ಥ ಏನು, ಎಷ್ಟು ಹತ್ರ ನೀವು ಇರ್ತೀರ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹತ್ರ, ಅಷ್ಟು ನಿಮಗೆ ಮ್ಯಾಗ್ನೆಟಿಸಮ್ ಜಾಸ್ತಿ ಇರುತ್ತೆ. ದೂರ ಹೋಗ್ತಾ ಹೋಗ್ತಾ ಮ್ಯಾಗ್ನೆಟಿಸಮ್ ಕಡಿಮೆ ಆಗುತ್ತೆ. ದಟ್ ಈಸ್ ವೈ ದ ಮ್ಯಾಗ್ನೆಟ್ ಇನ್ ದ ಕಾಂಪಸ್ ಒಳಗಡೆ ಇರೋದು ಆರೋ ಮಾರ್ಕ್ ಇರುತ್ತಲ್ಲ, ಅದು ಮ್ಯಾಗ್ನೆಟಲ್ಲೇ ಮಾಡಿರ್ತಾರೆ. ಅದು ಡಿಫ್ಲೆಕ್ಷನ್ ಯಾವಾಗ ಜಾಸ್ತಿ ಇರುತ್ತೆ, ವೆನ್ ಇಟ್ ಕಮ್ಸ್ ಟುವರ್ಡ್ಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ವೆನ್ ಇಟ್ ಗೋಸ್ ಅವೇ ದೆರ್ ಇಸ್ ಲೆಸ್ಸರ್ ಡಿಫ್ಲೆಕ್ಷನ್. ಓಕೆ, ಇದು ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇದು ಹೆಂಗಾರು ಕೇಳ್ಬೋದು ನಿಮ್ಗೆ ಎಕ್ಸಾಮಲ್ಲಿ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವಾಗ ವೆರೈಟೀಸ್ ಆಫ್, ಇವಾಗ ಫಸ್ಟ್ ಮ್ಯಾಗ್ನೆಟ್ ಬಗ್ಗೆ ಓದೋಣ. ಮ್ಯಾಗ್ನೆಟ್ ಪ್ರಾಪರ್ಟೀಸ್ ಓದ್ಬಿಟ್ಟು ಒಂದ್ಸತಿ, ದೆನ್ ವಿಲ್ ಕಮ್ ಬ್ಯಾಕ್ ಟು ಹೌ ಇಟ್ ಈಸ್ ಯುಟಿಲೈಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಫಸ್ಟ್ ಪಾಯಿಂಟ್ ಇಸ್, ಇವಾಗ ನಾನು ಆಗಲೇ ಹೇಳಿದೆ, ಈ ಕಾನ್ಸೆಪ್ಟ್ ಹೇಳಿದೆ. ನೆಕ್ಸ್ಟ್ ಇವಾಗ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸಲ್ಲಿ ಬಾರ್ ಮ್ಯಾಗ್ನೆಟ್ಟು, ಆಮೇಲೆ ನೀವು ಓದಿರ್ತೀರ ಹಾರ್ಸ್ ಶೂ ಮ್ಯಾಗ್ನೆಟ್ಟು, ಅಥವಾ ಸರ್ಕಲ್ ನಾವು ಇದು ಆಟಾಡ್ತಿರಲ್ಲ, ಹಿಂಗೆ ಮೇಲ್ ಬಿಸಾಕ ಟ್ರರ್ ಅಂತ ರ್ಯಾಟಲ್ಸ್ ಥರ ಸೌಂಡ್ ಬರುತ್ತಲ್ಲ, ಅದಕ್ಕೇನಂತಾರೆ, ಅಂಗಡಿಲೆಲ್ಲ ಸಿಗುತ್ತೆ ಸ್ಟೇಷನರಿ ಶಾಪಲ್ಲಿ. ಸುಮ್ಮನೆ ಅದು 2 ಮ್ಯಾಗ್ನೆಟ್ ರ್ಯಾಟಲ್ಸ್ ಅಂತಾರೆ ಅದಕ್ಕೆ. ಮೇಲೆ ಬಿಸಾಕಿದ್ರೆ ಟ್ರರ್ ಅಂತ ಅದು ರಿಪಲ್ ಆಗಿ ಬರುತ್ತೆ. ವಿ ನೋ ದ ಪ್ರಾಪರ್ಟಿ, ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ ಲೈಕ್ ಪೋಲ್ಸ್ ಏನಾಗುತ್ತೆ, ಲೈಕ್ ಪೋಲ್ಸ್ ರಿಪಲ್ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಲೈಕ್ ಪೋಲ್ಸ್ ರಿಪಲ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಇದೊಂದು ಬೇಸಿಕ್ ಕಾನ್ಸೆಪ್ಟ್ನ ಕಲ್ತಿರೋದು. ನಾವು ಇನ್ನೊಂದೇನು ಕಲ್ತಿದ್ದೀವಿ, ನಾವು ಒಂದು ಬಾರ್ ಮ್ಯಾಗ್ನೆಟ್ ತೊಗೊಂಡ್ರಿ. ಇಫ್ ಇಟ್ ಟೇಕ್ ಎ ಬಾರ್ ಮ್ಯಾಗ್ನೆಟ್, ಆಯಿತಾ, ಒಂದು ಬಾರ್ ಮ್ಯಾಗ್ನೆಟ್ ಅಂದರೆ ನಿಮ್ಮ ಚಾಕ್ಲೇಟ್ ಬಾರ್ ಥರ ಒಂದು ಬಾರ್ ಮ್ಯಾಗ್ನೆಟ್ ಇದ್ದರೆ, ಓಕೆ, ಇಟ್ ವಿಲ್ ಹ್ಯಾವ್ 2 ಪೋಲ್ಸ್, 2 ಪೋಲ್ ಇರಲೇಬೇಕು, ನಾರ್ತ್ ಪೋಲು ಸೌತ್ ಪೋಲ್. ಎನಿ ಮ್ಯಾಗ್ನೆಟ್ ವಿಲ್ ಹ್ಯಾವ್, ನಮ್ಮ ಅರ್ಥ ದೊಡ್ಡ ಮ್ಯಾಗ್ನೆಟ್ ಅಂತ ವಿ ಕನ್ಸಿಡರ್ ಅರ್ತ್ ಇಸ್ ಎ ಬಿಗ್ ಮ್ಯಾಗ್ನೆಟ್. ಓಕೆ, ಅದಕ್ಕೆ 2 ಪೋಲ್ ಇದೆ, ನಾರ್ತ್ ಪೋಲ್ ಸೌತ್ ಪೋಲ್ ಇದೆ, ಆಯಿತಾ. ಅದೇ ಥರ ಎನಿ ಮ್ಯಾಗ್ನೆಟ್ಗೆ ಅದಕ್ಕೆ ನಾರ್ತ್ ಪೋಲು ಸೌತ್ ಪೋಲ್ ಇರಲೇಬೇಕು, ಆಯಿತಾ. ಇದಕ್ಕೆ ನಾರ್ತ್ ಸೈಡ್ ಎಂಡಿಗೆ ನಾರ್ತ್ ಪೋಲು, ಇದಕ್ಕೆ ಸೌತ್ ಪೋಲ್ ಅಂತಾರೆ. ಓಕೆ, ಈಗ ಮ್ಯಾಗ್ನೆಟ್ ಅಂದರೆ ಅದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲೇಬೇಕು ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅದಕ್ಕೆ ಅಲ್ವಾ, ನೀವು ಕಬ್ಳ ತೊಗೊಂಡು ಟಕ್ಕಂತ ಅನ್ಕೊಂಡ್ಬಿಡುತ್ತೆ, ಅಥವಾ ಇನ್ನೊಂದು ಮ್ಯಾಗ್ನೆಟ್ ತೊಗೊಂಡು ಟಕ್ಕಂತ ಅನ್ಕೊಳ್ಳುತ್ತೆ, ರಿಪಲ್ ಆದರೂ ಮಾಡುತ್ತೆ, ಅಟ್ರಾಕ್ಟ್ ಆದರೂ ಮಾಡುತ್ತೆ. ನಿಮ್ಗೆ ಗೊತ್ತು, ಇಲ್ಲಿ ನೀವು ಇಫ್ ಇಟ್ ಇಲ್ಲ ಇನ್ನೊಂದು ಮ್ಯಾಗ್ನೆಟ್ ಅನ್ಕೊಳ್ಬೇಕಂದ್ರೆ ಇಲ್ಲಿ ಯಾವ ಪೋಲ್ ತರಬೇಕು, ಇಲ್ಲಿ ನಾರ್ತ್ ಪೋಲ್ ತಂದರೆ ಮಾತ್ರ ಅಟ್ರಾಕ್ಟ್ ಆಗೋದು, ಆಯಿತಾ. ಅದೇ ಸೌತ್ ಪೋಲ್ ತಂದರೆ ಏನಾಗುತ್ತೆ, ಇದು ರಿಪಲ್ ಆಗುತ್ತೆ, ಪುಷ್ ಮಾಡುತ್ತೆ, ರಿಪಲ್ ಆಗುತ್ತೆ. ಅದೇ ನೀವು ಇಲ್ಲಿ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಯಾವ ಪೋಲ್ ತರಬೇಕು, ಸೌತ್ ಪೋಲ್ ಅವಾಗಲೇ ಇದು ಅಟ್ರಾಕ್ಟ್ ಆಗುತ್ತೆ, ಅಂದರೆ ಅಟ್ರಾಕ್ಟ್ ಆಗೋದು, ಆಯಿತಾ. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಟ್ರಾಕ್ಷನ್ ರಿಪಲ್ಷನ್. ಇದೇನಂದರೆ, ಇವಾಗ ಯಾರು ಕೇಳ್ಬೋದು ನಿಮಗೆ, ಹೌ ಕ್ಯಾನ್ ಯು ಫೈಂಡ್ ಔಟ್, ಇವಾಗ ನಿಮಗೆ ಮ್ಯಾಗ್ನೆಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಪ್ಪ, ನಾರ್ತ್ ಪೋಲ್ ಯಾವುದು ಸೌತ್ ಪೋಲ್ ಅಂತ ಗೊತ್ತಾಗೋಗ್ಬಿಡುತ್ತಾ. ಈಗ ಯಾವುದೋ ಒಂದು ಮ್ಯಾಗ್ನೆಟ್ ಕೊಟ್ಟರು, ಆಯಿತಾ, ಇನ್ನೊಂದು ಮ್ಯಾಗ್ನೆಟ್ ಕೊಟ್ಬಿಟ್ಟು ಅದ್ರದ್ದು ನಾರ್ತ್ ಪೋಲ್ ಸೌತ್ ಪೋಲ್ ಕಂಡುಹಿಡಿದು ಅಂದರೆ ಹೆಂಗೆ ಕಂಡುಹಿಡಿತೀರಾ? ಇದು ಹೆಂಗಾರು ಕೇಳ್ಬೋದು ಪ್ರಶ್ನೆ. ಇವಾಗ ಒಂದು ಮ್ಯಾಗ್ನೆಟ್ ನಾನು ಕೊಡ್ತೀನಿ, ಒಂದು ಬಾರ್ ಮ್ಯಾಗ್ನೆಟ್ ಕೊಡ್ತೀನಿ, ಅದಕ್ಕೆ ನಾರ್ತ್ ಸೌತ್ ಮಾರ್ಕ್ ಮಾಡಿದ್ದೀನಿ ನಾನು. ಐ ಗಿವ್ 1 more ಬಾರ್ ಮ್ಯಾಗ್ನೆಟ್ ವೇರ್ ಐ ಹ್ಯಾವ್ ನಾಟ್ ಮಾರ್ಕ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಹೌ ಕ್ಯಾನ್ ಯು ಫೈಂಡ್ ಇನ್ನೊಂದು ಬಾರ್ ಮ್ಯಾಗ್ನೆಟಲ್ಲಿ ಅದೇ ನಾರ್ತು ಅದೇ ಸೌತು ಅಂತ ಹೆಂಗೆ ಮಾರ್ಕ್ ಮಾಡ್ತೀರಾ? ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ ನೀವು ಕರೆಕ್ಟಾಗಿ ಯೋಚನೆ ಮಾಡ್ತಿರ್ತೀರಾ. ಹೆಂಗೆ ಯೋಚನೆ ಮಾಡೋದು? ಇನ್ನೊಂದು ಬಾರ್ ಮ್ಯಾಗ್ನೆಟ್ ತೊಗೊಂಬನ್ನಿ, ಆಯಿತಾ. ತೊಗೊಂಬಂದಾಗ ಅದು ಅಟ್ರಾಕ್ಟ್ ಆದರೆ ಆ ಕಡೆ ಸೈಡ್, ಇನ್ನೊಂದು ಬಾರ್ ಮ್ಯಾಗ್ನೆಟ್ ತೊಗೊಂಬಂದು ಈ ಕಡೆ ಸೈಡು. ಇವಾಗ ಇದು ಅಟ್ರಾಕ್ಟ್ ಆಗ್ತಿದೆ, ಈ ಪೋಲ್ ಏನಿರುತ್ತೆ, ಇದು ನಾರ್ತ್ ಪೋಲೇ ಇರುತ್ತೆ. ಇದು ನಾರ್ತ್ ಪೋಲ್ ಆದಮೇಲೆ ಇನ್ನು ಉಳಿದಿರೋದು ಯಾವುದು? ಇನ್ನು ಉಳಿದಿರೋದು ಸೌತ್ ಪೋಲ್ ಆಗಲೇಬೇಕು. ಅರ್ಥ ಆಯ್ತಾ? ಅದೇ ನೀವು ತೊಗೊಂಬಂದಾಗ ರಿಪಲ್ ಹಾಕಿದ್ರೆ ಅದು ಸೌತ್ ಪೋಲ್, ಇದು ನಾರ್ತ್ ಪೋಲ್. ಆ ಥರ ನೀವು ಮಾರ್ಕ್ ಮಾಡ್ಬೋದು. ಅಂಡರ್ಸ್ಟುಡ್ ಹೌ ಟು ಮಾರ್ಕ್ ವೆನ್ ಯು ಆರ್ ಗಿವನ್ 2 different ಮ್ಯಾಗ್ನೆಟ್, 2 different ಬಾರ್ ಮ್ಯಾಗ್ನೆಟ್ಸ್. ಒಂದಕ್ಕಾಗಲೇ ನೇಮಿಂಗ್ ಇದೆ, ನಾರ್ತ್ ಸೌತ್. ಇನ್ನೊಂದಕ್ಕೆ ನೀವು ನೇಮಿಂಗ್ ಮಾಡಬೇಕಂದ್ರೆ ಈ ಕಾನ್ಸೆಪ್ಟ್ ಮೇಲೆ ನಾರ್ತ್ ಸೌತ್ ಹೆಂಗೆ, ನಾರ್ತ್ ರಿಪಲ್ ಆಗುತ್ತೆ, ಸೌತ್ ರಿಪಲ್ ಆಗುತ್ತೆ. ನಾರ್ತು ಮತ್ತು ಸೌತು ಒಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ. ಒಂದು ನಾರ್ತ್ ಇರಬೇಕು, ಇನ್ನೊಂದು ಸೌತ್ ಇರಬೇಕು, ಅವು ಅಟ್ರಾಕ್ಟ್ ಆಗುತ್ತೆ. ಓಕೆ, ದಟ್ ಇಸ್ ವೈ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್, ಲೈಕ್ ಪೋಲ್ಸ್ ರಿಪಲ್ಸ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮ್ಗೆ ಇನ್ನೊಂದು ಗೊತ್ತಿರಬೇಕಾಗಿದೆ. ಈಗ ನೆಕ್ಸ್ಟ್ ನಾನು ಅಂದೇ ಒಂದು ಬಾರ್ ಮ್ಯಾಗ್ನೆಟ್ ಸುತ್ತಲೂ ಕೂಡ ಎನಿ ಮ್ಯಾಗ್ನೆಟ್ ಅರೌಂಡ್ ಇಟ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್. ಆ ಮ್ಯಾಗ್ನೆಟಿಕ್ ಫೋರ್ಸ್ ಏನಿರುತ್ತೆ ಅದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಥರ ಇರುತ್ತೆ, ಒಂದು ಇಮ್ಯಾಜಿನರಿ ಲೈನ್ ಥರ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆಮೇಲೆ ನೀವು ಬೇಕಿದ್ರೆ ಇದು ಎಕ್ಸ್ಪೆರಿಮೆಂಟ್ ನೀವು ಮಾಡಿರ್ತೀರಾ, ಆಯಿತಾ. ಒಂದು ಮ್ಯಾಗ್ನೆಟ್ ಸುತ್ತಲೂ ನೀವು ಐರನ್ ಫೀಲಿಂಗ್ಸು ಎಲ್ಲ ಐರನ್ನ ಪುಡಿಯಾಗಿ ಐರನ್ ತೊಗೊಂಡೋಗಿ ಹಾಕಿದ್ರೆ ಅದು ಸುಮ್ಮನೆ ಅನ್ಕೊಂಡ್ಬಿಡಲ್ಲ, ಅದು ಒಂದು ಫಾರ್ಮಲ್ಲಿ ಬರುತ್ತೆ. ಯಾವ ಥರ ಫಾರ್ಮು? ಈ ಥರ ಒಂದು ಫಾರ್ಮು, ಆಯಿತಾ. ಹಿಂಗೆ ಬಂದು ಹಿಂಗೆ ಬರುತ್ತೆ, ಈ ಥರ ಫಾರ್ಮಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ಥರ ಕೂತ್ಕೊಳ್ಳುತ್ತೆ. ನಾನು ಒಂದು ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ. ಓಕೆ, ಸೊ ಇವಾಗ ಇಲ್ಲಿ ಈ ಥರ ಹೋಗ್ತಾ ಇರುತ್ತೆ, ಇಲ್ಲಿ ಈ ಥರ ಹೋಗ್ತಾ ಇರುತ್ತೆ, ಆಯಿತಾ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್.
ಆಯಿತಾ. ಇದೇ ಥರನೇ ನೀವು ಐರನ್ ಫಿಲ್ಲಿಂಗ್ಸ್ ಹಾಕಿದ್ರೆ ಇದೇ ಥರನೇ ಕೂತ್ಕೊಳ್ಳುತ್ತದು, ಈ ಥರ ಅರೇಂಜ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನೇ ಈ ಥರ ಅರೇಂಜ್ ಮಾಡ್ಕೊಂಡ್ಬಿಡುತ್ತೆ. ಈ ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಈ ಲೈನ್ಗೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೀವಿ. ಅಂದರೆ ಎಲ್ಲ ಮ್ಯಾಗ್ನೆಟ್ ಸುತ್ತಲೂ ಕೂಡ ಅರೌಂಡ್ ಎನಿ ಮ್ಯಾಗ್ನೆಟ್ ದೇರ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ನಾವು ಇವಾಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಕೇಳ್ತಾರೆ, ಅದೇನು ಅಂದರೆ ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟಿ ಏನು ಅಂತ ಕೇಳ್ತಾರೆ. ಓಕೆ, ಏನು ಪ್ರಾಪರ್ಟೀಸ್ ಅಂದರೆ ನೋಡಕ್ಕೆ ಹೆಂಗೆ ಕಾಣಿಸುತ್ತೆ ಅದು ಅಂತ, ಅದು ಗುಣಲಕ್ಷಣ ಏನು ಅಂತ. ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ವಾಟರ್. ವಾಟರ್ ಇಸ್ ಲೆಸ್ ವಿಸ್ಕಸ್, ಅಂದರೆ ಅದು ನೀವು ಆರಾಮಾಗೆ ಕುಡಿಬೋದು. ಜ್ಯೂಸ್ ಎಲ್ಲ ಗಟ್ಟಿಯಾಗಿರುತ್ತೆ, ಬಟ್ ಇದು ನೀವು ಆರಾಮಾಗಿ ಕುಡಿಬೋದಲ್ವಾ. ಈಗ ಸ್ಟ್ರಾ ಹಾಕಿದ್ರೆ ತುಂಬ ಫೋರ್ಸ್ ಹಾಕ್ಬೇಕಂತೇನಿಲ್ಲ, ಇಟ್ ಈಸ್ ಲೆಸ್ ವಿಸ್ಕಸ್. ಅಥವಾ ವಾಟರ್ ವಿಲ್ ಫ್ಲೋ ಈಸಿಲಿ, ಆಯಿತಾ. ಅಥವಾ ವಾಟರ್ ಇಸ್ ಇಟ್ ಇಸ್ ವೈಟ್ ಇನ್ ಕಲರ್. ಈ ಥರ ಒಂದು ಪ್ರಾಪರ್ಟಿ ನೋಡಕ್ಕೆ ಹೆಂಗೆ ಕಾಣಿಸುತ್ತೆ, ಏನು ಗುಣಲಕ್ಷಣಗಳೇನು. ನೀರನ್ನು ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಆಗುತ್ತೆ, ನೀರನ್ನು ನಾವು ಬಿಸಿ ಮಾಡಿದ್ರೆ ಆವಿ ಆಗುತ್ತೆ, ಇಟ್ ಬಿ ಟ್ರಾನ್ಸ್ಫಾರ್ಮ್ಸ್ ಟು ಸಾಲಿಡ್ ಟು ಲಿಕ್ವಿಡ್ ಟು ವೇಪರ್. ಇಟ್ಸ್ ಆಲ್ ಪ್ರಾಪರ್ಟೀಸ್. ಅದೇ ಥರ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಪ್ರಾಪರ್ಟೀಸ್ ಏನು ಅಂತ ಕೇಳ್ತಾರೆ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ವಾಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್, ಓಕೆ, ಇಟ್ ಜನರೇಟ್ಸ್ ಫ್ರಮ್ ನಾರ್ತ್ ಪೋಲ್. ನಾರ್ತ್ ಪೋಲಲ್ಲಿ ಜನರೇಟ್ ಆಗಿ ನೋಡಿ, ಜನರೇಟ್ ನಾರ್ತ್ ಪೋಲ್ ಆಗಿ ಸೌತ್ ಪೋಲ್ಗೆ ಬರುತ್ತೆ. ನಾರ್ತಿಂದ ಜನರೇಟ್ ಆಗಿ ನೋಡಿ ಸೌತ್ಗೆ ಬರಬೇಕಾದ್ರೆ ನೋಡಿ ಹೆಂಗೆ ಈ ಥರ ಸೌತ್ ಕಡೆ ಬರುತ್ತೆ. ನಾರ್ತಿಂದ ಬಂದು ಸೌತ್ ಕಡೆ ಬರುತ್ತೆ. ಇದನ್ನು ಗ್ಯಾಪ್ ಮಾಡ್ಕೊಳ್ಳಿ. ನೀರು ನಾರ್ತಿಂದ ಸೌತ್ಗೆ ಹರಿಯುತ್ತೆ ಅಂತ ಗ್ಯಾಪ್ ಮಾಡ್ಕೊಳ್ಳಿ. ಆಲ್ವೇಸ್ ಇದು ಫಸ್ಟ್ ಪ್ರಾಪರ್ಟಿ. ದೆನ್ ಓಕೆ, ಆಲ್ವೇಸ್ ದ ಫೀಲ್ಡ್ ಲೈನ್ ದ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಕಮ್ ಟುವರ್ಡ್ಸ್ ದ ಸೌತ್ ಪೋಲ್. ಇದು ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಹೆಂಗೆ ದೇ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಕ್ಲೋಸ್ ಆಗಿದೆ, ಕ್ಲೋಸ್ ಲೂಪ್. ಬಿಡಿ ಬಿಡಿ ಆಗಿದೆಯಾ, ಹಿಂಗೆ ಬಿಟ್ಟೋಗ್ಬಿಡುತ್ತಾ, ಹಿಂಗೆ ಬಿಟ್ಟೋಗ್ಬಿಡಿ, ಯಾವ್ದ್ರಲ್ಲಿ ಹಿಂಗೆ ಬಿಟ್ಟೋಗಿಲ್ಲ. They form a closed loop. The magnetic field lines, they form a closed loop. Okay, this is the second point. Third point, magnetic field lines ಹತ್ತತ್ರ ಬಂದಷ್ಟು ಸ್ಟ್ರಾಂಗ್ ಆಗಿ ತುಂಬ ಹತ್ತತ್ರ ಇರುತ್ತೆ. ನೋಡಿ ಇಲ್ಲಿ ಫೀಲ್ಡು ತುಂಬ ಇಲ್ಲಿ ಅಟ್ರಾಕ್ಟ್ ಮಾಡ್ತಿರುತ್ತೆ ಎಡ್ಜಸ್ ಅಲ್ಲಿ. ಸೊ ಇಲ್ಲಿ ತುಂಬ ಹತ್ತತ್ರ ಡೆನ್ಸ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೆನ್ಸ್ ಆಗಿರುತ್ತೆ ವೇರ್ ನಿಯರ್ ದ ಪೋಲ್ಸ್. ಓಕೆ, ದಿಸ್ ಇಸ್ ಥರ್ಡ್ ಪ್ರಾಪರ್ಟಿ. ಯಾವುದು ಫಸ್ಟ್ ಪ್ರಾಪರ್ಟಿ ಏನಂದ್ರೆ ನಾರ್ತಿಂದ ಜನರೇಟ್ ಆಗಿ ಸೌತ್ ಕಡೆ ಬರುತ್ತೆ. ಸೆಕೆಂಡ್ ಪ್ರಾಪರ್ಟಿ ಏನು ಇದೆ, ಫ್ರಮ್ ದ ಕ್ಲೋಸ್ ಲೂಪ್. ಥರ್ಡ್ ಪ್ರಾಪರ್ಟಿ ಏನು, ನಿಯರ್ ದ ಪೋಲ್ಸ್ ದೇ ಆರ್ ಡೆನ್ಸರ್ ಟು ಈಚ್ ಅದರ್. ತುಂಬ ಡೆನ್ಸ್, ಯಾಕಂದ್ರೆ ಅಲ್ಲಿ ಜಾಸ್ತಿ ಫೋರ್ಸ್ ಇರುತ್ತಲ್ವ, ಅದಕ್ಕೆ ಫೀಲ್ಡ್ ಲೈನ್ಸ್ ಕೂಡ ಜಾಸ್ತಿ ಇರುತ್ತೆ, ಅಲ್ಲಿ ಡೆನ್ಸ್ ಆಗಿರುತ್ತೆ. ಓಕೆ, ದಿಸ್ ದ ಮೇನ್ 3 ಪ್ರಾಪರ್ಟಿ ದಟ್ ಯು ಶುಡ್ ನೋ. ಆಯ್ತಾ. ಇವಾಗ ಇಲ್ಲಿ ಒಂದಿದೆ, ಇಲ್ಲಿ ಒಂದು ನಿಮ್ಗೆ ಕಾಣಿಸುತ್ತೆ, ಅದು ಇಂಟರ್ಸೆಕ್ಟ್ ಆಗಲ್ಲ. ನೋಡಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ ಎರಡು ಫೀಲ್ಡ್ ಲೈನ್ಸು, ಅಂದರೆ ಹಿಂಗೆ ಹೋಗಿ ಈ ಥರ ಎಲ್ಲ ಇಂಟರ್ಸೆಕ್ಟ್ ಆಗಿ ನೋಡಿ, ಯಾವುದು ಇಂಟರ್ಸೆಕ್ಟ್ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟೇ ಆಗಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಇವಾಗ ಇದ್ರ ಮೇಲೆ ಒಂದು ಕ್ವಶನ್ ಇದೆ ನೋಡಿ, ಮಾಡೆಲ್ ಪೇಪರಲ್ಲಿ ಆನ್ ಯರ್ ಸ್ಕ್ರೀನ್ ನೋಡಿ. ಇದು ಯಾವ ಮಾಡೆಲ್ ಪೇಪರಲ್ಲಿ ನಾನು ತೊಗೊಂಡಿದ್ದೆ ನೋಡಿ, ಇದೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ ಬೋರ್ಡ್ ಬರ್ತಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾವುದು ಪ್ರಾಪರ್ಟಿ ಅಲ್ಲ. ಇಲ್ಲಿ ಎಲ್ಲ ಓದಿ, ನೀಟಾಗಿ ಓದಿ. ಫಸ್ಟ್ ನೋಡಿ ಆಪ್ಷನ್ ಸಿ ಇದೆ ನೋಡಿದ್ರೆ ನೀವು, ದೇ ಡು ನಾಟ್ ಇಂಟರ್ಸೆಕ್ಟ್ ಅಂತ ಕೊಡ್ತಿದ್ದಾರೆ, ನಾಟ್ ಅಂತ ಕೇಳ್ತಿದ್ದಾರೆ, ಯಾವುದು ಪ್ರಾಪರ್ಟಿ ಅಲ್ಲ ಅಂತ. ಆಯಿತಾ. ಇವಾಗ ಪ್ರಾಪರ್ಟಿ ಯಾವುದಲ್ಲ ಅಂದರೆ ಇಂಟರ್ಸೆಕ್ಟ್ ಆಗಲ್ಲ, ಇದು ಪ್ರಾಪರ್ಟಿ. ಓಕೆ, ಸೊ ಏನಂದ್ರೆ ಗ್ಯಾಪ್ನ ಇಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಡು ನಾಟ್ ಇಂಟರ್ಸೆಕ್ಟ್. ಆಯಿತಾ. ಇದು ಹೆಂಗಾರು ಕೇಳ್ಬೋದು, ಫೈನ್ ದ ರಾಂಗ್ ಸ್ಟೇಟ್ಮೆಂಟ್, ಈ ಥರ ಕೇಳ್ಬೋದು, ಫೈನ್ ದ ರೈಟ್ ಸ್ಟೇಟ್ಮೆಂಟ್. ಓಕೆ, ರೈಟ್ ಗೊತ್ತಾಯ್ತಲ್ಲ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇ ಸ್ಟಾರ್ಟ್ ಫ್ರಮ್ ನಾರ್ತ್ ಟು ಆ್ಯಂಡ್ ಎಂಡ್ ಅಟ್ ಸೌತ್, ಆ್ಯಂಡ್ ದೇ ಫ್ರಮ್ ದ ಕ್ಲೋಸ್ ಲೂಪ್, ದೇ ಆರ್ ಡೆನ್ಸರ್ ಟುವರ್ಡ್ಸ್ ದ ಪೋಲ್ಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ದೇ ಡು ನಾಟ್ ಇಂಟರ್ಸೆಕ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಂಟರ್ಸೆಕ್ಟ್ ಆಗಲ್ಲ. ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂದರೆ, ಹೆಂಗೆ ಇಂಟರ್ಸೆಕ್ಟ್ ಆಗುತ್ತೆ, ಇಂಟರ್ಸೆಕ್ಟ್ ಆದರೆ ಆ ಪಾಯಿಂಟಲ್ಲಿ ನಾರ್ತು ಇದೆ ಸೌತು ಇದೆ ಅಂತ ಅರ್ಥ. ಯಾವ್ದಾರ ಒಂದು ಪಾಯಿಂಟ್ ಇರುತ್ತಲ್ಲ, ಅಲ್ಲೇ ನಾರ್ತು ಅಲ್ಲೇ ಸೌತ್ ಅಂತ ಇರುತ್ತಾ. ಇವಾಗ ನಾರ್ತಿಂದ ಜನರೇಟ್ ಆಗಿ ಸೌತ್ಗೆ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇಂಟರ್ಸೆಕ್ಟ್ ಆಗುತ್ತೆ ಅಂದರೆ ಏನದು, ಅದು ಸೈನ್ಸೇ ಅಲ್ಲ, ನಾನ್ ಸೆನ್ಸು. ಆಯಿತಾ. ಸೊ ಅದಕ್ಕೆ ಇಂಟರ್ಸೆಕ್ಟ್ ಆಗಲ್ಲ. ಇದು ಮೊದಲು ಗ್ಯೂರಿಸನ್ ಕೇಳೋರು ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತ. ವೈ, ಬಿಕಾಸ್ ಇಫ್ ದ ಇಂಟರ್ಸೆಕ್ಟ್, ಓಕೆ, that means at that point there must be both the poles, which is north and south, which is not possible. ಇದನ್ನು ನೀವು ಇವಾಗಲೂ ಕೇಳ್ಬೋದು. ಓಕೆ, ದೇ ಡು ನಾಟ್ ಇಂಟರ್ಸೆಕ್ಟ್ ಬಿಕಾಸ್ ಇಫ್ ದೇ ಇಂಟರ್ಸೆಕ್ಟ್ ಅಟ್ ದಟ್ ಪಾಯಿಂಟ್ ಇಟ್ ಮೀನ್ಸ್ ದಟ್ ದೇರ್ ಆರ್ 2 poles ವಿಚ್ ಇಸ್ ನಾಟ್ ಪಾಸಿಬಲ್. ಆ ಒಂದೇ ಜಾಗದಲ್ಲಿ 2 ಪೋಲ್ ಬರೋಕ್ಕೆ ಸಾಧ್ಯನಾ, ನಾರ್ತ್ ಸೌತ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಇಂಪಾರ್ಟೆಂಟು, ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ಬೋದು. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟು, ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇವಾಗ ನಿಮಗೆ ಇದರಲ್ಲಿ ಬರೋ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದ್ರೆ ಒಂದು ಪಿಕ್ಚರ್ ಇದೆ ನೋಡಿ, ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹೆಂಗೆ ನಾರ್ತಿಂದ ಸೌತ್ಗೆ ಬರ್ತಿದೆ ವಿತ್ ಆ್ಯರೋ ಮಾರ್ಕ್ ಎಲ್ಲ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗೋಣ. ಈಗ ನಾನು ಆಗಲೇ ಹೇಳಿದೆ, ನಾರ್ತ್ ಏನಂದರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಗೆ ಹತ್ರ ನೀವು ಒಂದು ಕಾಂಪಸ್ ತೊಗೊಂಬಂದರೆ ಕಾಂಪಸ್ ಡಿಫ್ಲೆಕ್ಟ್ ಆಗುತ್ತೆ. ಯಾಕೆಂದರೆ
ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸುತ್ತಲೂ ಇರುತ್ತೆ ಆಯಿತಾ. ಇದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದರೆ ಇದ್ರಲ್ಲಿ ಸುತ್ತಲೂ ಸುತ್ತಲೂ ಕರೆಂಟ್ ಹೋಗ್ತಾ ಇದೆ, ಹಿಂಗೆ ಕರೆಂಟ್ ಹಿಂಗೆ ಹೋಗ್ತಾ ಇದ್ರೆ ಆಯಿತಾ, ಏನು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತಾ ಆಯಿತಾ. ನಾನು ಹೇಳಿದೆ ಎಲೆಕ್ಟ್ರಿಸಿಟಿ ಪಾಸ್ ಆದರೆ ಅದು ಸುತ್ತಲೂ ಒಂದು ಮ್ಯಾಗ್ನೆಟಿಸಮ್ ಇದ್ದೇ ಇರುತ್ತೆ. ಅದಿದ್ದಾಗ ನೀನು ಹತ್ರ ಒಂದು ಕಾಂಪಸ್ ತೊಗೊಂಬಂದರೆ ಈ ಕಾಂಪಸ್ಸು ಡಿಫ್ಲೆಕ್ಟ್ ಆಗೇ ಆಗುತ್ತೆ ಆಯಿತಾ. ನಾನು ಆಗಲೇ ಹೇಳಿದೆ, ವೆನ್ ಯು ಗೆಟ್ ಕ್ಲೋಸರ್ ದ ಡಿಫ್ಲೆಕ್ಷನ್ ಇಸ್ ಮೋರ್, ವೆನ್ ಯು ಗೆಟ್ ಫಾರ್ ಆ್ಯಂಡ್ ಫಾರ್ ಡಿಫ್ಲೆಕ್ಷನ್ ಇಸ್ ಲೆಸ್. ಅಂದರೆ ತುಂಬ ಅಲ್ಲಾಡ್ತಾ ಇರುತ್ತೆ ಯಾವುದೋ ಹತ್ರ ಬಂದಾಗ. ದೂರ ಹೋದಷ್ಟು ದ ಡಿಫ್ಲೆಕ್ಷನ್ ಇಸ್ ರಿಡ್ಯೂಸ್ಡ್. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಯು ಶುಡ್ ನೋ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್ ಆಯಿತಾ. ಒಂದು ಇದೇ ಕಾನ್ಸೆಪ್ಟ್, ಸ್ಟ್ರೈಟ್ ಕಂಡಕ್ಟರಲ್ಲಿ ಕರೆಂಟು ನೋಡಿ ಹಿಂಗೆ ಕರೆಂಟ್ ನೋಡಿ ಇದು ಹಿಂಗಿದೆಯಲ್ಲ, ಈ ಡೈರೆಕ್ಷನ್ಗೆ ಹೋಗ್ತಿದೆ ಕರೆಂಟು. ಹೆಂಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅಲ್ವಾ. ಇವಾಗ ಇಲ್ಲಿ ನಾವೇನು ಓದಬೇಕಂದ್ರೆ ಇಲ್ಲಿ ಒಂದು ಹೆಂಗಿರುತ್ತೆ ಅದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಏನು ನಿಮ್ಗೆ ಗೊತ್ತು, ನಾವು ಮ್ಯಾಕ್ಸಲ್ಲೂ ಓದಿದ್ದೀವಿ. ಕಾನ್ಸೆಂಟ್ರಿಕ್ ಸರ್ಕಲ್ ಮೀನ್ಸ್ ಸೇಮ್ ಸೆಂಟರ್ ಡಿಫ್ರೆಂಟ್ ರೇಡಿಯೈ ಆಯಿತಾ. ಸೊ ಅಂದರೆ ಒಂದು ಕಂಡಕ್ಟರು ಕರೆಂಟ್ ಪಾಸ್ ಮಾಡಿದ್ರೆ ಓಕೆ, ಇಫ್ ಇಟ್ ಈಸ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ ಇನ್ ದಿಸ್ ಡೈರೆಕ್ಷನ್ ಆಯಿತಾ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇರಲೇಬೇಕಾ ಸುತ್ತಲೂ, ಒಂದು ಲೈನ್ ಹಿಂಗೆ, ಇನ್ನೊಂದು ಹಿಂಗೆ. ಸೊ ಇವಾಗ ನೋಡಿ ಇದು ಕಾನ್ಸೆಂಟ್ರಿಕ್ ಸರ್ಕಲ್, ಒಂದೇ ಸೆಂಟರು ಡಿಫ್ರೆಂಟ್ ರೇಡಿಯೈ, ಒಂದು ರೇಡಿಯೈ ಇನ್ನೊಂದು ರೇಡಿಯೈ ಆಯಿತಾ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿ ಫಾರ್ಮ್ ಆಗುತ್ತೆ ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸ್ಟ್ರೈಟ್ conductor in the straight current carrying conductor okay will form concentric circles. The magnetic field lines are in the form of concentric circle. ಯಾವಾಗ ಸ್ಟ್ರೈಟ್ ಕಂಡಕ್ಟರ್ ಇದ್ದಾಗ ಮಾತ್ರ. ಇದು ನಿಮಗೆ ಗ್ಯಾಪ್ನ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಇದೆ. ಇದು ತುಂಬ ಸಿಂಪಲ್ಲು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಒಂದು ಪಿಕ್ಚರ್ ಇದೆ ನೋಡಿ. ಅಂದರೆ ಈಗ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನು ಹೇಳುತ್ತೆ, ಇನ್ನೊಂದು ಎರಡಿದೆ, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್, ಅದು ಬೇರೆ. ಇದು ಬರೇ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಇದಕ್ಕೆ ಇನ್ನೊಂದು ಹೆಸರಿದೆ, ನೋಟಲ್ಲಿ ಕೊಟ್ಟಿದ್ದಾರೆ. ಅದು ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾಕ್ಸ್ವೆಲ್ ಕಾಕ್ಸ್ಕ್ರೂ ರೂಲ್ ಅಂತ. ಬಟ್ ಏನೇ ಟೆಕ್ಸ್ಟ್ ಬುಕ್ಕಲ್ಲಿ ಮೇನ್ ಹೆಡ್ಡಿಂಗ್ ಮಾಡಿರೋದು ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಏನು ರೈಟ್ ಹ್ಯಾಂಡ್ ಥಂಬ್ ರೂಲು? ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನಕ್ಕಿದೆ, ಇವಾಗ ಯಾವ ಕಡೆ ನಿಮ್ಮ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ ಅಂತ. ಇವಾಗ ಕರೆಂಟ್ ಹಿಂಗೆ ಪಾಸ್ ಆದರೆ ನಾನು ಹಿಂಗೆ ಇಟ್ಕೊಂಡ್ರೆ ಹೆಂಗಿದೆ ಫೀಲ್ಡ್ ಲೈನ್ಸು ನೋಡಿ, ಫೀಲ್ಡ್ ಲೈನ್ಸ್ ಹಿಂಗಿದೆ. ಅದೇ ನಾನು ಕರೆಂಟ್ ಹಿಂಗಿದ್ರೆ ಫೀಲ್ಡ್ ಲೈನ್ಸು ಈ ಥರ ಇರುತ್ತೆ ಡೈರೆಕ್ಷನ್ ಆಯಿತಾ. ಸೊ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಆಯಿತಾ. ಇವಾಗ ನೋಡಿ ನಿಮ್ಮ ಕಡೆ ಯಾವ ಈ ಡೈರೆಕ್ಷನು, ಇದು ಆ್ಯಂಟಿ ಕ್ಲಾಕ್, ಕರೆಂಟ್ ಹಿಂಗೆ ಬರ್ತದೆ, ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನು. ಕರೆಂಟ್ ಹಿಂಗೆ ಬರ್ತದೆ, ನನಗೆ ಕ್ಲಾಕ್ ವೈಸ್ ಡೈರೆಕ್ಷನು. ಇದು ಒಂದು ಕಾನ್ಸೆಪ್ಟ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಸ್ವಲ್ಪ ನೋಡಿ, ತುಂಬ ಸಿಂಪಲ್ ಅದು. ಇದೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನಕ್ಕೆ ಯೂಸ್ ಮಾಡ್ತಾರೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಸ್ ಯೂಸ್ ಟು ನೋ ದ ಹೌ ದ ಫೀಲ್ಡ್ ಲೈನ್ಸ್ ಎದರ್ ಇಟ್ ಇಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಹಿಂಗಿದೆಯಾ, ಅಥವಾ ಇದು ಸಿಂಪಲ್ ಡೈರೆಕ್ಷನ್ ಹೆಂಗಿರುತ್ತೆ ಹಿಂಗೆ ಇಟ್ಕೊಂಡ್ರೆ ಆಯಿತು, ಆ ಡೈರೆಕ್ಷನಲ್ಲಿ ಫೀಲ್ಡ್ ಲೈನ್ಸ್ ಇರುತ್ತೆ ಆಯಿತಾ. ಸೊ ಅದೇ ಹಿಂಗಿದ್ದರೆ ನಾನು ಹಿಂಗೆ ಇಟ್ಕೊಬೇಕು, ಅವಾಗ ಫೀಲ್ಡ್ ಲೈನ್ಸ್ ಹಿಂಗಿರುತ್ತೆ ಆಯಿತಾ. ಫೀಲ್ಡ್ ಲೈನ್ಸ್ ಈ ಥರ ಜನ್ರೇಟ್ ಆಗುತ್ತೆ, ಹಿಂಗೆ ಬಂದು ಹಿಂಗೆ ಬರುತ್ತೆ. ಓಕೆ, ಸೊ ಇದು ನಿಮ್ಮ ರೈಟ್ ಹ್ಯಾಂಡ್ ಥಂಬ್ ರೂಲ್ ಹೇಳೋದು. ಇದು ನಿಮ್ಮ ಗ್ಯಾಪ್ನ ಇರಬೇಕು. ಓಕೆ, ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡ್ಯೂ ಟು ಕರೆಂಟ್ ಥ್ರೂ ಎ ಸರ್ಕ್ಯುಲರ್ ಲೂಪ್. ಅಂದರೆ ಒಂದು ಸ್ಟ್ರೈಟ್ ಕ್ಯಾರಿಂಗ್ ಕಂಡಕ್ಟರ್ ನಾನು ಹಿಂಗೆ ಬೆಂಡ್ ಮಾಡಿದ್ರೆ ಒಂದು ಲೂಪ್ ಆಗುತ್ತೆ. ಲೂಪ್ ಅಂದರೆ ಒಂದು ಸರ್ಕಲ್ ಆಗುತ್ತೆ. ಸರ್ಕಲ್ ಆದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಆಯಿತಾ. ಇದನ್ನು ಒಂದು ಮಾರ್ಕ್ಸ್ ಕೇಳ್ಬೋದು, ಒಂದು ಲೂಪ್ ಥರ ಆದರೆ ಆಯಿತಾ. ಇದು ಯಾವ ರೀತಿ, ಇವಾಗ ಕರೆಂಟ್ ಪಾಸ್ ಆಗ್ತಿದೆ ಅಂದ್ಕೊಳ್ಳಿ, ಇದ್ರಲ್ಲಿ ಕರೆಂಟ್ ಪಾಸ್ ಆಗ್ತಿದೆ, ನಾನು ತೋರಿಸ್ತಾ ಇಲ್ಲ. ಕರೆಂಟ್ ಪಾಸ್ ಆದರೆ ಏನಾಗುತ್ತೆ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರಲೇಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ರೆ ಏನು, ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ರಾಯಿಂಗ್ ನೋಡಿ, ಸ್ಕ್ರೀನಲ್ಲಿ ಆಗ್ತಾ ಇದ್ದೀನಿ. ಸೆಂಟ್ರಲ್ ನೋಡಿ, ಸೆಂಟ್ರಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿಬಿಡುತ್ತೆ. ಸೆಂಟ್ರಲ್ಲಿ ಇದು ಸುತ್ತಲೂ ಅರ್ಥ ಆಗ್ತಿದೆಯಾ, ಇದೊಂಥರ ರೌಂಡು, ಈ ಮಕ್ಕಳೆಲ್ಲ ಹಾಕೊಂಡು ಹಿಂಗೆ ರೌಂಡ್ ಏನಂತಾರೆ, ಹುಲ್ಲಾ ಬುಲ್ಲಾ ಏನೋ ಅಂತಾರಲ್ಲ ಅದಕ್ಕೆ. ಸೊ ಅದು ಆ ಥರ ರೌಂಡ್, ಅದು ಸುತ್ತಲೂ ನೀವು ಕರೆಂಟನ್ನು ಪಾಸ್ ಮಾಡಿದಾಗ ಮಧ್ಯದಲ್ಲಿ ನಿಮಗೆ ಯು ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್. ಯಾಕೆ, ಅದು ನಿಮಗೆ ಸರ್ಕಲ್ ಆಗಿ ದೊಡ್ಡದಾಗಿ ಈ ಥರ ಮಧ್ಯೆ ಬಂದಾಗ ಅದು ಸ್ಟ್ರೈಟ್ ಆಗುತ್ತೆ. ಇಲ್ಲೂ ಅಷ್ಟೇ ಸರ್ಕಲ್ ಇರುತ್ತೆ, ಹಿಂಗಾಗುತ್ತೆ, ಹಿಂಗಾಗಿ ಮಧ್ಯೆ ಬರ್ತಾ ಸ್ಟ್ರೈಟ್ ಇರುತ್ತೆ. ಇನ್ ದ ಸೆಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ is a straight line. ಇದು ಒಂದು ಮಾರ್ಕ್ಸ್. ಇನ್ ಎ ಸರ್ಕ್ಯುಲರ್ ಲೂಪ್ at the center of the circular loop the magnetic field line is straight. It is straight ಆಯ್ತಾ. ಇದು ನಿಮ್ಮ ಸೇಮ್ ಇರುತ್ತೆ. ಸ್ಟ್ರೈಟ್ ಇದ್ರೆ ಏನು, ಎಲ್ಲ ಕಡೆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಲೆಕ್ಕ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ದಟ್ ಯು ನೀಡ್ ಟು ರಿಮೆಂಬರ್ ಹಿಯರ್. ಸೊ ನೆಕ್ಸ್ಟು ನೀವು ಆಮೇಲೆ ಇದರಲ್ಲಿ ಏನು ಅಂದರೆ ಜಾಸ್ತಿ ಇದನ್ನು ನೀವು ಒಂದು ರಿಂಗು ಆಯಿತಾ, ಇನ್ನೊಂದು ಎಷ್ಟೋ ರಿಂಗ್ಸ್ ಹಾಕ್ತಾ ಫೀಲ್ಡ್ ಲೈನ್ಸು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಮೋಟ್ರ್ ತೆಗೆದು ನೋಡಿದ್ರೆ ಸರ್ಕಲ್ ತುಂಬ ರ್ಯಾಪ್ ಮಾಡಿರ್ತಾರೆ, ನೋಡಿದ್ದೀರಾ, ಆ ಕಾಪರ್ ಕಾಯಿಲ್ಸ್ ಸುತ್ತಿ ಇಟ್ಟಿರ್ತಾರೆ. ಯಾಕೆ ಅಂದರೆ
more the number of turns, more the magnetic field, more the magnetic field, more the electricity generated. ಅದಕ್ಕೆ ತುಂಬ ಸರ್ಕಲ್ಸ್ ಇರುತ್ತದೆ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅದೇ ಸೋಲನಾಯ್ಡ್. ಏನು ಸೋಲನಾಯ್ಡ್ ಅಂದರೆ, ಫಸ್ಟ್ ಕಾನ್ಸೆಪ್ಟ್ ಸೋಲನಾಯ್ಡ್ ಅಂದರೆ ಇದು ಎಕ್ಸ್ಪೆರಿಮೆಂಟ್ ನೀವೆಲ್ಲ ಮಾಡಿರ್ತೀರ ಆಯಿತಾ. ಇವಾಗ ಒಂದು ನಿಮ್ಮ ಮನೇಲಿರೋ ಗಂಧದ ಕಡ್ಡಿ. ಸೊ ಈಗ ನಾನು ಹೇಳ್ತೀನಿ ಸೋಲನಾಯ್ಡ್ ಬಗ್ಗೆ. ಇದು ಎಕ್ಸ್ಪೆರಿಮೆಂಟ್ ನೀವು ಮಾಡ್ಬೋದು. ಹೆಂಗೆ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ನೀವು ಒಂದು ಕಾಯಿಲ್ ತಗೊಂಡು ಸುತ್ತಲೂ ಕಾಪರ್ ವೈರ್ ಹಾಕಿ ಅದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಹೇಳಿದೆ ಆ ಕಾಯಿಲ್ ಸುತ್ತಲೂ ಕೂಡ ಕಂಡಕ್ಟರ್ ಕರೆಂಟ್ ಪಾಸ್ ಆಗೋದ್ರಿಂದ ಅಲ್ಲೊಂದು ಮ್ಯಾಗ್ನೆಟಿಸಮ್ ಬರುತ್ತೆ, ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಲೈನ್ಸ್ ಬರುತ್ತೆ. ಆ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ ಮಾಡಿ ನೋಡೋಣ. ಇವಾಗ ಒಂದು ಕಾಯಿಲ್, ಒಂದು ಸಿಲಿಂಡ್ರಿಕಲ್ ಕಾಯಿಲ್ ಅಂದ್ರೆ ಗಂಧದ ಕಡ್ಡಿ ಕವರ್ ಇದೆಯಲ್ಲ ಅಂತ ತೆಗೆದ್ಬಿಟ್ಟು ನೀವು ಸುತ್ತಲೂ ಕೂಡ ಒಂದು ಈಗ ವೈರ್ ಹಾಕ್ತೀರ, ರ್ಯಾಪ್ ಮಾಡ್ತೀರಾ, ವೈರ್ನ ರ್ಯಾಪ್ ಮಾಡ್ತೀರಾ ಆಯ್ತಾ. ಹೆಂಗೆ ರ್ಯಾಪ್ ಮಾಡೋದು ನೋಡಿ, ಇಲ್ಲಿ ವೈರ್ ಇದೆಯಲ್ಲ, ಈ ವೈರ್ ಹಂಗಿಲ್ಲ ಆಕ್ಚುಲಿ. ಇದನ್ನ ತೆಗಿಬೇಕು, ನೀವು ಇದನ್ನ ರ್ಯಾಪ್ ಮಾಡ್ಬೇಕು, ನೀಟಾಗಿ ಕ್ಲೋಸ್ ಆಗಿ ಮಾಡ್ಬೇಕು ಆಯ್ತಾ. ಇನ್ನು ಕ್ಲೋಸ್ ಆಗಿ ರ್ಯಾಪ್ ಮಾಡಿದಾಗ ಓಕೆ. ಸೊ ರ್ಯಾಪ್ ಮಾಡಿ ನೀವು ಕನೆಕ್ಟ್ ಮಾಡೋದು, ಯಾವುದಕ್ಕೆ ನೀವು ಕನೆಕ್ಟ್ ಮಾಡಲೇಬೇಕು. ಏನಕ್ಕೆ, ನೀವು ಕನೆಕ್ಟ್ ಮಾಡಿರ್ತಾನೆ ಸುತ್ತಲೂ ಮ್ಯಾಗ್ನೆಟಿಸಮ್ ಬರೋದು. ಕರೆಂಟ್ ಹೋದ್ರೆ ಮಾತ್ರ, ಇಲ್ಲ ಸುಮ್ಮನೆ ವೈರ್, ಎಲ್ಲಾ ವೈರ್ ಸುತ್ತಲೂ ಕೂಡ ಮ್ಯಾಗ್ನೆಟಿಸಮ್ ಇರಲ್ಲ. ಓನ್ಲಿ ದ ವೈರ್ ದಟ್ ಕ್ಯಾರೀಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅರೌಂಡ್ ಇಟ್. ಇವಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಬಂದೇ ಬರುತ್ತಾ, ಹೆಂಗ್ ಬರುತ್ತೆ, ಈ ಫೀಲ್ಡ್ ಲೈನ್ಸ್ ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದು ಹೆಂಗಿರುತ್ತೆ ಅಂದ್ರೆ, ಹಿಂಗೆ ಸ್ಟ್ರೈಟ್ ಇರುತ್ತೆ, ಒಳಗಡೆ ಆಚೆ ಬಂದಾಗ ಹಿಂಗೆ ಆಚೆ ಹೋಗುತ್ತೆ, ಹಿಂಗೆ ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ನೋಡಿ, ಹಿಂಗೆ ಬಂದಾಗ ಹಿಂಗೆ ಹೋಗುತ್ತೆ ಆಯ್ತಾ. ಒಳಗಡೆ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದ್ರೆ, ಅಟ್ ಇನ್ಸೈಡ್ ದ ಯಾವುದು ಈ ಕಾಯಿಲ್ ಒಳಗಡೆ ನೀವು ನೋಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿದೆ. ಕರೆಕ್ಟಾ, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಇದು ಪ್ಯಾರಲಲ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಪಾಯಿಂಟ್ ಅಲ್ಲೂ ಮ್ಯಾಗ್ನೆಟಿಕ್ ಇವಾಗ ಸೇಮ್ ಅಲ್ವಾ. ಇಲ್ಲಿ 3 ಇದ್ರೆ ಇಲ್ಲೂ 3 ಇರುತ್ತೆ ಅಂತ, ಸೇಮ್ ಇರುತ್ತೆ ಅಂತ ಈ ಪಾಯಿಂಟ್ ಅಲ್ಲಿ ಆಯ್ತಾ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಆಯ್ತಾ. ಏನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಫಸ್ಟ್ ಡೆಫಿನೇಷನ್. ದ ಕಾಯಿಲ್, ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್. ಒಂದೇ ಒಂದು ಸೆಕೆಂಡ್ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಾ ಇದೆ, ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ of insulated copper wire wrapped closely in a shape of cylinder is called solenoid ಆಯ್ತಾ. ಸೊ ಕಾಪರ್ ವೈರ್ ನ ಚೆನ್ನಾಗಿ ನಾನು ರ್ಯಾಪ್ ಮಾಡಿದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇಟ್ ಬಿಕಮ್ ಸೋಲನಾಯ್ಡ್. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಸೋಲನಾಯ್ಡ್ ಆರ್ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್. ದ ಫೀಲ್ಡ್ ಲೈನ್ಸ್ ಇನ್ಸೈಡ್ ಸೋಲನಾಯ್ಡ್ ಪ್ಯಾರಲಲ್. ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 1 ಮಾರ್ಕ್ಸ್ ಇಲ್ಲ ಕೇಳಬಹುದು. ದಿಸ್ ಇಂಡಿಕೇಟ್ಸ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ಸೋಲನಾಯ್ಡ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಾ ಕಡೆ ಸೇಮ್ ಇರುತ್ತೆ. ಪ್ಯಾರಲ್ ಆಗಿದ್ರೆ ಎಲ್ಲ ಸೇಮ್ ಇರುತ್ತೆ, ಪ್ಯಾರಲ್ ಆಗಿದ್ರೆ ಸೇಮ್ ಇರುತ್ತೆ. ಮ್ಯಾಕ್ಸ್ ಅಲ್ಲಿ ಓದಿದ್ವಿ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಪ್ಯಾರಲ್ ಲೈನ್ಗೆ ಏನು ಏಟಮ್ ಬೀಟಮ್ ಎಲ್ಲ ಸೇಮ್ ಇರುತ್ತೆ. ಅದೇ ತರ ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಇದು ಪ್ಯಾರಲ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲಾ ಕಡೆ ಸೇಮ್ ಇರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದು. ಫಸ್ಟ್ ಕಾನ್ಸೆಪ್ಟ್ ಸೋಲನಾಯ್ಡ್ ಅಂದ್ರೆ ಇಟ್ ಇಸ್ ಎ ಕಾಪರ್ ವೈರ್ wrapped around a cylinder. Okay, that is a solenoid and connected to battery. It is a solenoid. Okay, next point to the field lines inside a solenoid are parallel. Since the field lines are parallel, what is happening? Since they are parallel, magnetic field, the value of magnetic field is same all through. It is same. ಆಯ್ತಾ. ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ಎಟ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಸೋಲನಾಯ್ಡ್. ಅರ್ಥ ಆಯ್ತಲ್ವಾ. ಇಟ್ ಇಸ್ ಸೇಮ್, ಇಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಪ್ಯಾರಲಲ್ ಅಂಡ್ ಇಟ್ ಇಸ್ ಸೇಮ್. ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ಥ್ರೂ ಔಟ್ ಇನ್ಸೈಡ್. ಸೊ ಇನ್ಸೈಡ್ ಮಾತ್ರ, ಆಚೆ ಅಲ್ಲ. ಆಚೆ ನೋಡಿ ಹಿಂಗೆ ಹೋಗ್ತಾ ಇದೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಶುಡ್ ರಿಮೆಂಬರ್ ಫ್ರಮ್ ದ ಸೋಲನಾಯ್ಡ್. ಓಕೆ, ನೆಕ್ಸ್ಟ್ ಇಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇವಾಗ ಏನಾಗುತ್ತೆ, ಇವಾಗ ಮ್ಯಾಗ್ನೆಟ್ ಈ ತರ ನೀವು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ ಬರೋದ್ರಿಂದ ಮ್ಯಾಗ್ನೆಟಿಸಮ್ ಬರುತ್ತೆ. ಮ್ಯಾಗ್ನೆಟಿಸಮ್ ಬರೋದ್ರಿಂದ ನೀವೊಂದು ಯಾವ್ದೋ ಒಂದು ಮಾಮೂಲಿ ಕಬ್ಬಿಣನೋ ಐರನ್ ಒಳಗಡೆ ಇಟ್ಬಿಟ್ರೆ ಏನಾಗುತ್ತೆ, ಅದು ಕೂಡ ಮ್ಯಾಗ್ನೆಟೈಸ್ ಆಗಿಬಿಡುತ್ತೆ. ಯಾಕೆ ಮ್ಯಾಗ್ನೆಟೈಸ್ ಆಗುತ್ತೆ, ಈಗ ಸುತ್ತಲೂ ಕರೆಂಟ್ ಹಾಕಿದೀವಿ, ಕರೆಂಟ್ ಹಾಕಿದ್ಮೇಲೆ ಮ್ಯಾಗ್ನೆಟಿಸಮ್ ಕ್ರಿಯೇಟ್ ಆಗುತ್ತೆ. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿದೀನಿ. ಸಿನ್ಸ್ ದೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ, ಅದು ಇನ್ನೊಂದ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲೇಬೇಕು. ಯಾವ್ದಾರ ಒಂದು ಸುಮ್ನೆ ಒಂದು ಕಬ್ಬಿಣ ಇಟ್ರೆ, ನೀವು ಸುಮ್ನೆ ಪೇಪರ್ ಇಟ್ರೆ ಮ್ಯಾಗ್ನೆಟ್ ಆಗಲ್ಲ. ಒಂದು ಸುಮ್ನೆ ನೀವು ಒಂದು ಪಿನ್ ಇಟ್ರೆ ಆಯ್ತಾ, ಕರೆಂಟ್ ಪಾಸ್ ಮಾಡಿ ಪಿನ್ ಇಟ್ಟು ಸ್ವಲ್ಪ ತೆಗೆದ್ರೆ ಅದು ಮ್ಯಾಗ್ನೆಟಿಕ್ ಆಗಿರುತ್ತೆ, ಅದು ಅಂಟ್ಕೊಳ್ಳುತ್ತೆ. ಈ ಎಕ್ಸ್ಪೆರಿಮೆಂಟ್ ನೀವೆಲ್ಲ ಮಾಡಿರ್ತೀರ ಅನ್ಕೊಳ್ಳಿ ಸ್ಕೂಲಲ್ಲಿ. ನಾನು 6ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಮಾಡಿಸ್ತೀನಿ ಎಕ್ಸ್ಪೆರಿಮೆಂಟ್ ನ. ಯಾಕಂದ್ರೆ ಅವ್ರಿಗೆ ಅಂದಾಜ್ ಸಿಗ್ಬೇಕು ಹೆಂಗಿದೆ ಸೈನ್ಸ್, ಹೌ ನೈಸ್ ಸೈನ್ಸಸ್, ಏನೆಲ್ಲ ಆಗಕ್ ಸಾಧ್ಯ ಇದೆ ಅಂತ. ಸೊ ದಿಸ್ ಯು ಶುಡ್ ರಿಮೆಂಬರ್. ಸೊ ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರೀತಾರೆ. ಅಂದ್ರೆ ನಾವು ಯಾವುದೋ ಒಂದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಕಬ್ಬಿಣನ ಅದನ್ನ ನಾವು ಏನ್ ಮಾಡ್ತಿದೀವಿ, ಮ್ಯಾಗ್ನೆಟ್ ಮಾಡ್ತಾ ಇದೀವಿ. ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟ್ ಆಯ್ತಾ. ಯಾವ್ದಾದ್ರು ಪೇಪರ್ ಇಟ್ಟರೆಲ್ಲ ಮ್ಯಾಗ್ನೆಟ್ ಆಗಲ್ಲ. ಐ ಶುಡ್ ಕೀಪ್ ಐರನ್,
ಇಫ್ ಐ ಕೀಪ್ ಐರನ್ ಇನ್ಸೈಡ್ ಇಟ್, ಒಂದು ಪಿನ್ ಇಟ್ರೆ ಕರೆಂಟ್ ಪಾಸ್ ಮಾಡಿದ್ರೆ ಸ್ವಲ್ಪ ಆದ್ಮೇಲೆ ಆ ಪಿನ್ ಆಚೆ ತೆಗೆದ್ಬಿಟ್ಟು ನೀವು ಮ್ಯಾಗ್ನೆಟಿಕ್ ಹತ್ರ ಅಥವಾ ಮ್ಯಾಗ್ನೆಟಿಕ್ ಹತ್ರ ಅಲ್ಲ ಸುಮ್ಮನೆ ತಗೊಂಡೋದ್ರು ಕೂಡ ಇನ್ನೊಂದು ಕಬ್ಬಿಣಕ್ಕೆ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ಮ್ಯಾಗ್ನೆಟ್ ಆಫ್ ಅಟ್ರಾಕ್ಟ್ ಆಗ್ಲೇಬೇಕು. ಆದ್ರೆ ನೀವು ಒಳಗಡೆ ಇಟ್ಬಿಟ್ಟು ತೆಗಿದ್ದ ಪಿನ್ ಬೇರೆ ಪಿನ್ ಟಚ್ ಮಾಡಿದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ಯಾಕಂದ್ರೆ ಆ ಪಿನ್ ಇವಾಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿಬಿಟ್ಟಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇನ್ಫ್ಲೂಯೆನ್ಸ್ ಮಾಡಿದಾಗ ಇಟ್ ಗೆಟ್ಸ್ ದಟ್ ಮ್ಯಾಗ್ನೆಟಿಕ್ ಪವರ್. ಆ ಮ್ಯಾಗ್ನೆಟಿಕ್ ಪವರ್ ಬಂದಾಗ ಅದು ಇನ್ನೊಂದು ಅಟ್ರಾಕ್ಟ್ ಮಾಡುತ್ತೆ. ಓಕೆ, ದಿಸ್ ಹೌ ಸೈನ್ಸ್ ಹಿಂಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಎನರ್ಜಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ, ಇನ್ನೊಂದು ಫಾರ್ಮ್ಗೆ ಇಟ್ ಇಸ್ ಆಲ್ವೇಸ್ ಕನ್ವರ್ಟೆಡ್. ಓಕೆ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗಿದ್ದು. ಸೊ ನೆಕ್ಸ್ಟ್ ಹೋಗೋಣ ಸೋಲನಾಯ್ಡ್ ಬಗ್ಗೆ. ಸೋಲನಾಯ್ಡ್ ಬಗ್ಗೆ ಅರ್ಥ ಆಯ್ತಾರೆ ಎಲ್ಲರಿಗೂ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೀವು ನೋಡಿ, ನೆಕ್ಸ್ಟ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಆಯ್ತಾ, ಈಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅದು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲು, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲು, ಎಲೆಕ್ಟ್ರಿಕ್ ಮೋಟರ್, ಎಲೆಕ್ಟ್ರಿಕ್ ಜನರೇಟರ್. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಇಲ್ಲರಿಗೂ ಡಿಸ್ಕಸ್ ಮಾಡಿರೋ ಬಗ್ಗೆ ಇನ್ನೇನಾದ್ರು ಪ್ರಶ್ನೆ ಇದೆಯಾ ಒಂದ್ಸತಿ ನೋಡ್ಬಿಡ್ತೀನಿ. ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ಇದೆ, ರೈಟ್ ಹ್ಯಾಂಡ್ ಡಿಸಿ ಮೋಟರ್, ಫ್ಲೆಮಿಂಗು, ಇದೆಲ್ಲ ನೋಡ್ಬಿಡಿ. ಇದೆಲ್ಲ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಇಲ್ಲಿಂದ ಏನ್ ಕಾನ್ಸೆಪ್ಟ್ ಬರುತ್ತೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಇದೆ ನಿಮಗೆ ಮಾಡೆಲ್ ಪೇಪರ್ಸ್ ಅಲ್ಲಿ. ಸೊ ಫಸ್ಟ್ ಕಾನ್ಸೆಪ್ಟ್ ಬರೋದು, ಈಗ ಐ ಟೋಲ್ಡ್ ಯು ಎನಿ ಕಂಡಕ್ಟರ್, ಒಂದು ಕಂಡಕ್ಟರ್ಗೆ ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಏನಾಗುತ್ತೆ, ನೀವು ಇನ್ನೊಂದು ಮ್ಯಾಗ್ನೆಟ್ ತಂದ್ಬಿಟ್ರೆ ಹತ್ರ, ಅದೇ ಟೈಮಲ್ಲಿ ಅದು ಇವಾಗ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಲ್ವಾ, ಸುತ್ತಲೂ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಒಂದು ದೊಡ್ಡ ಮ್ಯಾಗ್ನೆಟ್ ತಂದ್ರೆ ಏನಾಗುತ್ತೆ, ಇದಕ್ಕೂ ಇದು ಮ್ಯಾಗ್ನೆಟ್ ಅದು ಮ್ಯಾಗ್ನೆಟ್, ಅದು ಪುಷ್ ಆಗುತ್ತೆ ಅಥವಾ ಪುಲ್ ಅಟ್ರಾಕ್ಟ್ ಆಗುತ್ತೆ, ಇಲ್ಲಿ ರಿಪಲ್ ಆಗುತ್ತೆ, ಫೋರ್ಸ್ ಬಂದ್ಬಿಡುತ್ತೆ ಅದಕ್ಕೆ. ಅದಕ್ಕೊಂದು ಪ್ರಾಪರ್ಟಿ ಬಂತು ನೋಡಿ, ಆ ಕಂಡಕ್ಟರ್ಗೆ ಆರಾಮಾಗಿದ್ದ ಕಂಡಕ್ಟರ್ಗೆ ನಾವು ಕರೆಂಟ್ ಕೊಟ್ಟು, ಕರೆಂಟ್ ಸಿಕ್ಕಿರೋದ್ರಿಂದ ಏನಾಗುತ್ತೆ, ಸಿನ್ಸ್ ದ ಕರೆಂಟ್ ಇಸ್ ಪಾಸಿಂಗ್ ಇನ್ ದ ಕಂಡಕ್ಟರ್, ಅದಕ್ಕೆ ಏನಾಯ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂತು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಜನರೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಜನರೇಟ್ ಆದಾಗ ನೀನು ಯಾವ್ದೋ ಮ್ಯಾಗ್ನೆಟ್ ಹತ್ರ ತಗೊಂಡೋದಾಗ ಅದು ಮ್ಯಾಗ್ನೆಟ್ ಆಗಿರೋದ್ರಿಂದ ಐದರ್ ಇಟ್ ವಿಲ್ ಮೂವ್ ಆರ್ ಗೋ ಅವೇ, ಹತ್ರ ಹೋಗುತ್ತೆ, ಇಲ್ಲಿ ರಿಪಲ್ ಇಲ್ಲಿ ಅಟ್ರಾಕ್ಟ್ ಆಗ್ಬೇಕಲ್ವಾ. ಸೊ ಆ ಫೋರ್ಸ್ ನಾವು ಕೊಡ್ತಾ ಇದೀವಲ್ಲ, ಒಂದು ಫೋರ್ಸ್ ಬಂದ್ಬಿಡುತ್ತೆ ಅದಕ್ಕೆ. ಇಲ್ಲಿ ನೋಡಿ, ಫೋರ್ಸ್ ನಾವು ಕೊಡ್ತಾ ಇದೀವಿ ಅದಕ್ಕೆ, ಅದು ಏನು ಆರಾಮಾಗಿರೋದಕ್ಕೆ ನಾವು ಒಂದು ಫೋರ್ಸ್ ಕೊಡ್ತಾ ಇದೀವಿ, ಆಯ್ತಾ. ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಅದನ್ನೇ ನಾವು ಇವತ್ತು ನಮ್ಮ ಮನೇಲಿರೋ ಯಾವ್ದು, ನಮ್ಮ ಮನೇಲಿರೋ ಫ್ಯಾನ್ ಇರ್ಬೋದು, ನಮ್ಮ ಮನೇಲಿರೋ ಇದು ರೆಫ್ರಿಜರೇಟರ್ ಇರ್ಬೋದು, ನಮ್ಮ ಮನೇಲಿರೋ ಮಿಕ್ಸಿ ಇರ್ಬೋದು, ನಮ್ಮ ಮನೇಲಿರೋ ಮಿಕ್ಸಿ, ಫ್ಯಾನು, ಆಮೇಲೆ ನಮ್ಮ ಆಟ ಸಾಮಾನುಗಳು, ಮಕ್ಕಳ ಆಟ ಸಾಮಾನುಗಳು, ಎಲ್ಲದರಲ್ಲೂ ಕೂಡ ನಾವು ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದೀವಿ, ಆಯ್ತಾ. ಹೆಂಗೆ, ನಾವು ಬ್ಯಾಟ್ರಿಯಲ್ಲಿ ಕರೆಂಟ್ ಕೊಡ್ತೀವಿ, ಆಯ್ತಾ, ಬ್ಯಾಟ್ರಿಯಿಂದ ಕರೆಂಟ್ ಸಿಗುತ್ತೆ, ಆಯ್ತಾ. ಕರೆಂಟ್ ಸಿಕ್ಕಿದಾಗ ಅಲ್ಲಿ ಒಳಗಡೆ, ಅದಕ್ಕೆ ನಾನು ಅವಾಗಲೇ ಹೇಳಿದೆ, ನೀವು ಮಿಕ್ಸಿ ಕಿತ್ಬಿಟ್ಟು ನೋಡಿ, ಯಾವ್ದು ರೊಟೇಟ್ ಆಗುತ್ತೆ, ಯಾವ್ದನ್ನ ಕಿತ್ಬಿಟ್ಟು ನೋಡಿ, ಒಳಗಡೆ ಮ್ಯಾಗ್ನೆಟ್ ಇದ್ದೇ ಇರುತ್ತೆ, ಮ್ಯಾಗ್ನೆಟ್ ಇರುತ್ತೆ. ಅಥವಾ ಇನ್ನೊಂದಂತಾರೆ, ಅದನ್ನ ನಾವು ಮ್ಯಾಗ್ನೆಟ್, ಇದು ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಇರುತ್ತೆ, ಅಂದ್ರೆ ಅದು ಯಾವಾಗ ನೋಡಿ ಮ್ಯಾಗ್ನೆಟ್ ಆಗಿರಲ್ಲ, ನಾವು ಕರೆಂಟ್ ಬಿಟ್ಟಾಗ ಮಾತ್ರ ಮ್ಯಾಗ್ನೆಟ್ ಆಗಿಬಿಡುತ್ತೆ ಸಡನ್ ಆಗಿ, ಆಯ್ತಾ. ನೀವು ಬಿಡಿ, ಮತ್ತೆ ಕನ್ಫ್ಯೂಷನ್ ಮಾಡೋಣ ನಿಮಗೆ. ಏನಂದ್ರೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಇಲ್ಲಿ ನಿಮಗೆ ಫಸ್ಟ್ ಬರೋದು, ನಾನು ಹೇಳಿದೆ, ಇಲ್ಲಿ 3 ಪ್ಯಾರಾಮೀಟರ್ಸ್ ಇದೆ. ಏನ್ 3 ಪ್ಯಾರಾಮೀಟರ್ಸ್, ಆಯ್ತಾ. ಇವಾಗ ಈ ತರ ಮೂವ್ ಆಗ್ಬೇಕು ಅಂದ್ರೆ ಯಾವ್ದು ಮೂವ್ ಆಗ್ಬೇಕಂದ್ರೆ, ಒಂದು ಕಂಡಕ್ಟರ್ಗೆ ಫಸ್ಟ್ ಏನ್ ಕೊಡ್ಬೇಕು, ನಾನು ಕರೆಂಟ್ ಕೊಡ್ಬೇಕು, ಕರೆಂಟ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಏನ್ ಕೊಡ್ಬೇಕು ನಾನು, ಸೆಕೆಂಡ್ ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ, ಎರಡನೇದು ಬಂತು. ಮೂರನೇದು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರೋದ್ರಿಂದ ನಾನು ಇನ್ನೊಂದು ಮ್ಯಾಗ್ನೆಟ್ ಹತ್ರ ತಗೊಂಡ್ಬರೋದ್ರಿಂದ ಅದು ಮೂವ್ ಆಗುತ್ತೆ, ಫೋರ್ಸ್. ಸೊ 3 ಪ್ಯಾರಾಮೀಟರ್ಸ್ ಬಂತು. ಫಸ್ಟ್ ಪ್ಯಾರಾಮೀಟರ್ ಬಂದು ಯಾವ್ದು ಇರಲೇಬೇಕು, ಕರೆಂಟ್ ಇರಬೇಕು. ಸೆಕೆಂಡ್ ಪ್ಯಾರಾಮೀಟರ್ ಏನು, ಕರೆಂಟ್ ಕೊಟ್ಟ ತಕ್ಷಣ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದ ತಕ್ಷಣ ಇನ್ನೊಂದು ಮ್ಯಾಗ್ನೆಟ್ ತಗೊಂಡ್ರೆ ಏನಾಗುತ್ತೆ, ಅದು ಮೂವ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಅದು ಫೋರ್ಸ್ ಸಿಗುತ್ತೆ ಅದಕ್ಕೆ. ಸೊ ಆ ಮೂವ್ಮೆಂಟ್ ಫೋರ್ಸ್, ಇದನ್ನ ಮೂರನ್ನ ರಿಲೇಶನ್ಶಿಪ್ ನಾವು ಅರ್ಥ ಮಾಡ್ಕೊಬೇಕು. ಅದು ಅರ್ಥ ಮಾಡ್ಕೊಳಕ್ಕೆ ಈಸಿಲಿ ಅರ್ಥ ಆಗಲಿ ಅಂತ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರುತ್ತೆ. ಫಸ್ಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಗ್ಯಾಪ್ ಇಟ್ಕೊಳ್ಳಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರುತ್ತೆ. ವಾಟ್ ಡಸ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಸ್, ವೆನ್ ಯು ಲೆಫ್ಟ್ ಹ್ಯಾಂಡ್ ನ ತಗೊಂಡು, ವೆನ್ ಯು ಮ್ಯೂಚುವಲಿ ಕೀಪ್ ಯುವರ್ ಫಸ್ಟ್ ತ್ರೀ ಫಿಂಗರ್ಸ್, ತಮ್ಮು ಫಸ್ಟ್ ಫಿಂಗರ್, ಸೆಕೆಂಡ್ ಫಿಂಗರ್, ಆಯ್ತಾ. ಅಥವಾ ನೀವು ಕ್ಯಾನ್ ಟೆಲ್ ಅಸ್ ತಮ್, ಇದು ನಿಮ್ಮ ಮಿಡಲ್ ಫಿಂಗರ್, ಇದು ನಿಮ್ಮ ಪಾಯಿಂಟಿಂಗ್ ಫಿಂಗರ್, ಆಯ್ತಾ. ಅಥವಾ ನಿಮ್ಮ ಇದು ರಿಂಗ್ ಇಲ್ಲ, ಇದು ಪಾಯಿಂಟಿಂಗ್ ಫಿಂಗರ್. ಅಥವಾ ನಿಮ್ಗೆ ತಮ್ ಫಸ್ಟ್ ಫಿಂಗರ್, ಸೆಕೆಂಡ್ ಫಿಂಗರ್ ಅಥವಾ ಮಿಡಲ್ ಫಿಂಗರ್, ಆಯ್ತಾ. ಈ ಮೂರು ನೀವು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇಟ್ಕೊಂಡಾಗ ನೋಡಿ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆನ್ ಯು ಎಕ್ಸ್ಟೆಂಡ್ ಯುವರ್ ಫಸ್ಟ್ ತ್ರೀ fingers so that they are mutually perpendicular, then if you see, ಓಕೆ, ಯಾವ್ದೇ ಡೈರೆಕ್ಷನ್, ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು ಗ್ಯಾಪ್ ಇಟ್ಕೊಳಕ್ಕೆ, ಆಯ್ತಾ. ಸೊ ಇದು ನಾವು ಟ್ರಿಕ್ ಇಟ್ಕೊಂಡು ಗ್ಯಾಪ್ ಇಟ್ಕೊಂಡ್ರೆ ಈಸಿ, ಆಯ್ತಾ. ತಮ್ಮ ಯಾವತ್ತು, ಆಯ್ತಾ, ತಮ್ಮು ಮದರ್, ಆಯ್ತಾ. ಮದರ್ ಅಂದ್ರೆ ಏನು, ಮೋಷನ್ ಮೂವ್ಮೆಂಟ್ ಆಗುತ್ತೆ, ಆಯ್ತಾ. ತಮ್ಮು ಇಂಡಿಕೇಟ್ಸ್
ದ ಮೂವ್ಮೆಂಟ್ ಆಫ್ ದ ಕಂಡಕ್ಟರ್, ಮೂವ್ ಆಗ್ಬೇಕಲ್ಲ ಆ ಮೂವ್ಮೆಂಟ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಫಸ್ಟ್ ಫಿಂಗರ್ ಫಾದರ್ ಗ್ಯಾಪ್ ಮಾಡ್ಕೊಳ್ಳಿ. ಫಾದರ್ ಅಂದ್ರೆ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಬರೋದು ನಿಮ್ಗೆ ಕರೆಂಟ್ ಬೇಕೇ ಬೇಕಲ್ವಾ. ಕರೆಂಟ್ ಆವಾಗಲೇ ಇದೆ 3 ಪ್ಯಾರಾಮೀಟರ್, ಒಂದು ಕರೆಂಟ್, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ನೊಂದು ಒಂದು ಮೂವ್ಮೆಂಟ್, ಮೋಷನ್ ಹೆಂಗಾಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಥವಾ ಮೂವ್ಮೆಂಟ್. ಎರಡು ಒಂದೇ ಫೋರ್ಸ್. ನೆಕ್ಸ್ಟ್ ನಿಮ್ಮ ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಬೇಕಾಗಿರೋದು ನಿಮ್ಗೆ ಯಾವ ಕರೆಂಟ್ ಬೇಕಾಗಿರೋದು. ಸೊ ಇವಾಗ ಇನ್ 3 ಹಿಂಗ್ ಇಟ್ಕೊಂಡಾಗ ಆಯ್ತಾ, ನೀವು ಹೆಂಗೆ ಗ್ಯಾಪ್ ಮಾಡ್ಕೋಬೇಕು, ಮದರ್ ಫಾದರ್ ಚೈಲ್ಡ್ ಅಂತ ಗ್ಯಾಪ್ ಮಾಡ್ಕೊಳ್ಳಿ. ಮದರ್ ಫಸ್ಟ್, ಆಮೇಲೆ ಫಾದರ್, ಆಮೇಲೆ ಚೈಲ್ಡ್. ಮದರ್ ಏನು, ಮದರ್ ಮೋಷನ್ ಆಫ್ ದ ಕಂಡಕ್ಟರ್. ಯಾವುದು ಮೋಷನ್, ತಮ್ ಇಂಡಿಕೇಟ್ಸ್ ಮೋಷನ್ ಆಫ್ ದ ಕಂಡಕ್ಟರ್. ದ ಫಸ್ಟ್ ಫಿಂಗರ್ ಇಂಡಿಕೇಟ್ಸ್ ಫಾದರ್, ಫೀಲ್ಡ್ ಲೈನ್ಸ್. The middle finger indicates ಯಾವುದು, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಕರೆಂಟ್, ದ ಡೈರೆಕ್ಷನ್ ಆಫ್ ದ ಕರೆಂಟ್. ಈ ಡೈರೆಕ್ಷನ್ ಅಲ್ಲಿ ನೀವು ಕರೆಂಟ್ ಕೊಟ್ರೆ ಅರ್ಥ ಏನು, ನೀವು ಈ ಡೈರೆಕ್ಷನ್ ನೀವು ಕರೆಂಟ್ ಹಿಂಗ್ ಇಟ್ಕೊಂಡಿದ್ದೀನಿ ನೋಡಿ, ಈ ಡೈರೆಕ್ಷನ್ ಕರೆಂಟ್ ಕೊಟ್ರೆ ಫೀಲ್ಡ್ ಲೈನ್ಸ್ ಹಿಂಗಿರುತ್ತೆ, ಹಿಂಗ್ ಫೀಲ್ಡ್ ಲೈನ್ಸ್ ಇದ್ರೆ ಅದು ಈ ತರ ಮೂವ್ ಆಗುತ್ತೆ ಅಂತ ನೀವು ಗ್ಯಾಪ್ ಮಾಡ್ಕೊಬೇಕು. ಫಾದರ್ ಮದರ್ ಚೈಲ್ಡ್ ಆಯ್ತೇನೋ, ಸಾರಿ ಮದರ್ ಫಾದರ್ ಚೈಲ್ಡ್. ಏನ್ ಹೇಳಿ, ಮದರ್ ಫಾದರ್ ಚೈಲ್ಡ್. ಮದರ್ ಅಂದ್ರೆ ಫಸ್ಟ್ ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಬರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆದ್ಮೇಲೆ, ಮತ್ತೆ ನಾನೇ ಕನ್ಫ್ಯೂಸ್ ಆಗ್ತಿದ್ದೀನಿ. ಫಸ್ಟ್ ಮದರ್ಗೆ ಏನು, ಮೋಷನ್, ಮೂವ್ಮೆಂಟ್ ಆಯ್ತಾ. ನೆಕ್ಸ್ಟ್ ನಿಮ್ಮ ಫಸ್ಟ್ ಫಿಂಗರ್ ಇಂಡಿಕೇಟ್ಸ್ ವಾಟ್, ಇಟ್ ಈಸ್ ದ ವಾಟ್ ಡೈರೆಕ್ಷನ್ ಆಫ್ ಯುವರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಯ್ತಾ. ನೆಕ್ಸ್ಟ್ ಬರೋದು ನಿಮ್ಗೆ ಕರೆಂಟ್, ಮೂವ್ಮೆಂಟ್ ಆಫ್ ದ ಕರೆಂಟ್ ಆಯ್ತಾ. ಸೊ ಯಾವ್ದಾದ್ರು ಗ್ಯಾಪ್ ಮಾಡ್ಕೊಳ್ಳಿ, ಮದರ್ ಫಾದರ್ ಚೈಲ್ಡ್. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಇದೊಂದ್ಸತಿ ನೋಡ್ಕೊಳ್ಳಿ. ಒಂದು ಕ್ವಶನ್ ಇದ್ದೇ ಇದೆ, ಮಾಡಲ್ ಪೇಪರ್ ಅಲ್ಲಿ ಇದೆ ಆಯ್ತಾ. ಸೊ ಈಗ ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಇದು ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ಇವಾಗ ಡೈರೆಕ್ಟ್ಲಿ ಹೋಗ್ಬೇಡ, ಎಲೆಕ್ಟ್ರಿಕ್ ಮೋಟರ್ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಇದು ಅರ್ಥ ಆದ್ರೆ ಎಲೆಕ್ಟ್ರಿಕ್ ಮೋಟರ್ ಅಂದ್ರೆ, ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಮೋಟರ್ ಅಂದ್ರೆ ಏನು, ನಾನು ಆಗ್ಲೇ ಹೇಳಿದೆ. ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಈ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಏನ್ ಕಾನ್ಸೆಪ್ಟ್, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಒಂದು ಕಂಡಕ್ಟರ್, ಅದಕ್ಕೆ ಕರೆಂಟ್ ಕೊಟ್ಟಾಗ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬಂದಾಗ ನಾವು ಇನ್ನೊಂದು ಮ್ಯಾಗ್ನೆಟ್ ಹತ್ರ ತಗೊಂಡ್ಬಂದಾಗ ಅದು ಮೂವ್ಮೆಂಟ್ ಆಗುತ್ತೆ. ಆ ಮೂವ್ ಆಗುತ್ತಲ್ಲ, ಆ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ನ ಬಳಸ್ಕೊಂಡು ನಾವು ಮೋಟರ್ನ, ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಒಂದು ಕಾನ್ಸೆಪ್ಟ್ ಕೊಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಿದ್ಮೇಲೆ ನಮ್ಗೆ ಸಿಕ್ಕಿದ್ದೆ ಎಲೆಕ್ಟ್ರಿಕ್ ಮೋಟರ್ಸ್. ಆ ಎಲೆಕ್ಟ್ರಿಕ್ ಮೋಟರ್ನ ನಾನು ಹೇಳಿದೆ, ಇವತ್ತು ಮನೇಲಿ ಇರೋ ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಗ್ರೈಂಡರ್ ಇಂದ ಹಿಡಿದು ಆಯ್ತಾ, ಏನೆಲ್ಲ ಮೂವ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ಲಿ, ಫ್ಲಾಪಿ ಡಿಸ್ಕ್ ಮೂವ್ ಆಗುತ್ತೆ ಅಥವಾ ನಿಮ್ಮ ಆಟ ಸಾಮಾನುಗಳಲ್ಲಿ, ಕಾರ್ಗಳಲ್ಲಿ, ಎಲ್ಲೆಲ್ಲಿ ಮೂವ್ ಆಗುತ್ತೆ ಆಯ್ತಾ. ಆ ಮೂವ್ ಆಗೋದಿದೆಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತಿದೀವಿ ನಾವು ಅಂದ್ರೆ, ವಿ ಆರ್ ಗಿವಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಕನ್ವರ್ಟಿಂಗ್ ಇಟ್ ಟು ಮೆಕ್ಯಾನಿಕಲ್ ಎನರ್ಜಿ. ನಿಮ್ಮ ಮನೆ ಫ್ಯಾನ್ಗೆ ಏನ್ ಕೊಡ್ಬೇಕು, ಯು ಹ್ಯಾವ್ ಟು ಗಿವ್ ವಾಟ್ ಎನರ್ಜಿ, ಯು ಹ್ಯಾವ್ ಟು ಗಿವ್ ಎಲೆಕ್ಟ್ರಿಕಲ್ ಎನರ್ಜಿ. ಸ್ವಿಚ್ ಹಾಕಿದ್ರೆ ಕರೆಂಟ್ ಹೋಗುತ್ತೆ, ಕರೆಂಟ್ ಹೋದ ತಕ್ಷಣ ಏನಾಗುತ್ತೆ, ಅದು ಸುತ್ತುತ್ತೆ, ಮೆಕ್ಯಾನಿಕಲ್ ಎನರ್ಜಿ. ಫ್ರಮ್ ವಾಟ್, ಎಲೆಕ್ಟ್ರಿಕ್ ಮೋಟರ್ಸ್ ಆರ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದ ಮೆಕ್ಯಾನಿಕಲ್ ಎನರ್ಜಿ. ಮೂವ್ ಆಗುತ್ತೆ. ಅದೇ ಅಲ್ವಾ ಇಲ್ಲಿ ಕಾನ್ಸೆಪ್ಟ್. ಕರೆಂಟ್ ಬಿಟ್ಟೆ, ಅವಾಗಲೇ ಕರೆಂಟ್ ಬಿಟ್ಟಾಗ ಅದು ಮೂವ್ ಆಯ್ತು ಆಯ್ತಾ. ಮೆಕ್ಯಾನಿಕಲ್ ಎನರ್ಜಿ, ಕರೆಂಟ್ ಕೊಟ್ಟಾಗ ಅದು ಮೂವ್ ಆಯ್ತು. ಈ ಕಾನ್ಸೆಪ್ಟ್ ನ ಬಳಸ್ಕೊಂಡು ನಾವು ಇವತ್ತು ಹೇಳಿದ್ನಲ್ಲ, ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾನು ಕೂಡ ಎಲೆಕ್ಟ್ರಿಕಲ್ ಮೋಟರ್. ವಾಟ್ ಇಸ್ ಎಲೆಕ್ಟ್ರಿಕಲ್ ಮೋಟರ್, 1 ಮಾರ್ಕ್ಸ್ ಡೆಫಿನೆಟ್ಲಿ ಕೇಳ್ತಾರೆ. ಎಲೆಕ್ಟ್ರಿಕಲ್ ಮೋಟರ್, ಇದೊಂದು ಎಲೆಕ್ಟ್ರಿಕಲ್ ಜನರೇಟರ್ ಅಂತ ಇದೆ. ಸೊ ಮೋಟರ್ ಅಂದ್ರೆ ಏನು, ಎ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲೇಬೇಕು. ಈಗ ಎಲೆಕ್ಟ್ರಿಕಲ್ ಮೋಟರ್ ಹೆಂಗ್ ವರ್ಕ್ ಆಗುತ್ತೆ ಆಯ್ತಾ, ಇದು ನಾವು ಡೀಟೇಲ್ ಆಗಿ ಈಗ ನಾನು ಏನ್ ಹೇಳ್ತಿದ್ದೆ, ಇವಾಗ ಎಲೆಕ್ಟ್ರಿಕ್ ಮೋಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನಿಮ್ಗೆ ಬೇಕಿತ್ತು, ಈಗಲೂ ನಿಮಗೆ ಬೇಕು. ಬಟ್ ನಾನು ಇದು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಟೈಮ್ ಇಲ್ದಿರೋ ಕಾರಣ ನೀವೇನ್ ಮಾಡಿ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ವಿಡಿಯೋ ಹಾಕಿದ್ದೀನಿ. ಇದು ನಿಮ್ ಕಾನ್ಸೆಪ್ಟ್ ಇದೆ, ಎಕ್ಸಾಮ್ ಅಲ್ಲಿ ಕೇಳಕ್ಕಾಗಲ್ಲ. ಅದನ್ನ ಕಾನ್ಸೆಪ್ಟ್ ಗೊತ್ತಿರಬೇಕು, ಹೆಂಗ್ ವರ್ಕ್ ಆಗುತ್ತೆ, ವಾಟ್ ಇಸ್ ದ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಆಧಾರದ ಮೇಲೆ ಎಲೆಕ್ಟ್ರಿಕಲ್ ಮೋಟರ್ಸ್ ರನ್ ಆಗುತ್ತೆ, ಹೆಂಗ್ ರನ್ ಆಗುತ್ತೆ, ಒಳಗಡೆ ಏನ್ ಮೆಕ್ಯಾನಿಸಮ್, ಇದು ನಿಮ್ಗೆ ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನಾಳೆ ನಾನು ನೆನ್ನೆ ಹೇಳಿದೆ, ನಾಳೆ ನೀವು ಯಾರೋ ಕೇಳಿದಾಗ ಹೇಳಿಲ್ಲ ಅಂದ್ರೆ ಎಲ್ಲ ಕೊರೋನಾ ಬ್ಯಾಚ್ ನೀವೆಲ್ಲ ಹಿಂಗೆ ಏನು ಗೊತ್ತಿಲ್ಲ ನಿಮ್ಗೆ ಅಂತ ಹೇಳ್ಬಾರ್ದು. ಆಮೇಲೆ ಅಫ್ಕೋರ್ಸ್ ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ಇದೆಲ್ಲ ಗೊತ್ತಿರಲೇಬೇಕು. ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ಪ್ರಿನ್ಸಿಪಲ್, ಅದು ಕಾನ್ಸೆಪ್ಟ್ ಹಾಕಿದೀನಿ ನೋಡಿ. ಅದರಲ್ಲಿ ಅನಿಮೇಷನ್ ಎಲ್ಲ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಇಲ್ಲಿ ಏನ್ ಗ್ಯಾಪ್ ಮಾಡ್ಕೊಬೇಕು ಅಂದ್ರೆ, ಫಸ್ಟ್ ಪಾಯಿಂಟ್, ವಾಟ್ ಇಸ್ ಎಲೆಕ್ಟ್ರಿಕಲ್ ಮೋಟರ್. ಎಲೆಕ್ಟ್ರಿಕಲ್ ಮೋಟರ್ is a device that converts electrical energy into mechanical energy. The first concept. Second concept, ನಿಮಗೆ ಈ ಎಲೆಕ್ಟ್ರಿಕಲ್ ಮೋಟರ್ ಡ್ರಾಯಿಂಗ್ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ.
ಹೆಂಗೆ ಎಲೆಕ್ಟ್ರಿಕಲ್ ಮೋಟರ್ ಕರೆಂಟ್ ಕೊಡಲೇಬೇಕು. ಅದಕ್ಕೆ ನೀವು ನೋಡಿ ಬ್ಯಾಟ್ರಿ ಕನೆಕ್ಷನ್ ಇದೆ. ಬ್ಯಾಟ್ರಿ ಕನೆಕ್ಷನ್ ಇರೋದಕ್ಕೇನೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ, ಬ್ಯಾಟ್ರಿ ಕನೆಕ್ಷನ್ ಇರಬೇಕಲ್ಲಿ. ಬ್ಯಾಟ್ರಿ ಕನೆಕ್ಷನ್ ಜನರೇಟರ್ ಅಲ್ಲಿ ಗ್ಯಾಲೋಮೀಟರ್ ಹಾಕ್ತಿವಿ, ಅದಾದ್ಮೇಲೆ ಬರ್ತೀನಿ. ಇಲ್ಲಿ ನಾವು ಬ್ಯಾಟ್ರಿ ಎಲೆಕ್ಟ್ರಿಕ್ ಎನರ್ಜಿ ಕೊಡಬೇಕಲ್ವಾ. ಎಲೆಕ್ಟ್ರಿಕ್ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಕಾಯಿಲ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಕಾಯಿಲ್ ಅಲ್ಲಿ ಕರೆಂಟ್ ಪಾಸ್ ಆದಾಗ ಅದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಅಕ್ಕಪಕ್ಕ ಮ್ಯಾಗ್ನೆಟ್ ಇದೆ, ಆ ಮ್ಯಾಗ್ನೆಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದರಿಂದ ಆ ಕಾಯಿಲ್ ಮೂವ್ ಆಗುತ್ತೆ. ಆ ಕಾಯಿಲ್ ಹೆಂಗ್ ಮೂವ್ ಆಗುತ್ತೆ ಅಂದ್ರೆ ಈ ತರ ಆಗ್ತಾ ಇರುತ್ತೆ. ಅಂದ್ರೆ ಫುಲ್ ಸರ್ಕಲ್ ಆಗಲ್ಲ. ಅದು ಫುಲ್ ಸರ್ಕಲ್ ಆಗಬೇಕು ಅಂತ ನಾವೇನ್ ಮಾಡ್ತೀವಿ, ವಿ ಯೂಸ್ ಸಮಥಿಂಗ್ ಕಾಲ್ಡ್ ಎ ಸ್ಪ್ಲಿಟ್ ರಿಂಗ್ಸ್ ಅಥವಾ ಕಮ್ಯುಟೇಟರ್ಸ್ ಅಥವಾ ಸ್ಪ್ಲಿಟ್ ರಿಂಗ್ಸ್ ಆರ್ ಕಮ್ಯುಟೇಟರ್ಸ್. ಸೊ ಇದನ್ನ ನಿಮ್ಗೆ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಇದು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ವೈ ಇಸ್ ದ ಸ್ಪ್ಲಿಟ್ ರಿಂಗ್ ಆರ್ ಕಮ್ಯುಟೇಟರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಮೋಟರ್ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡಕ್ಕೆ. ಇದು ಅದಕ್ಕೆ ವಿಡಿಯೋ ನೋಡಿ, ಇಲ್ಲಾಂದ್ರೆ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ಬೇಕು ಇದನ್ನ. ಅದಕ್ಕೆ ನಾನು ಟೈಮ್ ಇಲ್ದಿರೋದ್ರಿಂದ ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ರಿಮೆಂಬರ್ ವಾಟ್ ಈಸ್ ಕಮ್ಯುಟೇಟರ್. ಕಮ್ಯುಟೇಟರ್ ಇಸ್ ಎ ಡಿವೈಸ್ ದಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ತೀವಿ. ಯಾಕಂದ್ರೆ ಹಿಂಗೆ ಹೋಗ್ತಾ ಇರುತ್ತದು. ಅದನ್ನೊಂದು ಫುಲ್ ಸರ್ಕಲ್ ಮಾಡಬೇಕು ಅಂದ್ರೆ ಕರೆಂಟ್ ರಿವರ್ಸ್ ಮಾಡಬೇಕು. ಆ ಕರೆಂಟ್ ರಿವರ್ಸ್ ಮಾಡಿದಾಗ ಒಂದು ಫುಲ್ ಸರ್ಕಲ್ ಆಗುತ್ತೆ, ಸುತ್ತುತ್ತೆ, ರೊಟೇಟ್ ಆಗುತ್ತೆ. ಅದಕ್ಕೆ ನಾವು ಈ ಕಾನ್ಸೆಪ್ಟ್ ನಾವು ಈ ಕಮ್ಯುಟೇಟರ್ ಸ್ಪ್ಲಿಟ್ ರಿಂಗ್ಸ್ ಗೊತ್ತಿರಬೇಕು. ಮತ್ತೆ ಹೇಳ್ತೀನಿ, ಕಮ್ಯುಟೇಟರ್ಸ್ ಆರ್ ಸ್ಪ್ಲಿಟ್ ರಿಂಗ್ಸ್ ಇಸ್ ಎ ಡಿವೈಸ್ ದಟ್ ಈಸ್ ಯೂಸ್ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇಷ್ಟು ನೀವು ಚೆನ್ನಾಗಿ ಗ್ಯಾಪ್ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ನೀವು ಡ್ರಾಯಿಂಗ್ ನೋಡಿದ್ರೆ ಏನೇನಿದೆ, ಸ್ಪ್ಲಿಟ್ ರಿಂಗ್ಸ್ ಇರುತ್ತೆ. ಸ್ಪ್ಲಿಟ್ ರಿಂಗ್ಸ್ ಎಲ್ಲಿ ಬರೋದು, ಗ್ಯಾಪ್ ಸ್ಪ್ಲಿಟ್ ರಿಂಗ್ಸ್ ಬರೋದು ಎಲೆಕ್ಟ್ರಿಕಲ್ ಮೋಟರ್ ಮಾತ್ರ. ಸ್ಪ್ಲಿಟ್ ಆಗಿರುತ್ತೆ ಸ್ಪ್ಲಿಟ್ ರಿಂಗ್ಸ್. ನೆಕ್ಸ್ಟ್ ಬ್ರಷಸ್ ಎರಡರಲ್ಲೂ ಇರುತ್ತೆ. ಆಮೇಲೆ 2 ಪವರ್ಫುಲ್ ಮ್ಯಾಗ್ನೆಟ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಏನಿರಬೇಕು, ಇಲ್ಲಿ ನಿಮ್ಗೆ ಬ್ಯಾಟ್ರಿ ಇರಲೇಬೇಕು, ಕರೆಂಟ್ ಇರಲೇಬೇಕು. ಅದಲ್ವಾ ನಿಮ್ಮ ಫ್ಯಾನು ಫ್ರಿಜ್ ಎಲ್ಲ ಕರೆಂಟ್ ಕೊಡ್ಲೇಬೇಕಲ್ವಾ. ಎಲೆಕ್ಟ್ರಿಕ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ, ಆಯ್ತಾ. ಸೊ ಹೆಂಗೆ ಇದು ಸುತ್ತುತ್ತೆ, ಈ ಕಾಯಿಲ್ ಸುತ್ತುತ್ತೆ. ABCD ಅಂತ ಕಾಯಿಲ್ ಇದೆಯಲ್ಲ, ಅದು ಸುತ್ತುತ್ತೆ. ಅದು ಹೆಂಗ್ ಸುತ್ತುತ್ತೆ ಅಂತ ಹೇಳಿದ್ರೆ ಇದೇ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕಾನ್ಸೆಪ್ಟ್. ನಾನು ಏನ್ ಹೇಳಿದ್ರೆ ಅದು ಯೂಸ್ ಮಾಡ್ಕೊಂಡು ರೊಟೇಟ್ ಆಗುತ್ತೆ. ಇಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಅದು ಕಮರ್ಷಿಯಲ್ ಮೋಟರ್ಸ್ ಅಂದ್ರೆ ಇವತ್ತು ನಾನು ಹೇಳಿದ್ನಲ್ಲ, ಫ್ಯಾನು ಫ್ರಿಜ್ ಇದನ್ನೇ ಯೂಸ್ ಮಾಡ್ತಾರೆ. ಬಟ್ ಇನ್ ಸ್ವಲ್ಪ ಅಪ್ಡೇಟ್ ಆಗಿರುತ್ತೆ. ಅಲ್ಲಿ ಏನ್ ಅಪ್ಡೇಟ್ ಮಾಡಿರ್ತಾರೆ, ಎಲ್ಲಾ ಟೈಮು ಮ್ಯಾಗ್ನೆಟ್ ಇಡಲ್ಲ. ಯಾಕೆ ಮ್ಯಾಗ್ನೆಟ್ ಇಡಲ್ಲ, ಮ್ಯಾಗ್ನೆಟ್ ಇಟ್ಬಿಟ್ರೆ ಏನಾಗುತ್ತೆ, ಅದು ಸ್ವಲ್ಪ ವರ್ಷ ಆದ್ಮೇಲೆ ಮ್ಯಾಗ್ನೆಟಿಸಮ್ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂದ್ರೆ, ಒಂದು ಕಬ್ಬಣ ಇಟ್ಬಿಟ್ಟು ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ, ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ಬಿಟ್ಟು ಅದು ಮ್ಯಾಗ್ನೆಟೈಸ್ ಆಗೋಗ್ಬಿಡುತ್ತೆ, ಆಯ್ತಾ. ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕರೀತಾರೆ, ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸೊ ಕಮರ್ಷಿಯಲ್ ಮೋಟರ್ಸ್ ಅಲ್ಲಿ ವಿ ಕೀಪ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಓಕೆ. ಆಮೇಲೆ ನಾನು ಅವಾಗಲೇ ಹೇಳಿದ್ರೆ ತುಂಬಾ ಟರ್ನ್ಸ್, ಎಷ್ಟು ಟರ್ನ್ ಆಗುತ್ತೆ ಅಷ್ಟು ಸುತ್ತ. ಅವಾಗಲೇ ಹೇಳಿದಲ್ಲ, ಎಷ್ಟು ರೊಟೇಟ್ ಮಾಡೋಕೆ, ಎಷ್ಟು ಕ್ಲೋಸ್ ಆಗಿ ಕಾಪರ್ ವೈರ್ನ ರೌಂಡ್ ಮಾಡಿರ್ತೀರೋ ಅಷ್ಟು ಜಾಸ್ತಿ ನಿಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಏನೇ ನೀವು ಕಿತ್ಬಿಟ್ಟು ನೋಡಿದ್ರೆ ಎಷ್ಟು ರೌಂಡ್ ಮಾಡಿರ್ತಾರೆ ಅಂದ್ರೆ ಅದರಲ್ಲಿ ಎಷ್ಟು ಉದ್ದ ಬೇಕಾದ್ರೆ ಮಾಡ್ಬೋದು, ಆಯ್ತಾ. ಅದು ಒಂದೇ ಒಂದು ರೌಂಡ್ ಎಲ್ಲ ಕಿತ್ತೋಗ್ಬಿಟ್ರೆ ಕರೆಂಟೇ ಸಿಗಲ್ಲ. ಅದಕ್ಕೆ ತುಂಬಾ ಎಲ್ಲಾರು ಹಾಳಾಗ್ಬಿಟ್ರೆ ತುಂಬಾ ಕೇರ್ಫುಲ್ ಆಗಿ ತೆಗಿತಾರೆ. ಅದನ್ನ ಬಹಳ ಕಷ್ಟ, ಕರೆಕ್ಟಾಗಿ ರೌಂಡ್ ಮಾಡಿರ್ಬೇಕು ಅದನ್ನ ವೈರ್ನ, ಆಯ್ತಾ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಆಯ್ತಾ. ಸೊ ಇದೇ ನಿಮಗೆ ಕಮರ್ಷಿಯಲ್ ಮೋಟರ್ಸ್ ಅಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಇಡೋ ಬದಲು ದೇ ಕೀಪ್ ದಿಸ್ ಎಲೆಕ್ಟ್ರೋ ಮ್ಯಾಗ್ನೆಟ್. ಸೊ ಕರೆಂಟ್ ಬಂದಾಗ ಮಾತ್ರ ಅದು ಮ್ಯಾಗ್ನೆಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ಸ್ ಇಸ್ ಮೋರ್, ಸೊ ದಟ್ ಮೋರ್ ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್. ಸೊ ಇದು 2 ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಲ್ಲೇನೆಲ್ಲ ಗೊತ್ತಿರಬೇಕು. ಇಷ್ಟು ಹೇಳಿದ್ರಲ್ಲಿ ನಾನು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ತಮ್ಮ ಏನ್ ಹೇಳುತ್ತೆ, ಫಸ್ಟ್ ಫಿಂಗರ್ ಏನ್ ಹೇಳುತ್ತೆ, ಮಿಡಲ್ ಫಿಂಗರ್ ಏನ್ ಹೇಳುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದೆ ಮೋಟರ್ ಅಂದ್ರೆ ಏನು, ಆಯ್ತಾ, ಸ್ಪ್ಲಿಟ್ ಅಂದ್ರೆ ಏನು, ಕಮ್ಯುಟೇಟರ್ ಅಂದ್ರೆ ಏನು, ಆಮೇಲೆ ಕಮರ್ಷಿಯಲ್ ಮೋಟರ್ಸ್ ಅಲ್ಲಿ ಏನೇನು ವ್ಯತ್ಯಾಸ ಇದೆ, ಇಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಇದ್ರಲ್ಲಿ ಸಾಕು. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಮೇಲೆ ನಮಗೆ ಕರೆಂಟ್ ಸಿಗ್ತಾ ಇರೋದು. ನಮ್ಮ ಮನೆ ಕರೆಂಟ್ ಬರ್ತಿದ್ರು ಈ ಕಾನ್ಸೆಪ್ಟ್ ಮೇಲೆ. ಇಂಡಕ್ಷನ್ ಇಂಡ್ಯೂಸ್ ಮಾಡ್ತೀವಿ. ಯಾವ್ದನ್ನ ನಾವು ಕರೆಂಟ್ ಅನ್ನ ಯಾವುದೋ ಒಂದಕ್ಕೆ ಕರೆಂಟ್ ಸಿಗೋ ತರ ಮಾಡ್ಬಿಡ್ತೀವಿ. ಅದು ಇಂಡ್ಯೂಸ್ ಮಾಡೋದು ಹೆಂಗ್ ಇಂಡ್ಯೂಸ್ ಮಾಡ್ತೀವಿ ಅನ್ನೋದೇ ಇಲ್ಲಿ ನಿಮ್ಮ ಕಾನ್ಸೆಪ್ಟ್. ನಿಮ್ ಸ್ಕ್ರೀನ್ ಮೇಲೆ ನಾನು ಪಿಕ್ಚರ್ ಹಾಕ್ತೀನಿ ನೋಡಿ. ಇಲ್ಲಿ ಒಂದು ಕಾಯಿಲ್ ಇದೆ. ಈ ಕಾಯಿಲ್ ಸುತ್ತಲೂ ಕೂಡ ನಾನು ಕಾಪರ್ನ ಹಾಕಿದ್ದೀನಿ. ಆಮೇಲೆ ಒಂದು ಮಿಷಿನ್ ಕನೆಕ್ಟ್ ಮಾಡಿದ್ದೀನಿ. ಆ ಮಿಷಿನ್ ಏನು, ಅದು ಗ್ಯಾಲನೋಮೀಟರ್. ನೆನ್ನೆ ಹೇಳಿದೆ, ಗ್ಯಾಲನೋಮೀಟರ್ ಇಸ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಯೂಸ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ದ ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಮಾತ್ರ ಯೂಸ್ ಮಾಡ್ತೀವಿ. ಎಷ್ಟಿದೆ ಅನ್ನಕ್ಕೆ ಆಮೀಟರ್. ಟು ಮೆಜರ್ ದ ಕರೆಂಟ್ ಇಟ್ ಇಸ್ ಆಮೀಟರ್, ಬಟ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಇಟ್ ಇಸ್ ಗ್ಯಾಲನೋಮೀಟರ್. ದಿಸ್ ಕಾನ್ಸೆಪ್ಟ್ ಯು ಶುಡ್ ನೋ. ಸೊ ಇಲ್ಲಿ ನೋಡಿ, ಪಿಕ್ಚರ್ ತೋರಿಸ್ಬೇಕು, ನಿಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ನಿಮ್ಗೆ ಕಾಯಿಲ್ ಸುತ್ತಲೂ ಒಂದು ಕಾಪರ್ ವೈಂಡಿಂಗ್ ಮಾಡಿದ್ದಾರೆ. ಅದು ಕನೆಕ್ಟ್ ಎಲ್ಲಿ ಮಾಡಿದ್ದಾರೆ, ಅದು ಕರೆಂಟ್ ಗ್ಯಾಲನೋಮೀಟರ್ ಮಾಡಿದ್ದಾರೆ. ಇವಾಗ ನಾನು ಈ ವೈರ್ಗೆ ನಾನು ಕರೆಂಟ್ ಇಂಡ್ಯೂಸ್ ಮಾಡ್ಬೋದು, ಕರೆಂಟ್ ಹಾಕ್ಬೋದು. ಹೆಂಗ್ ಹಾಕ್ಬೋದು ಅಂದ್ರೆ, ಅಲ್ಲೊಂದು ನೋಡಿ ಡೈರೆಕ್ಷನ್ ತೋರಿಸಿದೆ. ಒಂದು ಬಾರ್ ಮ್ಯಾಗ್ನೆಟ್ ನೀನು ಒಳಗಡೆ ಪುಷ್ ಮಾಡೋದು, ಆಚೆ ತೆಗಿಯೋದು, ಒಳಗಡೆ ಹಾಕೋದು, ಆಚೆ ತೆಗಿಯೋದು ಮಾಡಿದಾಗ ಅಲ್ಲಿ ಮೂವ್ಮೆಂಟ್ ಇದೆಯಲ್ಲ, ಆ ಮೂವ್ಮೆಂಟ್ ಏನಾಗುತ್ತೆ, ಮ್ಯಾಗ್ನೆಟ್ ಮೂವ್ ಆಗೋದು, ಆಚೆ ಒಳಗಡೆ ಹೋಗೋದು, ಆಚೆ ಬರೋದು ಮಾಡ್ತಾ ಏನಾಗುತ್ತೆ, ಆ ವೈರಲ್ಲೇ
ಒಂದು ಮ್ಯಾಗ್ನೆಟಿಸಮ್ ಜನರೇಟ್ ಆಗ್ಬಿಡುತ್ತೆ. ಯಾಕೆ ಜನರೇಟ್ ಆಗುತ್ತೆ ನಾನು ಹೇಳಿದೆ. ಇವಾಗ ಈ ಮ್ಯಾಗ್ನೆಟ್ ನ ಒಳಗಡೆ, ಮ್ಯಾಗ್ನೆಟ್ ಅಂದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಸುತ್ತಲೂ. ಮಾಮೂಲಿ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಇರಲೇಬೇಕು. ಅದನ್ನ ಒಳಗಡೆ ಹಾಕೋದು ಆಚೆ ಹಾಕೋದು ಮಾಡಿದ್ರೆ ಆ ಕಾಯಿಲ್ ಒಳಗಡೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ವೈರ್ ಮೇಲೆ. ಆ ವೈರ್ ಮೇಲೆ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿದೆ ಇಲ್ಲೋ ಅಂತ ಹೆಂಗ್ ಗೊತ್ತಾಗುತ್ತೆ? ಎಷ್ಟು ಜನರೇಟ್ ಆಗಿದೆ ಹೆಂಗ್ ಗೊತ್ತಾಗುತ್ತೆ? ಗ್ಯಾಲೋಮೀಟರ್ ಯೂಸ್ ಮಾಡಿ. ಓಕೆ, ಇಲ್ಲಿ ನಾವು ವಿ ಆರ್ ಇಂಡ್ಯೂಸಿಂಗ್ ದ ಕರೆಂಟ್ ನ ಇಂಡ್ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನೊಂದು ಪಿಕ್ಚರ್ ಇದು ಇಂಪಾರ್ಟೆಂಟ್, ಇದು ನಿಮ್ಮ ಸ್ಕ್ರೀನ್ ಮೇಲೆ ಬಂತು ನೋಡಿ. ಇವಾಗ ಇಲ್ಲಿ ಕಾಯಿಲ್ 1 ಕಾಯಿಲ್ 2 ಅಂತ 2 ಕಾಯಿಲ್ ಇದೆ ಆಯ್ತಾ. ಇವಾಗ ಈ ಕಾಯಿಲ್ ಅಲ್ಲಿ ನೀವು ನೋಡಿದ್ರೆ ಓಕೆ, ಕಾಯಿಲ್ 1 ಕಾಯಿಲ್ 2, ಕಾಯಿಲ್ 1 ಅಲ್ಲಿ ಕರೆಂಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ ಆಯ್ತಾ. ಇದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಾಯಿಲ್ 1 ಅಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಕಾಯಿಲ್ 1 ಅಲ್ಲಿ ಸುತ್ತಲೂ ಕೂಡ ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ಪಾಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಜನರೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸುಮ್ಮನೆ ಇರುತ್ತಾ? ಪಕ್ಕದಲ್ಲಿ ಇನ್ನೊಂದು ಕಾಯಿಲ್ ಇದೆ ನೋಡಿ, ಕಾಯಿಲ್ 2. ಆ ಕಾಯಿಲ್ 2 ಮೇಲೆ ಇನ್ಫ್ಲೂಯೆನ್ಸ್ ಮಾಡಲೇಬೇಕಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಆ ಕಾಯಿಲ್ 2 ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಸಿಗುತ್ತೆ ಅಷ್ಟೇ, ಉಲ್ಟಾ ಆಯ್ತಾ. ಕರೆಂಟ್ ಸಿಗುತ್ತೆ. ಕರೆಂಟ್ ಸಿಕ್ಕಿದಾಗ ಹೆಂಗ್ ಚೆಕ್ ಮಾಡ್ತೀವಿ? ವಿ ಯೂಸ್ ದ ಗ್ಯಾಲೋಮೀಟರ್. ಅರ್ಥ ಆಯ್ತಾ? ಕಾಯಿಲ್ 1 ಅಲ್ಲಿ ಕರೆಂಟ್ ಸುಮ್ಮನೆ ಚೆಕ್ ಮಾಡ್ತಿದೀವಿ. ಇದು ಕಾನ್ಸೆಪ್ಟ್ ವರ್ಕ್ ಆಗುತ್ತೋ ಇಲ್ವಂತ ಚೆಕ್ ಮಾಡಕ್ಕೆ ಒಂದು ಎಕ್ಸ್ಪೆರಿಮೆಂಟ್. ಇಂಡ್ಯೂಸ್ ಮಾಡೋದು ಹೆಂಗೆ ಅನ್ನೋಕೆ ಒಂದು ಎಕ್ಸ್ಪೆರಿಮೆಂಟ್. ಸೊ ಕಾಯಿಲ್ 1 ಅಲ್ಲಿ ನೀನ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಕರೆಂಟ್ ಕೊಡ್ತೀಯಾ. ಕರೆಂಟ್ ಕೊಟ್ಟಾಗ ಕಾಯಿಲ್ 1 ಅಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ವೆನ್ ದೇರ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಕಾಯಿಲ್ 1 ವಿಲ್ ಇನ್ಫ್ಲೂಯೆನ್ಸ್ ದ ಕಾಯಿಲ್ 2's ವೈರ್ಸ್. ಕಂಡಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದಾಗ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಿ ಆ ಕರೆಂಟ್ ಎಲ್ಲಿ ಇದೆಯೋ ಇಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ? ಇದು ಗ್ಯಾಲೋಮೀಟರ್ ಅಲ್ಲಿ ಗೊತ್ತಾಗುತ್ತೆ, ಎಷ್ಟು ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಲೆಫ್ಟ್ ಹ್ಯಾಂಡ್ ರೂಲ್ ಕೂಡ ತುಂಬಾ ಈಸಿ ಆಯ್ತಾ. ಲೆಫ್ಟ್ ಹ್ಯಾಂಡ್ ರೂಲ್ ಕೂಡ ಏನ್ ಮಾಡ್ಬೇಕು? ರೈಟ್ ಹ್ಯಾಂಡ್ ರೂಲ್ ಏನ್ ಮಾಡ್ಬೇಕು? ಗ್ಯಾಪ್ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ರೂಲ್ ಮೋಟರ್ಗೆ, ರೈಟ್ ಹ್ಯಾಂಡ್ ರೂಲ್ ಜನರೇಟರ್ಗೆ ಆಯ್ತಾ. ಅದಕ್ಕೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಲೆಫ್ಟ್ ಬರುತ್ತೆ, ಆಮೇಲೆ ರೈಟ್ ಬರುತ್ತೆ. ಫಸ್ಟ್ ಮೋಟರ್ ಬರುತ್ತೆ, ಆಮೇಲೆ ಜನರೇಟರ್ ಬರುತ್ತೆ. ಸೊ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲು ಮೋಟರ್, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲು ಜನರೇಟರ್. ಇಷ್ಟು ಗ್ಯಾಪ್ ಮಾಡ್ಕೊಬೇಕು ನೀವು. ಈಗ ಲೆಟ್ ಅಸ್ ಸಿ ಯಾವ್ದಪ್ಪ ಇಲ್ಲಿ ನಾವು ಇದ್ರ ಬಗ್ಗೆ ಓದೋಣ. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಯ್ತು. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ ಆಯ್ತಾ. ಇದು MMC ಅಂತ ಗ್ಯಾಪ್ ನೆಟ್ಕೊಳ್ಳಿ. MMC ರೈಟ್ ಹ್ಯಾಂಡ್ ರೂಲು 3 ಗ್ಯಾಪ್ ನೆಟ್ಕೊಂಡು MMC ಆಯ್ತಾ. ಫಸ್ಟ್ ಇಲ್ಲಿ ಏನ್ ಗ್ಯಾಪ್ ನೆಟ್ಕೊಬೇಕು? ಇಲ್ಲಿ ಕರೆಂಟ್ ನ ಇಂಡ್ಯೂಸ್ ಮಾಡ್ತಾ ಇದೀವಿ, ಅಲ್ಲಿ ಕರೆಂಟ್ ಕೊಡ್ತಾ ಇದ್ವಿ, ಇಲ್ಲಿ ಇಂಡ್ಯೂಸ್ ಮಾಡ್ತಾ ಇದೀವಿ. ಸೊ ಏನೇನ್ ಡೈರೆಕ್ಷನ್ ಆಯ್ತಾ. ನಿಮ್ಗೆ ಫಸ್ಟ್ ಬಂದ್ರೆ ಬಂದು ಆಯ್ತಾ. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಮೂವ್ಮೆಂಟ್ ಆಫ್ ಕಂಡಕ್ಟರ್. ನೆಕ್ಸ್ಟ್ ಫಸ್ಟ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ದೇ ಇರುತ್ತೆ. ಮೂವ್ಮೆಂಟ್ ಆಫ್ ಕಂಡಕ್ಟರ್ ಇದ್ದೇ ಇರುತ್ತೆ ಅನ್ನಲ್ಲ. ಕಂಡಕ್ಟರ್ ನಲ್ಲಿ ಏನದು? ಕಂಡಕ್ಟರ್ ಲಾಸ್ಟ್ ಅಲ್ಲಿ ಇದು ಕಂಡಕ್ಟರ್ ಇದ್ದೇ ಇರುತ್ತೆ. ಕಂಡಕ್ಟರ್ ಇರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರಬೇಕು. ಕರೆಂಟ್ ಇಂಡ್ಯೂಸ್ಡ್ ಇನ್ ಕಂಡಕ್ಟರ್. ಕರೆಂಟ್ ಇಂಡ್ಯೂಸ್ ಆಗುತ್ತೆ ಇಲ್ಲಿ. ಗ್ಯಾಪ್ ನೆಟ್ಕೊಳ್ಳಿ. ಇಂಡ್ಯೂಸ್ಡ್, ವಿ ಆರ್ ಇಂಡ್ಯೂಸಿಂಗ್ ದ ಕರೆಂಟ್, ದೇರ್ ಫೋರ್ ಗ್ಯಾಪ್ ನೆಟ್ಕೊಳ್ಳಿ MMC ಆಯ್ತಾ. ಮೂವ್ಮೆಂಟ್ ಆಫ್ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಎರಡೂ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಯಾವುದು? ಫಸ್ಟ್ ಫಿಂಗರ್ ಗ್ಯಾಪ್ ನೆಟ್ಕೊಳ್ಳಿ. ಎರಡು ಲೆಫ್ಟ್ ಹ್ಯಾಂಡ್ ರೂಲ್ ರೈಟ್ ಹ್ಯಾಂಡ್ ರೂಲ್ ಎರಡೂ ಕಡೆ ಫೀಲ್ಡ್ ಲೈನ್ಸ್ ಫಸ್ಟ್ ಫಿಂಗರ್ ಆಯ್ತಾ. ನೀವು ನೋಡಿದ್ರೆ ಕೂಡ ಅಲ್ಲೂ ಕೂಡ ಮೋಷನ್, ಇಲ್ಲೂ ಕೂಡ ಮೋಷನ್, ಎರಡೂ ಕಡೆ ಮೋಷನ್. ಅಲ್ಲಿ ಮೋಷನ್ ಅಂತ ಕರಿತೀವಿ, ಇಲ್ಲಿ ಮೂವ್ಮೆಂಟ್ ಅಂತ ಕರಿತೀವಿ ಅಷ್ಟೇ. ಇದು ಬಂದು ಯಾವುದು? ನಿಮ್ಮ ಮಿಡ್ಲ್ ಫಿಂಗರ್ ಗ್ಯಾಪ್ ಮಾಡ್ಕೊಳ್ಳಿ. ಮಿಡ್ಲ್ ಫಿಂಗರ್ ಬಂದು ಇದು ಥರ್ಡ್ ಫಿಂಗರ್ ಬಂದು ಇದು ಯಾವ್ದಿದು? ಇದು ಯಾವ ಎರಡರಲ್ಲೂ ಕೂಡ ನೋಡಿ ಅಲ್ಲಿ ಕರೆಂಟ್, ಇಲ್ಲಿ ಇಂಡ್ಯೂಸ್ ಕರೆಂಟ್, ಇಂಡ್ಯೂಸ್ ಮಾಡ್ತೀವಿ, ಕರೆಂಟ್ ಸಿಗುತ್ತೆ ಅದಕ್ಕೆ. ಸೊ ಗ್ಯಾಪ್ ನೆಟ್ಕೊಳ್ಳಿ. ಇದನ್ನ ಕೇಳಿದ್ದಾರೆ ಎರಡೂ ಮಾಡಲ್ ಪೇಪರ್ ಮತ್ತೆ ಸ್ಕ್ರೀನ್ ಮೇಲೆ ಹಾಕಲ್ಲ. ಎರಡೂ ಮಾಡಲ್ ಪೇಪರ್ ಮೇಲೆ ಒಂದು ಮಾಡಲ್ ಪೇಪರ್ ಏನ್ ಕೇಳಿದ್ದಾರೆ ಅಂದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮಿಡ್ಲ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ? ಅಲ್ಲಿ ಕರೆಂಟ್. ರೈಟ್ ಹ್ಯಾಂಡ್ ರೂಲ್ ಏನ್ ಇಂಡಿಕೇಟ್ ಮಾಡುತ್ತೆ? ರೈಟ್ ಹ್ಯಾಂಡ್ ರೂಲ್ ಇಟ್ ಇಂಡಿಕೇಟ್ಸ್ ದ ಇಂಡ್ಯೂಸ್ ಕರೆಂಟ್. ಮತ್ತೆ ಆಪ್ಷನ್ಸ್ ಅಲ್ಲಿ ಕರೆಂಟ್ ಅಂತ ಇರುತ್ತೆ. ಯು ಶುಡ್ ಸೆಲೆಕ್ಟ್ ದ ಇಂಡ್ಯೂಸ್ ಕರೆಂಟ್. ಯು ಆರ್ ಇಂಡ್ಯೂಸಿಂಗ್ ದ ಕರೆಂಟ್. ಎಲ್ಲಿ? ಜನರೇಟರ್ ಅಲ್ಲಿ ಅಥವಾ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ. ನೆಕ್ಸ್ಟ್ ಜನರೇಟರ್ ಡ್ರಾಯಿಂಗ್ ಬಂದ್ರೆ ಇಲ್ಲಿಗೂ ಅಲ್ಗೂ ವ್ಯತ್ಯಾಸ ಗೊತ್ತಿರಬೇಕು ಆಯ್ತಾ. ನೋಡಿ ಡ್ರಾಯಿಂಗ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅಲ್ಗೂ ಇಲ್ಲಿ ಏನ್ ವ್ಯತ್ಯಾಸ? ಮೋಟರ್ ಅಲ್ಲಿ ನಾ ಹೇಳಿದೆ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿಯಿಂದ ಫಸ್ಟ್ ಜನರೇಟರ್ ಅಂದ್ರೆ ಏನು? ಜನರೇಟರ್ ಇಸ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಸಿಗೋದು ಆಯ್ತಾ. ಸೊ ಇವಾಗ ನಾನು ಬರ್ತೀನಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಹೆಂಗ್ ಜನರೇಟ್ ಆಗುತ್ತೆ ಆಮೇಲೆ ಹೇಳ್ತೀನಿ. ಈಗ ನೀವು ಈ ಡ್ರಾಯಿಂಗ್ ನೋಡಿದ್ರೆ, ಮೋಟರ್ ಡ್ರಾಯಿಂಗ್, ಜನರೇಟರ್ ಡ್ರಾಯಿಂಗ್ ನೋಡಿದ್ರೆ ಅಲ್ಲಿ ನೀವು ಕರೆಂಟ್ ಇಂದ ಮೆಕ್ಯಾನಿಕಲ್ ಎನರ್ಜಿ, ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿಯಿಂದ ಕರೆಂಟ್. ಅದಕ್ಕೆ ಕರೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡಕ್ಕೇನು? ಗ್ಯಾಲೋಮೀಟರ್ ಚೆಕ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಲೋಮೀಟರ್. ಸೊ ಗ್ಯಾಲೋಮೀಟರ್ ಡ್ರಾಯಿಂಗ್ ಅಲ್ಲಿ ಹಾಕಿದೀನಿ ನೋಡಿ, ಅಲ್ಲಿ ಡ್ರಾಯಿಂಗ್ ಅಲ್ಲಿ ಇದೆ ನೋಡಿ. ಆಮೇಲೆ ಇಲ್ಲಿ
ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡಲ್ಲ, ಇಲ್ಲಿ ಫುಲ್ ರಿಂಗ್ಸ್ ಯೂಸ್ ಮಾಡ್ತಾರೆ. ಗ್ಯಾಪ್ ಇಟ್ಕೊಳ್ಳಿ, ಇಲ್ಲಿ ಏನೋ ಫುಲ್ ರಿಂಗ್ಸ್ ಯೂಸ್ ಮಾಡ್ತಾರೆ. ಇದನ್ನ ಗ್ಯಾಪ್ ಇಟ್ಕೊಳ್ಳಿ ನೀವು, ಆಯ್ತಾ. ಸೊ ಅದಾದ್ಮೇಲೆ ಇವಾಗ ಹೆಂಗ್ ಜನರೇಟ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ ಅಲ್ಲಿ. ನಾನು ನೆಕ್ಸ್ಟ್ ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗ್ ಜನರೇಟ್ ಮಾಡ್ತಾರೆ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಬೇಕಲ್ಲ. ಹೆಂಗ್ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನಾದ್ರು ಸುತ್ತಬೇಕು, ಸುತ್ತದಾಗ ಏನಾಗುತ್ತೆ ಅದು ನಿಮಗೆ ನಾನು ಹೇಳಿದೆ ಅವಾಗ, ನೀನು ಹೆಂಗ್ ಬರುತ್ತೆ ಇಂಡ್ಯೂಸ್ ಹೆಂಗ್ ಮಾಡೋದು, ಒಂದು ಬಾರ್ ಮ್ಯಾಗ್ನೆಟ್ ಒಳಗಡೆ ಹಾಕೋದು ಆಚೆ ಹಾಕೋದು ಮಾಡ್ಬೇಕು. ಮೂವ್ಮೆಂಟ್ ಬೇಕಲ್ವಾ, ಆ ಮೂವ್ಮೆಂಟ್ ಸುಮ್ಮನೆ ಸಿಗ ನಾವು ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ, ಯಾವ್ದಾದ್ರು ಮೂವ್ಮೆಂಟ್ ಮಾಡೋ ಇದೆಯಾ ಹುಡುಕ್ಬೇಕು. ಅವಾಗ ಅದಕ್ಕೆ ವಿಶ್ವೇಶ್ವರಯ್ಯ ಜೋಗ್ ಫಾಲ್ಸ್ ನೋಡಿದಾಗ ಎಲ್ಲರೂ ಹೇಳಿದ್ರಂತೆ ಏನ್ ಚೆನ್ನಾಗಿದೆ ಜೋಗ್ ಫಾಲ್ಸ್ ಸಕ್ಕದಾಗಿದೆ ಅಂತೆ. ವಿಶ್ವೇಶ್ವರಯ್ಯ ಒಂದೇ ಮಾತು ಹೇಳಿದ್ರಂತೆ, ಇಟ್ ಇಸ್ ಎ ವೇಸ್ಟ್ ಆಫ್ ಎನರ್ಜಿ. ವಾಟ್ ಎ ವೇಸ್ಟ್ ಆಫ್ ಎನರ್ಜಿ ಅಂದ್ರೆ ಎಷ್ಟು ಎನರ್ಜಿ ಇದೆ ಅಂದ್ರೆ ನೀರು ಮೇಲಿಂದ ಬೀಳ್ಬೇಕಾದ್ರೆ ಅದಕ್ಕೊಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದು ನೀವು ಟರ್ಬೈನ್ ಮೇಲೆ ಬೀಳಿಸಿದಾಗ ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಆಯ್ತಾ ಮ್ಯಾಗ್ನೆಟ್ ಅದು ಕನೆಕ್ಟ್ ಆಗಿ ಮ್ಯಾಗ್ನೆಟ್ ಸುತ್ತ ರೊಟೇಟ್ ಆದ್ರೆ ಅಕ್ಕಪಕ್ಕ ಮ್ಯಾಗ್ನೆಟ್ ಇದು ರೊಟೇಟ್ ಆದ್ರೆ ಅದಕ್ಕೆ ಮ್ಯಾಗ್ನೆಟ್ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗಿಬಿಡುತ್ತೆ. ಆಯ್ತಾ ಅಕ್ಕಪಕ್ಕ ಮ್ಯಾಗ್ನೆಟ್ ಇಡಬೇಕು. ಆಯ್ತಾ ನೀರು ಸಡನ್ ಮ್ಯಾಗ್ನೆಟ್ ಮೇಲೆ ಬೀಳಕ್ಕಾಗಲ್ವಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಟರ್ಬೈನ್ಸ್ ಇಟ್ಟಿರ್ಬೇಕು. ಈ ತರ ನೋಡಿ ಹಿಂಗ್ ಟರ್ಬೈನ್ಸ್ ಇಟ್ಟಿರ್ಬೇಕು. ಆಯ್ತಾ ಹಿಂಗ್ ಕನೆಕ್ಟ್ ಮಾಡಿ ನೋಡಿ, ಇಲ್ಲಿ ನೀರು ಬೀಳುತ್ತೆ. ನೀರು ಹಿಂಗ್ ಬಿದ್ದಾಗ ಈ ರೊಟೇಟ್ ಆಗ್ಲೇಬೇಕು. ಇಲ್ಲಿ ರೊಟೇಟ್ ಆದಾಗ ಇಲ್ಲೂ ಕೂಡ ಹಿಂಗೊಂದಿರುತ್ತೆ, ಇದು ರೊಟೇಟ್ ಆಗುತ್ತೆ. ಇದು ಅಕ್ಕಪಕ್ಕ ಮ್ಯಾಗ್ನೆಟ್ ಇಟ್ಟಿರ್ತಾರೆ. ಸೊ ಇದು ರೊಟೇಟ್ ಆದಾಗ ಇದು ಸುತ್ತಲೂ ಕರೆಂಟ್ ಜನರೇಟ್ ಆಗಿ ಕರೆಂಟ್ ಪಾಸ್ ಆಗಿ ಸಿಗುತ್ತೆ ನಮಗೆ. ಅರ್ಥ ಆಗ್ತಿದ್ಯಾ? ಸೊ ಇದು ಎಲೆಕ್ಟ್ರಿಕ್, ಅದಕ್ಕೆ ಜನರೇಷನ್. ಅದಕ್ಕೆ ಮನೆ ಕರೆಂಟ್ ಹೋದ್ರಲ್ಲಿ ಏನ್ ಮಾಡ್ತಾರೆ, ಕೆರೋಸಿನ್ ಪೆಟ್ರೋಲ್ ಹಾಕ್ಬಿಟ್ಟು ಜನರೇಟರ್ ಓಡಿಸಲ್ವಾ. ಏನದು ಜನರೇಟರ್ ಓಡಿಸೋದು ಹೆಂಗೆ, ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕೊಡಕ್ ಆಗೋ ಬದಲು ಕೊಡಕ್ ಆಗಲ್ಲ, ಯಾರೋ ಸುತ್ತಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಹಾಕ್ಬಿಟ್ಟು ಸುತ್ತಿಸ್ತೀವಿ. ಅದು ಸುತ್ತಾಗ ಏನಾಗುತ್ತೆ, ವೆನ್ ಇಟ್ ರೊಟೇಟ್ಸ್ ಇನ್ ಟರ್ನ್ ಇಟ್ ರೊಟೇಟ್ಸ್ ದ ಕಂಡಕ್ಟರ್ ಅಂಡ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಯು ಜನರೇಟಿಂಗ್ ದ ಎಲೆಕ್ಟ್ರಿಸಿಟಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಯು ಶುಡ್ ನೋ ಫ್ರಮ್ ದಿಸ್ ಜನರೇಟರ್ ಟಾಪಿಕ್. ಅಂಡ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ಈ ಇದೆಯಲ್ಲ ಫುಲ್ ಹೇಳಿದೆ ಬ್ರಷಸ್, ಇಲ್ಲಿ ಅಲ್ಲಿ ಎರಡು ಕಡೆ ಬ್ರಷ್ ಇದೆ, ಅಲ್ಲಿ ಏನಿದೆ ಸ್ಪ್ಲಿಟ್ ರಿಂಗ್ಸ್ ಇದೆ ಮೋಟರ್ ಅಲ್ಲಿ, ಇಲ್ಲಿ ಫುಲ್ ರಿಂಗ್ಸ್ ಇದೆ. ಆಯ್ತಾ, ದಿಸ್ ಯು ಶುಡ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಶುಡ್ ರಿಮೆಂಬರ್ ಇಸ್ ಏನಂದ್ರೆ ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಾರೆ. ಎಸಿ ಕರೆಂಟ್, ಡಿಸಿ ಕರೆಂಟ್ ಅಂತ. ಏನು ಎಸಿ ಕರೆಂಟ್ ಅಂದ್ರೆ ನಮ್ಮ ಮನೆಗೆ ಬರೋದು ಎಸಿ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್. ಡೈರೆಕ್ಟ್ ಕರೆಂಟ್ ನಾವು ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ತುಂಬಾ ವೇಸ್ಟೇಜ್ ಇದೆ ಡೈರೆಕ್ಟ್ ಕರೆಂಟ್ ಅಲ್ಲಿ. ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಲಾಂಗ್ ಡಿಸ್ಟೆನ್ಸ್ಗೆ ಕರೆಂಟ್ ನಾವು ಕೊಡಬೇಕು. ಯಾವುದೋ ಜನರೇಷನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇಂದ ನಮ್ಮ ಮನೆಯವರೆಗೂ ಬರೋದ್ರೊಳಗಡೆ ತುಂಬಾ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗಬಾರ್ದು ರೆಸಿಸ್ಟೆನ್ಸ್ ಇಂದ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಎಸಿ ಕರೆಂಟ್ ಕೊಡ್ತೀವಿ, ಆಲ್ಟರ್ನೇಟಿವ್ ಕರೆಂಟ್ ನ. ಓಕೆ, ಅದನ್ನ ಆಲ್ಟರ್ನೇಟಿವ್ ಕರೆಂಟ್ ಅಂತಾರೆ ಎಸಿನ. ಇದು ತುಂಬಾ ಅಡ್ವಾಂಟೇಜ್, ಯಾಕೆಂದ್ರೆ ವೇಸ್ಟೇಜ್ ನ ಕಡಿಮೆ ಮಾಡುತ್ತೆ. ಇದ್ರ ಬಗ್ಗೆ ನೀವು PU ಓದ ತಕ್ಷಣ ಇದೇ ವೆಲ್ಕಮ್ ಮಾಡುತ್ತೆ, ಎಸಿ ಕರೆಂಟ್ ಅಂದ್ರೇನು, ಡಿಸಿ ಕರೆಂಟ್ ಅಂದ್ರೇನು ಅಂತ. ಓಕೆ, ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಡಿಸಿ ಅಂದ್ರೆ ಡೈರೆಕ್ಟ್ ಕರೆಂಟ್. ಓಕೆ, ಸೊ ಇಲ್ಲಿ ಡಿಸಿ ಕರೆಂಟ್ಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನು ಅಂದ್ರೆ ಒಂದೇ ಒಂದು ನಿಮಿಷ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ನೋಡಿ. ನಾನು ನಿಮ್ಗೆ ಮಿಸ್ ಆಗ್ಬಾರ್ದು ಅಂತ ನಾನು ಫಸ್ಟ್ ಓದಿ ಆಯ್ತಾ ತುಂಬಾ ಅದನ್ನ ಸಿಂಪಲ್ ಮಾಡಿ, ಸೊ ದಟ್ ನಿಮ್ಗೆ ತುಂಬಾ ಎಕ್ಸ್ಟ್ರಾನ ಹೇಳಕ್ ಹೋಗ್ಬಾರ್ದು, ಇವಾಗ ಟೈಮ್ ಇಲ್ಲ ಇವಾಗ. ಓಕೆ, ಸೊ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಕಾನ್ಸೆಪ್ಟ್ ನ ನಿಮ್ಗೆ ಕ್ಲಿಯರ್ ಮಾಡೋಣ ಅಂತಾನೆ ನಾನು ಇಷ್ಟು ಮಾಡ್ತಾ ಇರೋದು. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರೋದ್ರಿಂದ ಏನು ಬೇಡ, ನಾನು ವಿಡಿಯೋದ ಏನ್ ಮಾಡ್ತೀನಿ ಇಷ್ಟೇ ನಿಮ್ಗೆ ಅರ್ಥ ಮಾಡ್ಕೊಂಡು ಇದ್ರ ಮೇಲೆ ಮಾಡಲ್ ಪೇಪರ್ಸ್ ಕ್ವಶನ್ಸ್ ಇರೋದು, ಅದನ್ನೇ ಕೊಡಕ್ ಸಾಧ್ಯ. ಮತ್ತೆ ಕೂತ್ಕೊಂಡು ಇವಾಗ ಟೈಮ್ ವೇಸ್ಟ್ ಮಾಡೋ ಇರೋದು 8 ದಿನದಲ್ಲಿ ಟೆಕ್ಸ್ಟ್ ಬುಕ್ ಓದ್ಕೊಂಡು ಬೇರೆ ಸಾಲ್ವ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಬಿ ಸ್ಮಾರ್ಟ್ ಇನಫ್, ಇದ್ರ ಮೇಲೆ ಕೊಡೋದು. ಓಕೆ, ಸೊ ಇವಾಗ ಎಸಿ ಕರೆಂಟ್ ಅಲ್ಲಿ ಸೊ ಒಂದೇ ಒಂದು ನಿಮಿಷ. ಓಕೆ, ಸೊ ಎಸಿ ಕರೆಂಟ್ ಅಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. ಎಸಿ ಕರೆಂಟ್ ಅಲ್ಲಿ ಏನೇನಿದೆ, ಎಸಿ ಕರೆಂಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಎಸಿ ಕರೆಂಟು 50 ಹರ್ಟ್ಸ್ ಇರುತ್ತೆ ಫ್ರೀಕ್ವೆನ್ಸಿ. ಇದನ್ನ ಕೇಳಬಹುದು, 50 ಹರ್ಟ್ಸ್ ಇರುತ್ತೆ. ಮತ್ತೆ ಪ್ರತಿ 1/100 ಸೆಕೆಂಡ್ಗೆ ಅದು ಡೈರೆಕ್ಷನ್ ಆಲ್ಟರ್ನೇಟಿವ್ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ 1/100 ಸೆಕೆಂಡ್ಗೆ 1/100 ಸೆಕೆಂಡ್ ಡೈರೆಕ್ಷನ್ ಇಸ್ ಚೇಂಜಸ್, ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಹಾಫ್ ಆಫ್ ರೊಟೇಷನ್ಸ್ ಅಂತಾರೆ, ಹಾಫ್ ರೊಟೇಷನ್ಸ್ ಅಥವಾ ಪ್ರತಿ ಇದಕ್ಕೆ ಚೇಂಜ್ ಆಗ್ತಾ ಇರ್ತದೆ. ಓಕೆ, ಒಂದೇ ಒಂದು ನಿಮಿಷ ಇದು ಬರ್ಕೊಂಡಿದ್ದೆ ಒಂದು ಕ್ವಶನ್, ಒಂದು ಸೆಕೆಂಡ್ ಇಲ್ಲಿ ಬಿದ್ದಿದೆ ಪೇಪರು. ಓಕೆ, ಸೊ ಏನ್ ಕಾನ್ಸೆಪ್ಟ್ ಅಂದ್ರೆ, ಓಕೆ ನೋಡಿ ಇಲ್ಲಿ, ಎ ರೆಕ್ಟಾಂಗ್ಯುಲರ್ ಕಾಯಿಲ್ ಆಫ್ ಕಾಪರ್ ವೈರ್ ಈಸ್ ರೊಟೇಟೆಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡೈರೆಕ್ಷನ್ ಇಂಡ್ಯೂಸ್ ಕರೆಂಟ್ ಚೇಂಜಸ್ ಇನ್ ಹಾಫ್ ರೆವಲ್ಯೂಷನ್ಸ್. ಪ್ರತಿ ಹಾಫ್ ರೆವಲ್ಯೂಷನ್ಗೂ ಕೂಡ ಇಂಡ್ಯೂಸ್ ಕರೆಂಟ್ ಚೇಂಜ್ ಆಗುತ್ತೆ. ನಾನು ಮತ್ತೆ ಓದ್ತೀನಿ. ಎ ರೆಕ್ಟಾಂಗ್ಯುಲರ್ ಕಾಯಿಲ್ ಆಫ್ ಕಾಪರ್ ವೈರ್ ಇಸ್ ರೊಟೇಟೆಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ ಕರೆಂಟ್ ಚೇಂಜಸ್ ಇನ್ ಹಾಫ್ ರೆವಲ್ಯೂಷನ್. ಇದು ಮಾಡಲ್ ಪೇಪರ್ ಅಲ್ಲಿ ಇದೆ. ಇಂಡ್ಯೂಸ್ ಕರೆಂಟ್ ಮಾಡಿದಾಗ ಹಾಫ್ ಗ್ಯಾಪ್ ಮಾಡ್ಕೊಳ್ಳಿ,
ಈ ಕರೆಂಟ್ ಕರೆಂಟ್ ಇಂಡ್ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದು ಕಾಯಿಲು ಅರ್ಧ ರೊಟೇಟ್ ಆಗುತ್ತೆ, ಹಾಫ್ ರೊಟೇಟ್ ಆಗುತ್ತೆ ಅಂತ ಗ್ಯಾಪ್ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಆಮೇಲೆ ಹೇಳಿದೆ 50 ಹರ್ಟ್ಸ್ ಯೂಸ್ ಮಾಡ್ತೀವಿ. ಆಮೇಲೆ AC ಯಾಕೆ ಪ್ರಿಫರ್ ಮಾಡ್ತೀವಿ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಅಲ್ಲಿ ಆಲ್ಟರ್ನೇಟಿವ್ ಕರೆಂಟ್ ವೇಸ್ಟೇಜ್ ನ ಕಡಿಮೆ ಮಾಡುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಅಂದ್ರೆ ಮನೆಯಲ್ಲಿ ಯೂಸ್ ಮಾಡೋ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ನಾನು ಎಲೆಕ್ಟ್ರಿಸಿಟಿಯಲ್ಲೇ ಕೆಲವು ಕಾನ್ಸೆಪ್ಟ್ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಇನ್ನೊಂದ್ಸತಿ ಎಲಾಬ್ರೇಟ್ ಮಾಡ್ಬಿಡ್ತೀನಿ. ತುಂಬಾ ಸಿಂಪಲ್ ಇದು. ಫಸ್ಟ್ ಪಾಯಿಂಟ್ ಬಂದು, ನಮ್ಮ ಮನೆಯಲ್ಲಿ ನೀವು ಯಾವುದೇ ವೈರ್ನ ನಮ್ಮ ಮನೆ ಕಟ್ಟಕ್ಕೆ ಮುಂಚೆ ಫಸ್ಟ್ ಕೆಲಸ ಏನ್ ಮಾಡ್ತಾರಂದ್ರೆ ಒಂದು ಅರ್ಥಿಂಗ್ ಕೊಡ್ತಾರೆ, ಅರ್ತ್ ವೈರ್ ಅಂತ. ಆ ವೈರು ಅದು ನಿಮ್ಗೆ ಯಾವ ಕಲರ್ ಇರುತ್ತೆ ಗೊತ್ತಾ, ಇದಕ್ಕೆ ಗೊತ್ತಿರ್ಬೇಕು ನಿಮ್ಗೆ. ಕಲರ್ಸ್ ಕೇಳ್ತಾರೆ, ಕಲರ್ ಕೋಡಿಂಗ್ ಇದೆ, ಒಂದೊಂದು ವೈರ್ಗೂ ಒಂದೊಂದು ಕಲರ್ ಕೋಡಿಂಗ್ ಇದೆ, ಆಯ್ತಾ. ಅರ್ತ್ ವೈರ್ ಗ್ರೀನ್ ಕಲರ್ ಇರುತ್ತೆ. ಅಂದ್ರೆ ಮನೆ ಕಟ್ಟಿದಾಗ ಏನ್ ಮಾಡ್ತಾರೆ, ಒಂದು ವೈರ್ ನ ಕನೆಕ್ಟ್ ಮಾಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಆಚೆ ಆ ವೈರ್ ನ ಒಂದು ದೊಡ್ಡ ಕಬ್ಬಿಣಕ್ಕೆ ಕಟ್ಟಿಬಿಟ್ಟು ಅದನ್ನ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಳಗಡೆ ಹಾಕಿ ಬಿಟ್ಬಿಡ್ತಾರೆ ಅದನ್ನ, ಒಂದು ವೈರ್. ಅದನ್ನ ಅರ್ತ್ ವೈರ್ ಅಂತ. ಯಾಕೆ, ಇವಾಗ ಒಂದು ಫಸ್ಟ್ ಕ್ವಶನ್, ಯಾಕೆ ಅರ್ತ್ ವೈರ್ ಬೇಕು ಅಂತ. ಅರ್ತ್ ವೈರ್ ನಾನು ನಿನ್ನೆ ಹೇಳ್ತಾ ಇದ್ದೆ, ನಮ್ಮ ಅರ್ಥಗೆ ಜಾಸ್ತಿ ಪೊಟೆನ್ಶಿಯಲ್ ಇದೆ, ಸೊ ಬೇಗ ಎಲೆಕ್ಟ್ರಾನ್ಸ್ ತಗೊಂಡ್ಬಿಡುತ್ತೆ, ಆಯ್ತಾ. ಆಮೇಲೆ ಅರ್ತ್ ವೈರ್ ಅಲ್ಲಿ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇಡ್ತಾರೆ, ರೆಸಿಸ್ಟೆನ್ಸ್ ಕಡಿಮೆ ಇದ್ದಷ್ಟು ಕರೆಂಟ್ ಬೇಗ ಪಾಸ್ ಆಗಿಬಿಡ್ಲಿ ಅಂತ. ಯಾಕೆ ಬೇಕು ಅರ್ತ್ ವೈರ್? ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಇನ್ ಅವರ್ ಹೋಮ್ ದೇರ್ ಆರ್ ಮೆನಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಮೆಟಾಲಿಕ್ ಬಾಡಿ, ಅಂದ್ರೆ ಮೆಟಲ್ ಬಾಡೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ರಿಡ್ಜು, ಟೋಸ್ಟರ್, ಆಯ್ತಾ, ಕೆಲವು ಗೀಸರ್ಗಳು. ಈ ಮೆಟಲ್ ಬಾಡಿ ಇದ್ದಾಗ ಶಾಕ್ ಹೊಡಿಯೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇವಾಗ ಶಾಕ್ ಹೊಡಿಬಾರ್ದು ನಿಮ್ಗೆ ಅಂದ್ರೆ ನಾವು ಕರೆಂಟ್ ಲೀಕ್ ಆದ ತಕ್ಷಣ ಯಾವ್ದಾರ ಒಂದು ವೈರ್ ಅಲ್ಲಿ ಅದು ಇಮಿಡಿಯೇಟ್ಲಿ ಅರ್ಥಕ್ಕೆ ಹೋಗ್ಬಿಡ್ಬೇಕು. ಅಂದ್ರೆ ಯಾವ್ದಾರ ಒಂದು ವೈರ್ ಅಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರೋ ಕಡೆ ಹೋಗ್ಬಿಡ್ಬೇಕು, ಅವಾಗ ನಮ್ಗೆ ಶಾಕ್ ಹೊಡಿಯಲ್ಲ. ಕಡಿಮೆ ಹೊಡೆದ್ರು ಕೂಡ ಕಡಿಮೆ ಶಾಕ್ ಹೊಡಿಯುತ್ತೆ. ಅದಕ್ಕೆ ನಾವು ಎಲ್ಲಾ ಮನೆಗೂ ಕೂಡ ಅರ್ಥಿಂಗ್ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೇನೆ ನಿಮಗೆ ಒಂದ್ಸತಿ ಶಾಕ್ ಹೊಡೆಯುತ್ತೆ, ಏನೇನೋ ಆಗುತ್ತೆ. ಅದೆಲ್ಲ ಅರ್ಥಿಂಗ್ ಸರಿಯಾಗಿ ಇಲ್ದಿರೋದಕ್ಕೆ ಆಗೋದು. ಓಕೆ, ಅಥವಾ ನಿಮ್ಮ ಪೆನ್ ಡ್ರೈವ್, ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕಬ್ಬಿಣದ ಪೆನ್ ಡ್ರೈವ್ ನಾನು ಇದು ಸಿಪಿಗೆ ಹಾಕಿದೆ, ತಕ್ಕಂತ ಶಾಕ್ ಹೊಡಿದೆ, ಯಾಕಂದ್ರೆ ಅರ್ಥಿಂಗ್ ಸರಿಯಾಗಿಲ್ಲ ಅಲ್ಲಿ, ಆಯ್ತಾ. ಸೊ ಇದ್ರೂ ಕೂಡ ಮೋಸ್ಟ್ಲಿ ಅದು ಇನ್ನು ಜಾಸ್ತಿ ಕರೆಂಟ್ ಹೊಡಿತೈತೆ ನಮಗೆ. ಅರ್ಥಿಂಗ್ ಇರುತ್ತೆ, ಕಡಿಮೆ ಕರೆಂಟ್ ಹೊಡೆದಿರೋದು. ಎನಿ ಮೆಟಾಲಿಕ್ ಬಾಡಿ ಅದು ಕರೆಂಟ್ ನೀವು ಈಸಿಲಿ ಅದು ನಮ್ ಶಾಕ್ ಹೊಡಿಬಾರ್ದು ಅಂದ್ರೆ ಅರ್ಥಿಂಗ್ ಕೊಡಬೇಕು. ಅರ್ತ್ ವೈರ್ ಹೆಂಗಿರುತ್ತೆ, ಅರ್ತ್ ವೈರ್ ಗ್ರೀನ್ ಕಲರ್ ಇರುತ್ತೆ. ಯಾಕೆ ಅರ್ತ್ ವೈರ್ ಬೇಕು? ಸೊ ದಟ್ ದ ಕರೆಂಟ್ ಇಸ್ ಟ್ರಾನ್ಸ್ಫರ್ ಟು ಅರ್ತ್ ಅಂಡ್ ನಾಟ್ ಟು ಶಾಕ್ ನಮ್ಗೆ ಜಾಸ್ತಿ ಹೊಡಿಬಾರ್ದು ಅಂತ ಅರ್ತ್ ವೈರ್ ಕೊಡ್ತೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನೋಡಿ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಆಯ್ತಾ. ದಿಸ್ ಇಸ್ ನೋಡಿ, the earth wire which has insulated of green color is usually connected to metal plate deep into earth near your home. metal plate connect ಮಾಡ್ಬಿಟ್ಟು ಹಾಕಿರ್ತಾರೆ. This is used as safety measure especially for those appliances that have metallic body. For example, electrical press, ಇದು ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ಟೇಬಲ್ ಫ್ಯಾನ್, ರೆಫ್ರಿಜಿರೇಟರ್, ಇದೆಲ್ಲವೂ ಕೂಡ ಮೆಟಾಲಿಕ್ ಬಾಡಿ ಇರೋದ್ರಿಂದ ಲೀಕ್ ಆಗುತ್ತೆ. ದ ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ಅರ್ತ್ ವೈರ್ ವಿಚ್ ಪ್ರೊವೈಡ್ಸ್ ಎ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಪಾತ್ ಆಫ್ ದ ಕರೆಂಟ್. Thus it ensures that any leakage of current to the metallic body of appliances keeps its potential to that of earth and user may not get severe shock. ಸೊ ಅದು ಪೊಟೆನ್ಶಿಯಲ್ ಜಾಸ್ತಿ ಇಟ್ಬಿಟ್ಟು ಆರಾಮಾಗಿ ಕರೆಂಟ್ ನ ಪಾಸ್ ಆಗಿ ಮಾಡ್ಬಿಟ್ಬಿಡುತ್ತೆ. ಸೊ ನಾವು ಮುಟ್ಟಿದ್ರು ಶಾಕ್ ಆಗಲ್ಲ. ಸೊ ಲೀಕೇಜು, ಕರೆಂಟ್ ಲೀಕೇಜು, ಶಾಕ್ಸ್ ನ ತಡೆಯಕ್ಕೆ, ಮೆಟಾಲಿಕ್ ಬಾಡಿಯಿಂದ ಬರುವಂತ ಶಾಕ್ಸ್ ನ ನಾವು ತಡಿಯಕ್ಕೆ ಅರ್ತ್ ವೈರ್ ನ ಕೊಡ್ತೀವಿ. ಕಲರ್ ಯಾವುದು? ಕಲರ್ ಕೊಡಿ ಗ್ರೀನ್. ದಿಸ್ ಯಾವ ಟು ರಿಮೆಂಬರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಗೀಸರ್ ಇರೋ ಕಡೆ ಸ್ವಿಚ್ ಬೋರ್ಡ್ ನೋಡಿದಿರಾ, ದೊಡ್ಡ ಸ್ವಿಚ್ ಬೋರ್ಡ್ ಇರುತ್ತೆ. ಅಥವಾ AC ಕೂಲರ್ ಇರೋ ಕಡೆ ಸ್ವಿಚ್ ಬೋರ್ಡ್ ನೋಡಿದ್ರೆ ದೊಡ್ಡ ಸ್ವಿಚ್ ಬೋರ್ಡ್ ಇರುತ್ತೆ. ದೊಡ್ಡ ಸ್ವಿಚ್ ಬೋರ್ಡ್ ಅಂದ್ರೆ ಇದೆಲ್ಲ ಹೋಲ್ಸ್ ಇರುತ್ತಲ್ಲ, ಅದು ದೊಡ್ಡದಿರುತ್ತೆ. ಅಂದ್ರೆ ಅದು ಕನೆಕ್ಷನ್ ಮಾಡೋದು ಕೂಡ ದೊಡ್ಡದಿರುತ್ತೆ. ನಿಮ್ಮ ಬ್ಯಾಟ್ರಿ, ನಿಮ್ಮ ಮೊಬೈಲ್ ಚಾರ್ಜರ್ ಕನೆಕ್ಟ್ ಮಾಡೋದು ಹತ್ತತ್ರ ಇರುತ್ತೆ. ಅದೇ ನಿಮ್ಮ ಗೀಸರ್ದು ಅಥವಾ ಫ್ರಿಡ್ಜ್ ನೋಡಿದ್ರೆ ದೂರ ದೊಡ್ಡದಿರುತ್ತೆ. ಅದು ಯಾಕೆ ಅಂದ್ರೆ ಬೇರೆ ಬೇರೆ ರೇಟಿಂಗ್ ಇದೆ. ಏನ್ ರೇಟಿಂಗು ಇದು ಕೇಳ್ತಾರೆ. 15 ಆಂಪ್ ರೇಟಿಂಗು, 5 ಆಂಪ್ ರೇಟಿಂಗು. 15 ಆಂಪ್ ರೇಟಿಂಗ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಗೀಸರ್ ಯೂಸ್ ಮಾಡಿ. ಅದಕ್ಕೆ ನಾನು ಹೇಳಿದೆ ತುಂಬಾ ಕರೆಂಟ್ ಗೀಸರ್ ಅಲ್ಲಿ ಯಾವ ಪ್ರಿನ್ಸಿಪಲ್, ಜೌಲ್ಸ್ ಲಾ ಆಫ್ ಹೀಟಿಂಗ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಅದು ಬಿಸಿ ಮಾಡುತ್ತೆ, ಆಯ್ತಾ. ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡಿ, ರೆಸಿಸ್ಟೆನ್ಸ್ ಜಾಸ್ತಿ ಆದ್ರಿಂದ ಹೀಟ್ ಜನರೇಟ್ ಆಗುತ್ತೆ, ಅದು ನೀರನ್ನ ಬಿಸಿ ಮಾಡುತ್ತೆ. ಓಕೆ, ದಟ್ ಈಸ್ ವೈ ಅದನ್ನ ಕನೆಕ್ಷನ್ ಜಾಸ್ತಿ ಕರೆಂಟ್ ಬೇಕು ಅದಕ್ಕೆ ವಿ ಕನೆಕ್ಟ್ ಇನ್ ಟು 15 ಆಂಪ್ ರೇಟಿಂಗ್ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಮಾಮೂಲಿ ನಮ್ಮ ಚಾರ್ಜರು, ಬಲ್ಬ್ ಇದನ್ನೆಲ್ಲ 5 ಆಂಪ್ ಕನೆಕ್ಟ್ ಮಾಡ್ತೀವಿ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. 15 ಆಂಪ್ ಯಾಕೆ? ಫಾರ್ ಅಪ್ಲಯನ್ಸಸ್ ವಿತ್ ಹೈಯರ್ ಪವರ್ ರೇಟಿಂಗ್ ಸಚ್ as ಗೀಸರ್, ಏರ್ ಕೂಲರ್ಸ್. ಓಕೆ, ಅದರ್ 5 ಆಂಪ್ ಕರೆಂಟ್ ರೇಟಿಂಗ್ ಫಾರ್ ಬಲ್ಬ್ಸ್ ಅಂಡ್ ಫ್ಯಾನ್ಸ್. ಇದು ನಿಮ್ಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಲರ್ ಕೋಡಿಂಗ್ ಇದೆ. ಇನ್ನೊಂದು ಮಾಮೂಲಿ ವೈರ್ಗಳಲ್ಲಿ ಒಂದು ವೈರ್ ನ ಒಳಗಡೆ ತೆಗೆದ್ರೆ ಇನ್ನು 2 ವೈರ್ ಇರುತ್ತೆ. ಅರ್ಥ ವೈರ್ ಒಂದು, ಇನ್ನೊಂದು 2 ವೈರ್ ಇರುತ್ತೆ. ಅದು ಏನಂದ್ರೆ
ಲೈವ್ ವೈರ್ ಒಂದು, ನ್ಯೂಟ್ರಲ್ ವೈರ್ ಒಂದು. ಲೈವ್ ವೈರ್ ಅಂದ್ರೆ ಅದು ಪಾಸಿಟಿವ್, ಅದು ರೆಡ್ ಕಲರ್ ಇರುತ್ತೆ. ನ್ಯೂಟ್ರಲ್ ವೈರ್ ಅದು ನೆಗೆಟಿವ್, ನ್ಯೂಟ್ರಲ್ ನೆಗೆಟಿವ್. ಅದ್ಯಾವ ಕಲರ್ ಇರುತ್ತೆ? ಬ್ಲಾಕ್ ಕಲರ್. ರೆಡ್ ಕಲರ್, ಬ್ಲಾಕ್ ಕಲರ್. ರೆಡ್ ಕಲರ್ ಬಂದು ಲೈವ್ ವೈರ್, ಬ್ಲಾಕ್ ಕಲರ್ ಬಂದು ನ್ಯೂಟ್ರಲ್ ವೈರ್. ಪಾಸಿಟಿವ್ ನೆಗೆಟಿವ್ ಬೇರೆ ಬೇರೆ ಇರುತ್ತೆ. ಅದಕ್ಕೆ ನಿಮ್ಮ ಮನೆ ಇದು ಎಲೆಕ್ಟ್ರಿಕಲ್ ಕಂಬ ನೋಡಿದ್ರೆ 2-3 ವೈರ್ ಇರುತ್ತೆ. ಯಾಕೆ? ಒಂದೇ ವೈರ್ ಅಲ್ಲಿ ಎರಡು ಇರಕ್ಕಾಗಲ್ಲ. ಒಂದು ಲೈವ್ ವೈರ್ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ವೈರ್ ಇರುತ್ತೆ. ಅದಕ್ಕೆ ನೀವು ಹಕ್ಕಿಗಳೆಲ್ಲ ಕೂತ್ಕೊಳ್ಳುತ್ತೆ, ಶಾಕ್ ಹೊಡಿಯಲ್ಲ ನೋಡಿ ಹಕ್ಕಿಗಳೆಲ್ಲ ಕೂತ್ಕೊಂಡಾಗ. ಆದ್ರೆ ಕೆಲವು ಸತಿ ಸಾಯ್ತವೆ. ಯಾಕೆ ಸಾಯ್ತವೆ? ಗಾಳಿ ಬಂದಾಗ ಏನಾಗುತ್ತೆ, ಈ ಲೈವ್ ವೈರ್ ನ್ಯೂಟ್ರಲ್ ವೈರ್ ಟಚ್ ಆಗ್ಬಿಟ್ರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅವಾಗ ಕರೆಂಟ್ ಪಾಸ್ ಆಗ್ಬಿಡುತ್ತೆ. ಅವಾಗಲೇ ಹಕ್ಕಿಗಳು ಸಾಯೋದು. ಅದಕ್ಕೆ ಸುಮ್ಮನೆ ಅದೇ ನಾವು ಸಾಯ್ತೀವಿ, ಯಾಕಂದ್ರೆ ಬೇರೆ ಮತ್ತೆ ಬೇರೆ ಕಾನ್ಸೆಪ್ಟ್ ಇದೆ. ಹಕ್ಕಿಗಳು ಸಾಯಲ್ಲ, ನಾವು ಆಕ್ಚುಲಿ ಸಾಯಲ್ಲ ಒಂದೇ ಮುಟ್ಟಿದ್ರೆ. ಬಟ್ ನಾವಲ್ಲಿ ಹೆಂಗೋ ಮುಟ್ಟಿರ್ತೀವಿ, ಬೇರೆ ಏನಾದ್ರೂ ಮುಟ್ಟಿರ್ತೀವಿ, ಆಯ್ತಾ? ಏನೋ ಬಿಡಿ. ಸೊ ಹಕ್ಕಿಗಳು ಆಕ್ಚುಲಿ ಇದಕ್ಕೆ ಸಾಯಲ್ಲ. ಇದು ಕೇಳ್ತಾರೆ ನಿಮ್ಗೆ ಏನಾದ್ರು, ಯಾಕೆ ಸಾಯಲ್ಲ, ಕರೆಂಟ್ ಸಾಯಬೇಕಲ್ಲ, ನಿಮ್ಗೆ ಪ್ರಶ್ನೆ ಬಂದಿರುತ್ತೆ. ಅದು ಯಾವಾಗ ಆದ್ರೆ ಕೆಲವು ಸತಿ ಸತ್ತಿರ್ತವೆ. ಯಾವಾಗಂದ್ರೆ ಈ ಲೈವ್ ವೈರ್ ನ್ಯೂಟ್ರಲ್ ದೂರದ ಇರೋ ಬದಲು ಗಾಳಿಗೆ ಎರಡು ಹತ್ರ ಬಂದ್ಬಿಡುತ್ತೆ, ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಓಕೆ, ಸೊ ಇದು ನಿಮ್ಮ ಇನ್ನೊಂದು ಕಾನ್ಸೆಪ್ಟು, ಆಯ್ತಾ? ಇದೆರಡು ಗೊತ್ತಿರಬೇಕು. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಫ್ಯೂಸ್ ಯಾಕೆ ಬೇಕು? ಫ್ಯೂಸ್ ಯಾಕೆ ಬೇಕು? ನಿಮ್ಮ ಮನೆಯಲ್ಲಿ ತುಂಬಾ ಅನ್ವಾಂಟೆಡ್ ಕರೆಂಟ್, ತುಂಬಾ ಸಡನ್ ಆಗಿ ತುಂಬಾ ಅಬ್ರಪ್ಟ್ ಕರೆಂಟ್ ಬಂದಾಗ ಏನಾಗುತ್ತೆ? ಅಬ್ರಪ್ಟ್ ಕರೆಂಟ್ ಬಂದಾಗ ಶಾಕ್ ಅಂದ್ರೆ ಸಡನ್ ಆಗಿ ಇನ್ಸ್ಟ್ರೂಮೆಂಟ್ಸ್ ಹಾಳಾಗ್ಬಿಡುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ಫ್ಯೂಸ್ ಅಂತ ಒಂದಿಡ್ತೀವಿ. ಏನು ಫ್ಯೂಸ್ ಏನ್ ಮಾಡುತ್ತೆ? ಸುಮ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫ್ಯೂಸ್ ಈಗ ಒಂದು ವೈರ್ ಬರ್ತಾ ಇರುತ್ತೆ, ಇಲ್ಲಿ ಏನೋ ಒಂದು ಇಟ್ಟಿರ್ತಾರೆ, ಫ್ಯೂಸ್ ತರ ಒಂದೇನೋ ಮೆಟಲ್ ಇಟ್ಟಿರ್ತಾರೆ. ಇದು ಬಂದಾಗ ಜಾಸ್ತಿ ಕರೆಂಟ್ ಬಂದು ಇದು ಕರ್ಗೋಗ್ಬಿಡುತ್ತೆ. ಇದು ಕರ್ಗೋಗ್ಬಿಟ್ರೆ ಇಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಜಾಸ್ತಿ ಕರೆಂಟ್ ಒಂದು ಮಟ್ಟಿಗೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ ಗೊತ್ತಲ್ಲ? ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು? ಕರೆಂಟ್ ಕೊಟ್ಟಾಗ ಬಿಸಿ ಆಗುತ್ತೆ, ಬಿಸಿ ಕೊಟ್ಟು ತುಂಬಾ ಬಿಸಿ ಆದಾಗ ಕರ್ಗೋಗ್ಬಿಡುತ್ತಲ್ಲ. ಸೊ ಇದು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು ಇಡ್ತಾರೆ, ಒಂದು ಮೆಟಲ್ ಇಡ್ತಾರೆ, ಒಂದು ಮೆಟಲ್ಲು, ಅದಕ್ಕಿಂತ ಫ್ಯೂಸ್ ಅಂತಾರೆ. ಅದು ಯಾವ ತರ ಇಡ್ತಾರೆ ಇಲ್ಲಿ ಅಂದ್ರೆ, ಕರೆಂಟ್ ಜಾಸ್ತಿ ಬಂದ್ಬಿಟ್ರೆ ಇದು ಕರ್ಗೋಗ್ಬಿಡ್ಬೇಕು. ಇದು ಕರ್ಗೋದಾಗ ಕರೆಂಟ್ ಮುಂದಕ್ಕೆ ಹೋಗಲ್ಲ, ಆಯ್ತಾ? ಇದೆಯಲ್ಲ ಇನ್ಸ್ಟ್ರೂಮೆಂಟ್, ಅದಕ್ಕೆ ಅದು ಸೇಫ್ಟಿ ಅಪ್ಲಯನ್ಸ್. ಅದಕ್ಕೆ ನಮಗೂ ಮೊದಲೆಲ್ಲ ಫ್ಯೂಸ್ ಇತ್ತು, ಇವಾಗ MCB ಅಂತ ಬಂದಿದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್. ಅಂದ್ರೆ ನಿಮ್ಮ ಮನೇಲಿ ಕರೆಂಟ್ ಶಾಕ್ ಹೊಡೆ ಏನಾಗುತ್ತೆ, ಟಕ್ ಅಂತ ಮೇಲೆ ಹೋಗ್ಬಿಡುತ್ತೆ. ನೋಡಿದಿರಾ? ತುಂಬಾ ನೀವು ಎಲೆಕ್ಟ್ರಿಕ್ 3-4 ಒಂದು ತಗೊಂಡು ಮೊಬೈಲ್ ಹಾಕೋದು, ಅಲ್ಲೇ ಇಸ್ತ್ರಿ ಪೆಟ್ಟಿಗೆ ಹಾಕೋದು, ಒಂದೇ ಸಾಕೆಟ್ಗೆ 3-4 ಐಟಮ್ಸ್ ಹಾಕ್ಬಿಟ್ರೆ ಸಡನ್ ಆಗಿ ನಿಮ್ಮ ಮನೇಲಿ ನೀವು ಗಮನಿಸಿರ್ತೀರಾ, ಕರೆಂಟ್ ಹೋಗ್ಬಿಡುತ್ತೆ. ಯಾಕೆಂದ್ರೆ ಜಾಸ್ತಿ ಕರೆಂಟ್ ಬರ್ತಾ ಇದೆ, ಅದು ಓವರ್ಲೋಡಿಂಗ್ ಆಗ್ತಿದೆ. ಓವರ್ಲೋಡಿಂಗ್ ಆದ ತಕ್ಷಣ ಇದು ನಿಮ್ಮ MCB ಕೇಬಲ್ ಮುಂದೆ ಮೇಲೆ ಎದ್ಬಿಡುತ್ತೆ, ಟಕ್ಕಂತ ಮೇಲೆ ಹೋಗ್ಬಿಟ್ಟು ಆಫ್ ಮಾಡ್ಬಿಡುತ್ತೆ, ಆಯ್ತಾ? ಮೊದಲೆಲ್ಲ ಈ ತರ ಪ್ರತಿ ಸಲ ಇದನ್ನ ಚೇಂಜ್ ಮಾಡ್ತಾ ಇರಬೇಕು. ಅದಕ್ಕೆ ನಿಮ್ಗೆ ಕೆಲವು ಸತಿ ನಿಮ್ಮ ಮಿಕ್ಸಿಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಲ್ಲಿ ಫ್ಯೂಸ್ ಹಾಳಾಗ್ಬಿಟ್ರೆ ಫ್ಯೂಸ್ ಚೇಂಜ್ ಮಾಡ್ಬೇಕು ನಾವು. ಅಲ್ಲಿ MCB ಇರಲ್ಲ, ನಿಮ್ಮ ಮನೇಲಿ MCB ಹಾಕಿರ್ತಾರೆ, ಆಯ್ತಾ? ಅಂದ್ರೆ ನಿಮ್ಮ ಮೀಟರ್ ಬರೋಕ್ಕಿಂತ ಮುಂಚೆನೆ ಅಥವಾ ಮೀಟರ್ ಅಲ್ಲಿ ಇಲ್ಲೆಲ್ಲ MCB ಹಾಕಿರ್ತಾರೆ. ಇದೆಲ್ಲ ನಿಮ್ಗೆ ಯಾರಾದ್ರೂ ಎಲೆಕ್ಟ್ರಿಕಲ್ ಅಂಗಡಿ ಇರೋರು ಅಥವಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತುಂಬಾ ಇಂಟ್ರೆಸ್ಟಿಂಗ್ ಇವೆಲ್ಲ. ನಾನು ಕೂಡ ತಿಳ್ಕೊಳ್ತೇನೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇವೆಲ್ಲಾನು. ಸೊ ಇದೆಲ್ಲ ನಾವು ಕಲ್ತಾಗ ನಮ್ಗೆ ನಾಳೆ ನಮ್ಮ ಮನೇಲಿ ಒಂದು ಬಲ್ಬ್ ಹಾಳಾದ್ರೆ ನಾವು ಹಾಕೋತ್ರ ಇರಬೇಕು. ಇಲ್ಲಾಂದ್ರೆ ಏನೋ ಇಷ್ಟು ಓದ್ಬಿಟ್ಟು ಒಂದು ಬಲ್ಬ್ ಹಾಕೋಕ್ ಬರಲ್ವಲ್ಲೋ, ಆಮೇಲೆ ಪವರ್ ರೇಟಿಂಗ್ ಓದಕ್ ಬರಬೇಕು. ಇದೆಲ್ಲ ನಮ್ಗೆ ಮಿನಿಮಮ್ ಬೇಸಿಕ್ಸ್ ಇವೆಲ್ಲ ಅಲ್ವಾ? ನಾವು ನಾಳೆ ಕಾಮರ್ಸ್ ತಗೊಳ್ಳಿ, ಆರ್ಟ್ಸ್ ತಗೊಳ್ಳಿ, ಸರ್ ಬೇಸಿಕ್ಸ್ ಇಷ್ಟು ಗೊತ್ತಿಲ್ಲ ನನಗೆ ಅಂದ್ರೆ ಸುಮ್ಮನೆ ನೀವು 10th ಪಾಸ್ ಮಾಡಿ ಏನ್ ಪ್ರಯೋಜನ ಹೇಳೋ? ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಓವರ್ಲೋಡಿಂಗ್, ಆಯ್ತಾ? ಫಸ್ಟ್ ಫ್ಯೂಸ್ ಅಂದ್ರೆ ಏನು? ಇಟ್ ಇಸ್ ಅನ್ ಸೇಫ್ಟಿ ಅಪ್ಲಯನ್ಸ್ ಟು ಪ್ರೊಟೆಕ್ಟ್ ಯುವರ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಅಪ್ಲಯನ್ಸ್. ನೆನ್ನೆ ಹೇಳಿದೆ. ಇವಾಗ ಇಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ, ಒಂದು ಓವರ್ಲೋಡಿಂಗ್, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್. ಓವರ್ಲೋಡಿಂಗ್ ಅಂದ್ರೆ ನಾನು ಹೇಳಿದೆ, ಒಂದೇ ಸಾಕೆಟ್ ಅಲ್ಲಿ ತುಂಬಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನ ಕನೆಕ್ಟ್ ಮಾಡಿದಾಗ ಅದಕ್ಕೆ ಓವರ್ಲೋಡಿಂಗ್ ಅಂತಾರೆ. ಈ ಓವರ್ಲೋಡಿಂಗ್ ಹೆಂಗ್ ಅವಾಯ್ಡ್ ಮಾಡ್ತೀರಾ? ಫ್ಯೂಸ್ ಹಾಕ್ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಶಾರ್ಟ್ ಸರ್ಕ್ಯೂಟ್. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದೆ, ಲೈವ್ ವೈರ್, ನ್ಯೂಟ್ರಲ್ ವೈರ್ ಇರುತ್ತೆ ಎಲ್ಲಾ ವೈರ್ಗಳ ಒಳಗಡೆ. ಅದೆರಡು ಟಚ್ ಆಗ್ಬಿಡಬಾರ್ದು. ಟಚ್ ಆಗ್ಬಿಟ್ರೆ ಅದು ಕರೆಂಟ್ ಅಬ್ರಪ್ಟ್ಲಿ ಪಾಸ್ ಆಗುತ್ತೆ, ಜಾಸ್ತಿ ಕರೆಂಟ್ ಪಾಸ್ ಆಗುತ್ತೆ, ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಆಯ್ತಾ? ಸೊ ಅದಕ್ಕೆ ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್ ಎರಡನ್ನೂ ಕೂಡ ನಾವು ಅವಾಯ್ಡ್ ಮಾಡಬೇಕು, ಆಯ್ತಾ? ಸೊ ಫ್ಯೂಸ್ ಏನ್ ಮಾಡುತ್ತೆ? ಓವರ್ಲೋಡಿಂಗ್ ಅವಾಯ್ಡ್ ಮಾಡುತ್ತೆ. ಶಾರ್ಟ್ ಸರ್ಕ್ಯೂಟ್ ಅವಾಯ್ಡ್ ಮಾಡಕ್ಕೇನು? ನಾವು ಕನೆಕ್ಷನ್ಸ್ ಹೆಂಗಿರ್ಬೇಕಂದ್ರೆ ಲೈವ್ ವೈರ್, ನ್ಯೂಟ್ರಲ್ ವೈರ್ ಹತ್ರ ಬರ್ದಿರೋ ತರ ಬಂದ್ರೂ ಕೂಡ ಚೆನ್ನಾಗಿ ಇನ್ಸುಲೇಷನ್ ಆಗಿರ್ಬೇಕದು, ಆಯ್ತಾ? ಇನ್ಸುಲೇಷನ್ ಆಗಿದ್ರೆ ಮಾತ್ರ ಅದು ಶಾರ್ಟ್ ಸರ್ಕ್ಯೂಟ್ ಕೂಡ ತಡೆಯುತ್ತೆ. ಓಕೆ, ದೀಸ್ ಆರ್ ಇನ್ನೊಂದು ಒಂದೇ ಒಂದು ಕಾನ್ಸೆಪ್ಟ್. ನಮ್ಮ ಮನೆಗೆ ಬರೋವಂತ ಕರೆಂಟ್ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ? ವಾಟ್ ಇಸ್ ದ ವೋಲ್ಟೇಜ್ ಆಫ್ ಅವರ್ ಪವರ್ ಎಟ್ ಅವರ್ ಹೋಮ್? ಇಟ್ ಈಸ್ 220 ವೋಲ್ಟ್ಸ್. ಇಟ್ ಈಸ್ 220 ವೋಲ್ಟ್ಸ್. 220 ವೋಲ್ಟ್ ಕರೆಂಟ್ ಪೊಟೆನ್ಷಿಯಲ್ ವೋಲ್ಟೇಜ್ ನಮ್ಮ ಮನೆಗೆ ಬರೋದು. ಎಲ್ಲ ಡೊಮೆಸ್ಟಿಕ್ ಅಂದ್ರೆ ಇಂಡಸ್ಟ್ರಿಗೆಲ್ಲ ಜಾಸ್ತಿ ಇರುತ್ತೆ. ಡೊಮೆಸ್ಟಿಕ್ ಪರ್ಪಸ್ ಅಂದ್ರೆ ಮನೆಗಳಲ್ಲಿ ನಾವು ಯೂಸ್ ಮಾಡೋ ಕರೆಂಟ್ ವೋಲ್ಟೇಜ್ ಯಾವತ್ತು ಕೂಡ 220 ಇರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲೇಬೇಕು. ಇದೆಲ್ಲ ನಾನು ಹೇಳಿದ್ ಏನ್ ಕೇಳಿದ್ರೆ ಇದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಮಾಡಲ್ ಪೇಪರ್ ಅಲ್ಲಿ. ಓಕೆ, ಇಡೀ ಚಾಪ್ಟರ್ ನಾನು ಆಗ್ಲೇ ಹೇಳಿದೆ, ಫಸ್ಟ್ ಇಂದ ಹೇಳ್ಬಿಡ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು, ಅದ್ರ ಪ್ರಾಪರ್ಟೀಸ್ ಅಂದ್ರೆ ಏನು, ಇದು ಗೊತ್ತಿರಬೇಕು. ನೆಕ್ಸ್ಟ್ ಗೊತ್ತಿರಬೇಕಾಗಿದ್ದು ಸೋಲನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ, ಆಯ್ತಾ? ಸೋಲನಾಯ್ಡ್ ಒಳಗಡೆ. ನೆಕ್ಸ್ಟ್ ಅದಾದ್ಮೇಲೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲು, ಜನರೇಟರ್, ಆಯ್ತಾ? ಸ್ಪ್ಲಿಟ್ ರಿಂಗ್ ಅಂದ್ರೆ ಏನು, ಕಮ್ಯೂಟೇಟರ್ ಅಂದ್ರೆ ಏನು,
ಜನರೇಟರ್ ಅಲ್ಲಿ ಇದಂದ್ರೆ ಏನು, ಜನರೇಟರ್ ಅಲ್ಲಿ ಬಂದ ತಕ್ಷಣ ನಿಮ್ಗೆ ಇದು ಗೊತ್ತಿರಬೇಕು, ಗ್ಯಾಲೋಮೀಟರ್ ಅಂದ್ರೆ ಏನು, ಜನರೇಟರ್ ಅಲ್ಲಿ ಎಸಿ ಕರೆಂಟ್ ಅಂದ್ರೆ ಏನು, ಡಿಸಿ ಕರೆಂಟ್ ಅಂದ್ರೆ ಏನು, ವೈ ಡು ವಿ ಪ್ರಿಫರ್ ಎಸಿ ಕರೆಂಟ್, ಆಮೇಲೆ ಲೈವ್ ವೈರ್, ಅರ್ತ್ ವೈರ್, ನ್ಯೂಟ್ರಲ್ ವೈರ್ ಅಂದ್ರೆ ಏನು, ಅರ್ಥಿಂಗ್ ಯಾಕೆ ಬೇಕು, ಫ್ಯೂಸ್ ಯಾಕೆ ಬೇಕು, ಓವರ್ಲೋಡಿಂಗ್ ಅಂದ್ರೆ ಏನು, ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು, ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ನೀವು ಯಾವುದೇ ಕೊಟ್ಟರು ಆನ್ಸರ್, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಪ್ರಾಬ್ಲಮ್ಸ್ ಬರೋಕ್ಕಿಲ್ಲ. ಗೊತ್ತಲ್ಲ, ಪ್ರಾಬ್ಲಮ್ಸ್ ಬರೋದು 2ನೇ ಚಾಪ್ಟರ್ ಅಲ್ಲಿ, ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ, ಅದು ಮುಗಿದ್ರೆ ಲೈಟ್ ಅಲ್ಲಿ ಬರುತ್ತೆ. ಸೊ ಈ ಚಾಪ್ಟರ್ ಏನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್. ಮಾಡಲ್ ಪೇಪರ್ ನೋಡಿದ್ರೆ ಇಟ್ ಇಸ್ ವೆರಿ ಸಿಂಪಲ್ ಅಂಡ್ ವೆರಿ ಡೈರೆಕ್ಟ್. ಸೊ ಇಷ್ಟು ಮಾಡಿದ್ರೆ ನಿಮಗೆ 100% ಇದರಲ್ಲಿ 3 ರಿಂದ 4 ಕ್ವಶನ್ ಕೇಳಿದ್ದಾರೆ ಮಾಡಲ್ ಪೇಪರ್ಸ್ ಅಲ್ಲಿ, 4ಕ್ಕೆ 4 ನಿಮ್ಗೆ ಸಿಕ್ಬಿಡುತ್ತೆ. ಓಕೆನಾ? ಸೊ 5 ಮಾರ್ಕ್ಸ್ ಎಲೆಕ್ಟ್ರಿಸಿಟಿಯಲ್ಲಿ ಬಂದೇ ಬರುತ್ತೆ. ನೋಡಿಲ್ವಾ ಈ ವಿಡಿಯೋ, ಹೋಗ್ಬಿಟ್ಟು ನೋಡಿ. 5 ಮಾರ್ಕ್ಸ್ ಅದು ವಿಡಿಯೋ ನೋಡ್ಬಿಟ್ಟು 1 ಅವರ್ 5ಕ್ಕೆ 5 ಬಂದೇ ಬರುತ್ತೆ. ಬರಲಿ ಅಂದ್ರೆ ಆಮೇಲೆ ನಂಗೆ ಬಂದು ಕೇಳಿ. 5ಕ್ಕೆ 5 ನೀವು ಒಂದು ವಿಡಿಯೋ ನೋಡ್ಬಿಟ್ರೆ ಸಾಕು, ಆಯ್ತಾ? ಅದೇ ಕಾನ್ಸೆಪ್ಟ್ ಮೇಲೆ ಕೇಳಕ್ಕಾಗೋದು. ಆ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ, 9 ಮಾರ್ಕ್ಸ್ ಆಯ್ತು. ನಾಳೆ ಮತ್ತೆ ನಾನು ಈ ವಿಡಿಯೋ ಹಾಕ್ತೀನಿ, ಯಾವುದೋ ನಿಮ್ಮ ಲೈಟ್, ಅದು 4 ಮಾರ್ಕ್ಸ್ ಕೇಳ್ತಾರೆ. ಸೊ 9 + 4 ಎಷ್ಟಾಯ್ತು? 13 ಆಯ್ತು. ಇನ್ನೊಂದೇ 1 ಮಾರ್ಕ್ಸ್ ಸೋರ್ಸ್ ಆಫ್ ಎನರ್ಜಿಯಿಂದ ಕೇಳ್ತಾರೆ. 14 ಕೂಡ ನನ್ನ ವಿಡಿಯೋಸ್, 1 ಅವರ್ ವಿಡಿಯೋಸ್ 4 ಅವರ್ ನೋಡ್ಬಿಟ್ರೆ 14 ಮಾರ್ಕ್ಸ್ ನಿಮಗೆ ಗೊತ್ತಿರೋ. ನೋಡಿದ್ರೆ ಸಾಕು, ನೀವೇನ್ ಮಾಡಬೇಡಿ, ಬರ್ಕೊಂಡ್ರೆ ಒಳ್ಳೇದು, ರಿವೈಸ್ ಮಾಡಕ್ ಹೆಲ್ಪ್ ಆಗುತ್ತೆ. ಬಟ್ ಇಷ್ಟು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ತಲೆಯಲ್ಲಿ ಗ್ಯಾಪ್ನ ಇರುತ್ತೆ. ಯಾವತ್ತು ನೋಡೋದ್ರಿಂದ ಚೆನ್ನಾಗಿ ಗ್ಯಾಪ್ನ ಇರುತ್ತೆ, ಆಯ್ತಾ? ಸೊ ಈಗ ನೋಡೋದು ಕೂಡ ಸುಮ್ಮನೆ ಧಾರಾವಾಹಿ ನೋಡೋತರ ನೋಡಬೇಡಿ. ಸೊ ಬರ್ಕೊಂಡಾಗ ಇನ್ನೂ ಗ್ಯಾಪ್ನ ಇರುತ್ತೆ. ಇಷ್ಟು ಮಾಡ್ತಾ ನಾನು ಬೇಕಿದ್ರೆ ಇಂಪಾರ್ಟೆಂಟ್ ಇದನ್ನ ಬೇಕಿದ್ರೆ ನಾನು ನೋಟ್ಸ್ ತರ ಮಾಡ್ತೀನಿ. ಫಿಸಿಕ್ಸ್ ಮಾತ್ರ ಅದು ನೋಟ್ಸ್ ತರ ಮಾಡಿ, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಎನರ್ಜಿನ ನಾನು ಲಿಂಕ್ ಏನು ಕೊಡೋಕ್ಕಾಗಲ್ಲ. ನಾನು ವಾಟ್ಸ್ಆಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿ ಹಾಕ್ತೀನಿ. ಇಲ್ಲಾಂದ್ರೆ ನಿಮ್ಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಟರ್ಮ್ಸು, ಇಂಪಾರ್ಟೆಂಟ್ ಎಸ್ಐ ಯೂನಿಟ್ಸು, ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಗ್ಯಾಪ್ ಇಟ್ಕೊಬೇಕಂತ ಒಂದು ಶೀಟ್ ತರ ಮಾಡ್ತೀನಿ. ಸೊ ನಿಮಗೆ ಅದನ್ನ ನೋಡಿಕೊಂಡು ಎಕ್ಸಾಮ್ಗಿಂತ ಮುಂಚೆ ಅದು ನೋಡ್ಕೊಂಡು ಹೋದ್ರೆ ಸಾಕು, ಅಷ್ಟೇ ಸಾಕು. ಇಷ್ಟು ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸ್ ಇದೆ. ಇವಾಗ ಆಗಲೇ ಟೈಮ್ ಆಯಿತು. ಇವಾಗ ನೆಕ್ಸ್ಟ್ ಕ್ಲಾಸು ಮ್ಯಾಥ್ಸ್ ಕ್ಲಾಸ್ ಇದೆ 5:30. ಯಾವುದು 10 ನಿಮಿಷ 15 ನಿಮಿಷ ಬಂದ್ಬಿಡುತ್ತೆ. ಟ್ರಿಗ್ನೋಮೆಟ್ರಿ ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಇದು ಅರ್ಥ ಆಗೋದು ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದ್ರು ಕೂಡ ಕೇಳಿಸ್ಕೊಳ್ಳಿ, ಬೇಸಿಕ್ ಇಂದ ಹೇಳ್ಕೊಡ್ತೀನಿ. ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟ್ರಿಗ್ನೋಮೆಟ್ರಿ. ಯಾಕಂದ್ರೆ ನೆಕ್ಸ್ಟ್ ಓದ ತಕ್ಷಣ ನೀವು PU ಮಾಡಿ, PU ಕಾಮರ್ಸ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ, ಟ್ರಿಗ್ನೋಮೆಟ್ರಿ ಯಾವತ್ತು ನೋಡಿ ಇಂಪಾರ್ಟೆಂಟ್, ಬೇಸಿಕ್. ಸೊ ಅದಕ್ಕೋಸ್ಕರ ಎಲ್ಲ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಯಾರ್ಯಾರು ಬಂದಿಲ್ಲ ಅವ್ರು ನೋಡಕ್ ಹೇಳಿ, ನೀವು ಆಮೇಲೆ ಮತ್ತೆ ನೋಡಿ. ಅಷ್ಟು ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಸೊ ಬೈ ಆಲ್ ಆಫ್ ಯು. ಮೀಟ್ ಯು ಅಗೇನ್ at 5:30 for trigonometry.